ಎಲ್ರಿಗೂ ನಮಸ್ಕಾರ. ಈ ವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಈ ಸಮಯದಲ್ಲಿ ಈ ಗೂಗಲ್ ಮೀಟ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕಳೆದ ಸುಮಾರು ಒಂದು 40-45 ವಾರಗಳಿಂದ ಅಂದರೆ ಜೂನ್ 11, 2025 ಅಲ್ಲಿಂದ ಸೇರ್ತಾ ಇದ್ದೀವಿ. ಈ ಬುಧವಾರದ ಈ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು, ಮಾಹಿತಿಗಳನ್ನು ನಾವು ಹಂಚ್ಕೊತಾ ಇರ್ತೀವಿ, ವಿನಿಮಯ ಮಾಡ್ಕೊತಿರ್ತೀವಿ. ನಮ್ಮ ಸಂದೇಹಗಳನ್ನು ಸಹ ಇಲ್ಲಿ ನಿವಾರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜೊತೆ ಇರ್ತಕ್ಕಂಥ ಇನ್ನೂ ಸಾಕಷ್ಟು ಸಾವಯವ ಮತ್ತು ನೈಸರ್ಗಿಕ ಅನುಭವಿ ಕೃಷಿಕರು ನಮ್ಮ ಜೊತೆ ಇದ್ದಾರೆ. ಅವರುಗಳು ಅವರ ಅನುಭವವನ್ನು ಸಹ ನಮ್ಮಲ್ಲಿ ಹೇಳ್ತಾ ಬರ್ತಿರ್ತಾರೆ. ಹಾಗಾಗಿ ಇದು ನೈಸರ್ಗಿಕ ಕೃಷಿ ಮುಂದಿನ ಹಾದಿ, ಈ ಒಂದು ಟೈಟಲನ್ನು ನಾವು ಕೊಟ್ಕೊಂಡು ಮಾಡ್ತಾ ಇದ್ದೀವಿ. ಈ ಮುಂದಿನ ಹಾದಿಯನ್ನು, ನಮ್ಮ ನೈಸರ್ಗಿಕ ಕೃಷಿಯ ಮುಂದಿನ ಹಾದಿಯನ್ನು ನಾವೇ ರೂಪಿಸ್ಕೋಬೇಕು, ನಾವೇ ಕಂಡುಹಿಡ್ಕೋಬೇಕು. ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಸವಾಲುಗಳು, ಏಳು ಬೀಳುಗಳಿಗೆ ಮತ್ತೆ ನಾವೇ ಪರಿಹಾರ ಕಂಡುಹಿಡ್ಕೋಬೇಕು. ಇದೆಲ್ಲವನ್ನು ಮಾಡ್ತಾ ತಾಳ್ಮೆಯಿಂದ ನಾವು ಈ ನೈಸರ್ಗಿಕ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಸಂಕಲ್ಪದಿಂದ ಪ್ರತಿ ಬುಧವಾರ ರಾತ್ರಿ 8:30 ಈ ನೇರ ಪ್ರಸಾರ ಕಾರ್ಯಕ್ರಮ ಸರಣಿಯಲ್ಲಿ ಸೇರಿಕೊಳ್ತೀವಿ. ಒಂದೊಂದು ದಿನ ಒಂದೊಂದು ಸಣ್ಣ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿಕೊಂಡು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತೆ ನಮಗೆ ಬಿಟ್ಟಿದ್ದು, ಅಂದರೆ ನಾವು ಮತ್ತೆ ಅದನ್ನು ಯಾರಿಗಾದ್ರೂ ಆ ಸಬ್ಜೆಕ್ಟ್ ಬಗ್ಗೆ ಆಸಕ್ತಿ ಇರುತ್ತೋ ಆ ವಿಷಯದ ಬಗ್ಗೆ ಅವರು ಅದನ್ನು ಆಮೂಲಾಗ್ರವಾಗಿ ಮತ್ತೆ ವಿವರಣೆಯನ್ನು ಪಡ್ಕೋಬೋದು. ಈ ಒಂದು ಉದ್ದೇಶದಿಂದ ಈ ವಾರದ ನೇರ ಪ್ರಸಾರ ಸರಣಿ ನಡೀತಾ ಇದೆ. Good evening friends. Welcome to our Wednesday's weekly webinar. Every Wednesday 8:30 p.m. we connect live on this Google Meet session and we discuss our experience, sharing our doubts and challenges. Actually this webinar we have started in June 12th, 2025. There is more than 46 weeks are over now. In as many weeks without a fail, we are meeting every Wednesday and we are discussing various aspects related to chemical-free farming in general, natural farming in particular. The title we are given to this webinar series is Natural Farming Way Ahead. As all of us practicing the principles of natural farming, every stage, every step, every season, we need to discover our way forward. There will be some challenges, there will be some confusions, there will be some doubts in our mind. What we will do on this Wednesday 8:30 p.m. in this live session, we will going to discuss all those things and try to get clarity from the other experienced farmers around us. There are many people, many farmers who are practicing organic or natural farming from so many years. They are connected live with us. We take their experiential sharing also. As usual, this learning starts with a small introduction of a small subject. Every week we will be discussing one subject for a very brief. Idea is to introduce these topics, which is natural farming, in a very quick note. Whoever has got interest on this particular topic, they can explore further. They can read further, they can discuss with other experienced farmers. Idea is to create these kind of dots in our mind and start connecting these dots as the way forward of natural farming. This is the summary of this Wednesday webinar. We welcome you all to this Wednesday webinar. ಮಿತ್ರರೇ, ಈ ವಾರದ ನೇರ ಪ್ರಸಾರ ಗೂಗಲ್ ಮೀಟ್ ನೇರ ಪ್ರಸಾರದ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ. ಇವತ್ತು 8 ಏಪ್ರಿಲ್ 2026 ಬುಧವಾರ. ಕಳೆದ ವಾರದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಜೊತೆ ಜೋಡಿಸ್ಕೊಳ್ತಕ್ಕಂಥ ಹೊಸ ಕೃಷಿಕರು ಯಾರು ಈ ಗೂಗಲ್ ಮೀಟ್ ಪ್ಲಾಟ್ಫಾರ್ಮ್ನಲ್ಲಿ ಹೊಸದಾಗಿ ಕನೆಕ್ಟ್ ಆಗಿರ್ತಾರೋ ಅವರು ಚಿಕ್ಕದಾಗಿ ಅವ್ರ ಪರಿಚಯ ಮಾಡಿಕೊಂಡು ಮತ್ತೆ ನಾವು ವಿಷಯ ಮಂಡನೆ ಮತ್ತು ಅನುಭವ ಹಂಚಿಕೆಗಳಿಗೆ ಹೋಗ್ತಾ ಇರ್ತೀವಿ. ಹಾಗಾಗಿ ದಯವಿಟ್ಟು ಯಾರು ಹೊಸದಾಗಿ ಕಳೆದ 1-2 ವಾರಗಳಿಂದ ಈ ಒಂದು ನೇರ ಪ್ರಸಾರ ಸರಣಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಕೃಷಿ ಭೂಮಿಯಲ್ಲಿದೆ, ಏನೇನು ಬೆಳೆ ಇದೆ ಅಥವಾ ಏನೇನು ಬೆಳೆ ಮಾಡಬೇಕು ಅನ್ನೋ ಆಲೋಚನೆಗಳಿದೆ, ಇವೆಲ್ಲವನ್ನು ನೀವು ಸೂಕ್ಷ್ಮವಾಗಿ ಪರಿಚಯ ಮಾಡ್ಕೊಳ್ಳಿ. ಮತ್ತು ವಿಷಯ ಮಂಡನೆ ನಂತರ ಮತ್ತೆ ವಿಷಯ ಅನುಭವ ಹಂಚಿಕೆ ಇರುತ್ತೆ, ಅಲ್ಲಿ ಮತ್ತೆ ನೀವು ಬೇಕಾದ್ರೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ಬೋದು. ನಾವು ದಿ ಟೈಮ್ ಟು ಹ್ಯಾವ್ ಎ ಕ್ವಿಕ್ ಇಂಟ್ರೊಡಕ್ಷನ್ ಆಫ್ ಫ್ಯೂ ಫಾರ್ಮರ್ಸ್ who are just connected to this platform in the last week or two. Please take about a minute and quickly introduce yourself, your farm location, the crops you are already having or you are planning, and the package of practices, such that we all get connected. Now this is the time for introduction. ಪರಿಚಯ ಮಾಡ್ಕೊಳ್ಳಿಯಪ್ಪ, ಹೊಸದಾಗಿ ಯಾರಿದ್ದೀರಾ? ಸರ್ ನಮಸ್ಕಾರ, ನನ್ನ ಹೆಸರು ರುದ್ರೇಶ್ ಅಂತ. ಲಾಸ್ಟ್ 3 ಸೆಷನಿಂದ ಅಟೆಂಡ್ ಆಗ್ತಾ ಇದ್ದೀನಿ. ನಮ್ಮದು ಜಾಗ ಬಂದ್ಬಿಟ್ಟಿರೋದು ನಂಜನಗೂಡು ತಾಲೂಕು ಘಟವಾಡಿಪುರ ಅಂತ. ನಾನಿನ್ನೂ ಇವಾಗ ಶುರು ಮಾಡಬೇಕು ಅಂತಿದ್ದೀನಿ. ನ್ಯಾಚುರಲ್ ಫಾರ್ಮಿಂಗ್ ಯೂಸ್ ಮಾಡಿ ಊಟ ಮಾಡಬೇಕು ಅಂತಿದ್ದೀನಿ. ಪ್ಲ್ಯಾನ್ ಎಲ್ಲ ರೆಡಿ ಮಾಡಿಕೊಂಡೆವು. ನಿಮ್ಮ ಸಜೆಷನ್ ಬೇಕಾಯಿತು, ನಿಮ್ಮೆಲ್ಲರ ಸಜೆಷನ್. ಖಂಡಿತ ರುದ್ರೇಶ್ ಅವರೇ. ನಮ್ಮ ಈ ಗೂಗಲ್ ಮೀಟ್ ಸರಣಿಗೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮತ್ತು ಸುಸ್ವಾಗತ. ಜೊತೆಲಿರಿ, ಕಲಿತಾ ಹೋಗೋಣ. ನಿಮ್ಮ ಹೊಸ ಕೃಷಿ ತೋಟ ನೈಸರ್ಗಿಕ ಕೃಷಿ ಮಾದರಿನಲ್ಲೇ ಅರಳಲಿ ಅಂತ ಹೇಳಿ ನಾವು ಹಾರೈಸ್ತೀವಿ.
ಥ್ಯಾಂಕ್ ಯು ಸರ್. ಹಾಂ, ಹೇಳಿಯಪ್ಪ, ಇನ್ಯಾರು ಕನೆಕ್ಟ್ ಆಗಿದ್ದೀರಾ ಹೊಸದಾಗಿ? ಇನ್ನೆಲ್ಲರದ್ದು ಪರಿಚಯ ಇದೆ ಅಂತ ಅನ್ಕೋತೀನಿ. ಮತ್ತೆ ನೋಡೋಣ, ಕೆಲವರು ಜೋಡಿಸ್ಕೋತಾರೆ ಲೇಟಾಗಿ ಬಂದವರು. ಮತ್ತು ಈ ವೆಬ್ ಸರಣಿ ಎಲ್ಲ ಸಂಪೂರ್ಣವಾಗಿ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ರೆಕಾರ್ಡ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಇದನ್ನು ಅಪ್ಲೋಡ್ ಮಾಡ್ತೀವಿ. ಮತ್ತು ವಾಯ್ಸ್ ರೆಕಾರ್ಡಿಂಗ್ ಸಮೇತ ಇರುತ್ತೆ. ಗೂಗಲ್ ಡ್ರೈವ್ನಲ್ಲಿ ವಾಯ್ಸ್ ರೆಕಾರ್ಡಿಂಗ್ನು ಅಪ್ಲೋಡ್ ಮಾಡ್ತೀನಿ. ಕಾರಣ ಏನಂದರೆ, ನೀವು ಕೆಲವರು ಪ್ರಯಾಣ ಮಾಡಬೇಕಾದ್ರೆ, ಬಸ್ಸಲ್ಲಿ, ಕಾರಲ್ಲಿ, ಓಡಾಡ್ತಿರ್ಬೇಕಾದ್ರೆ, ರೈಲಲ್ಲಿ ಈ ಸಂಪೂರ್ಣ ವೆಬ್ ಸರಣಿಯನ್ನು ನೀವು ಕಿವಿನಲ್ಲಿ ಕೇಳಿಸ್ಕೊತಾ ಹೋಗ್ಬೋದು. ಹಾಗಾಗಿ ಇದರದ್ದು ಆಡಿಯೋ ಫೈಲ್ ಸಮೇತ ಇರುತ್ತೆ. ಧ್ವನಿಮುದ್ರಣನೂ ಗೂಗಲ್ ಡ್ರೈವಲ್ಲಿ ಸಿಗುತ್ತೆ. ಮತ್ತು ಈ ವಿಡಿಯೋ ಪ್ರೆಸೆಂಟೇಷನ್ ಲೈವ್ ಏನಿದೆ, ನೇರ ಪ್ರಸಾರ, ಇದು ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಅದೇ ಒಂದು ಪ್ಲೇಲಿಸ್ಟ್ನಲ್ಲಿ ನೀವು ಅದನ್ನು ಗಮನಿಸ್ತಾ ಹೋಗ್ಬೋದು. ಈಗಲೂ ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ಯಾರಿಗೆ ನೇರ ಪ್ರಸಾರದಲ್ಲಿ ಭಾಗವಹಿಸಲಿಕ್ಕೆ ಕಾರಣಾಂತರಗಳಿಂದ ಅವಕಾಶ ಆಗಲ್ವೋ, ಅವರ ಒಂದು ಅನುಕೂಲಕ್ಕಾಗಿ, ಉಪಯೋಗಕ್ಕಾಗಿ ಇವೆಲ್ಲವನ್ನು ಮುದ್ರಣ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಗೂಗಲ್ ಡ್ರೈವ್ನಲ್ಲಿ ಹಾಕಿ ಅದರ ಲಿಂಕನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀವಿ. ನಾನು ರಾಮಪ್ರಸಾದ್ ಅಂತ. ಹೇಳಿ ಸರ್, ಹೇಳಿ, ಪರಿಚಯ ಮಾಡ್ಕೊಳ್ಳಿ. ನಾನು ಮೈಸೂರು ಜಿಲ್ಲೆ ಸಾಲಿಗ್ರಾಮದ ಹತ್ರ ಹಳ್ಳಿ ಶೇಗವಾಳು ಅಂತ. ಹೇಳಿ ಸರ್. ನಾನು ರಕ್ಷಣಾ ಇಲಾಖೆಯಲ್ಲಿ ನಿವೃತ್ತಿಯಾಗಿರುವಂತಹ ಅಧಿಕಾರಿ. ನಮ್ಮ ಹಳೆ ಕಾಲದ ಜಮೀನು, ನಾವು ಅದನ್ನ ಇಂಪ್ರೂವ್ ಮಾಡಬೇಕು ಅಂತ ತೋಟ ಮಾಡಿದ್ದೀವಿ. ಈಗ ಸದ್ಯಕ್ಕೆ ನಾವು ಅಡಿಕೆ ಹಾಕಿದ್ದೀವಿ. ಇನ್ನೊಂದು ಪೋರ್ಷನ್ಗೆ ನಾವು ತೆಂಗಿನ ಇವಾಗ ಒಂದು ವರ್ಷ ಆಗಿದೆ ಹಾಕಿ, 30 ಅಡಿಗೆ ಒಂದು ಹಾಕಿದ್ದೀವಿ. ಇವಾಗ ಮಧ್ಯದಲ್ಲಿ ನಾನು ನಿನ್ನೆ ಈಗ 3 ದಿವಸದಲ್ಲಿ ಸೆಣಬು ಮತ್ತು ಹಲಸಂದೆ ಕಾಳು ಮತ್ತು ಹುರುಳಿಕಾಳನ್ನ ಹಾಕ್ಸಿದ್ದೀನಿ ಗೊಬ್ಬರಕ್ಕೋಸ್ಕರ. ಈಗ ಆ ಒಂದು ಪೋರ್ಷನ್ಗೆ ಈಗ ಬೇರೆ ಬೇರೆ ಗಿಡಗಳನ್ನ ಈ ಜುಲೈನಲ್ಲಿ ನಡೀಬೇಕು. ಹಾಗೆ ಮಂಜುನಾಥ್ ಸರ್ ಅವರ ಸಲಹೆ ನನಗೆ ಬಹಳ ಮುಖ್ಯ. ಖಂಡಿತ ರಾಮಪ್ರಸಾದ್ ಅವರೇ. ಸೊ ನೀವು ಸೇನಾ ಸರ್ವಿಸಿಂದ ರಿಟೈರ್ಡ್, ನಿವೃತ್ತರಾಗಿ ಈಗ ಆಸಕ್ತ ನಾಸಿಕ ಕೃಷಿಕರಾಗಿ ಬಂದಿದ್ದೀರಾ. ಜೈ ಜವಾನ್ ಆಗಿದ್ರೆ ಇವಾಗ ಜೈ ಕಿಸಾನ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಸತತವಾಗಿ ಜೋಡಿಸ್ಕೊಂಡಿರಿ. ಆಯ್ತು ಸರ್. ಹಾಂ, ಒಳ್ಳೆಯದು. ಇನ್ಯಾರ್ದಾರು ಪರಿಚಯ ಇದೆಯಾ? ಓಕೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಸರಿ ಫ್ರೆಂಡ್ಸ್, today's topic is what is soil health card. SHC stands for soil health card. What is soil health card and what it includes? So many of us have access to soil health card of say our own farm or from the other farms or other farmers of our network. So when you look at that soil health card, what it is, and after the soil testing they issue the soil health card. So what is the soil health card all about and what are the things it includes? We'll just quickly understand the information and the importance of the soil health card, and is it relevant? If it is relevant, how it is relevant? If it is not relevant, then how do we understand this subject without even getting into too much of time? So that is the objective of today's subject. So today's subject is soil health card. ಮಿತ್ರರೇ, ಮಣ್ಣು ಆರೋಗ್ಯ ಚೀಟಿ ಎಂದರೆ ಏನು ಅಂದರೆ, ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣನ್ನು ನಾವು ಮಣ್ಣು ಪರೀಕ್ಷೆಗೆ ಕಳಿಸಿದಾಗ ನಮಗೆ ಅವರು ಮಣ್ಣು ಆರೋಗ್ಯ ಚೀಟಿ, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ. ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಥವಾ ಮಣ್ಣು ಆರೋಗ್ಯ ಚೀಟಿ ಅಂದರೆ ಏನು? ಇದು ನಿಮ್ಮ ಕೃಷಿ ಭೂಮಿಯ ಮಣ್ಣು ಆರೋಗ್ಯ ಚೀಟಿನೂ ನಿಮ್ಮ ಹತ್ರ ಇರ್ಬೋದು, ಅಥವಾ ನೀವು ಇತರ ಕೃಷಿಕ ಮಿತ್ರರ ಮಣ್ಣು ಆರೋಗ್ಯ ಚೀಟಿ ನೀವು ಗಮನಿಸಿರ್ಬೋದು. ಸೊ ಕೆಲವು ಫಾರ್ಮ್ಯಾಟ್ಗಳನ್ನು ನೋಡಿರ್ಬೋದು. ಹಾಗಾಗಿ ಈ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಏನೇನು ಇರುತ್ತೆ, ಏನೇನು ಅಂಶಗಳನ್ನು ಅಲ್ಲಿ ಅವರು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆಯಲ್ಲಿ ಪರೀಕ್ಷೆ ಮಾಡಿ ಈ ಮಣ್ಣು ಆರೋಗ್ಯ ಚೀಟಿನಲ್ಲಿ ಅದನ್ನು ನೋಂದಣಿ ಮಾಡಿರ್ತಾರೆ ಅನ್ನೋದನ್ನು ನಾವು ಸೂಕ್ಷ್ಮ ಗಮನಿಸ್ತಾ ಹೋಗೋಣ. ಹಾಗೆ ಈ ಒಂದು ಸಂಚಿಕೆಯಲ್ಲಿ ಈ ಮಣ್ಣು ಆರೋಗ್ಯ ಚೀಟಿಯ ಮಣ್ಣಿನ ಪರೀಕ್ಷೆ ಮತ್ತು ಅದರಿಂದ ಬರ್ತಕ್ಕಂಥ ಆರೋಗ್ಯ ಚೀಟಿ, ಇದರ ಒಂದು ರಿಲೆವೆನ್ಸ್ ಏನು, ಅದರದ್ದು ನಿಜವಾಗ್ಲೂ ನಮ್ಗೆ ಅದು ಬೇಕಿದೆಯೇ, ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ಯಾವಾಗ ಮಾಡಿಸ್ಬೇಕು, ಎಷ್ಟು ಸಲ ಮಾಡಿಸ್ಬೇಕು, ಏನೇನು ಪ್ಯಾರಾಮೀಟರ್ಸ್ ನಾವು ಗಮನಿಸ್ತಾ ಬರಬೇಕು, ಇವೆಲ್ಲವನ್ನು ತಿಳಿತಾ ಹೋಗೋಣ. ಅಥವಾ ಕೊನೆಗೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ದಲೇ ನಾವು ನೈಸರ್ಗಿಕ ಕೃಷಿಯಲ್ಲಿ ನಮ್ಮ ಬೆಳೆ ಸಸ್ಯಗಳನ್ನು ಮತ್ತು ಮಣ್ಣನ್ನು ಗಮನಿಸ್ತಾ ಅದರ ಆರೋಗ್ಯವನ್ನು ಕಾಪಾಡ್ಕೋಬಹುದೇ, ಅದು ಒಂದು ನಮ್ಮ ಮುಂದೆ ಇರತಕ್ಕಂಥ ಒಂದು ಪ್ರಶ್ನೆ. ಅವೆಲ್ಲವನ್ನು ಗಮನಿಸ್ತಾ ಹೋಗೋಣ. ಸೊ ಇವತ್ತಿನ ವಿಷಯ ಮಣ್ಣು ಆರೋಗ್ಯ ಚೀಟಿ. ಸೊ ಸಾಯಿಲ್ ಹೆಲ್ತ್ ಕಾರ್ಡ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದಿಸ್. The government initiatives in achieving the number of cards has reached 200 million cards so far. So central government and even the state government with help of other institutes, they have taken this drive
soil test and issuing of soil health card. This is there from last couple of years, since 2017, 18, I believe. So now the latest search in the Google says there are about 200 millions of soil health card has been issued to various farmers with different geographical location and geographical tagging. That's what Google says. So this number. So today I just Googled this to get the data. So now there are about 200 million, that is of soil health cards are available with whom and where it is available, in what format it is there, and who have got access to this, or is this 200 millions of soil health card available today? So is it of some use to whom? So is it used to our farmers? Is it used to people who are advising us the agriculture inputs, or decision making? How this soil health card is helping us in decision making with respect to soil health management, mainly input management. So let us look at that in detail. ಮಿತ್ರರೇ, ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನಮ್ಮ ಸರ್ಕಾರದಿಂದ ಈ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಆರೋಗ್ಯ ಚೀಟಿ ವಿತರಣೆ ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇದೆ. ಅದನ್ನು ನಾವು ಗಮನಿಸಿದಾಗ ಸುಮಾರು 20 ಕೋಟಿಗೂ ಹೆಚ್ಚು ಮಣ್ಣು ಆರೋಗ್ಯ ಚೀಟಿಗಳು ಇವತ್ತು ಮಾಡಿದ್ದಾರೆ ಅನ್ನೋದನ್ನು ಆ ಅಂಶ ತಿಳಿಸುತ್ತೆ ನಮಗೆ. ಈ 20 ಕೋಟಿಗೂ ಹೆಚ್ಚು ಮಣ್ಣು ಆರೋಗ್ಯ ಚೀಟಿಗಳು ವಿವಿಧ ಜಾಗದ ಮಣ್ಣಿನ ಆರೋಗ್ಯ ಮಣ್ಣನ್ನು ಪರೀಕ್ಷೆ ಮಾಡಿ ಮತ್ತು ಆ ಜಾಗವನ್ನು ಟ್ಯಾಗ್ ಮಾಡಿ, ಜಿಯೋಗ್ರಫಿಕಲ್ ಟ್ಯಾಗಿಂಗ್ ಅಂತೀವಿ, ಅಂದರೆ ಆ ಭೌಗೋಳಿಕ ಸನ್ನಿವೇಶ ಎಲ್ಲಿದೆ ಅದನ್ನು ಸಹ ಟ್ಯಾಗ್ ಮಾಡಿ ಅವರು ಇದನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಯಾರ ಹತ್ರ ಇದೆ, ಎಲ್ಲಿದೆ, ಹೇಗಿದೆ, ಅದನ್ನು ನಾವು ಅಕ್ಸೆಸ್ ಮಾಡ್ಕೋಬೋದೇ, ನಮಗೆ ಕೊಡ್ತಾರಿಯೇ, ನಮ್ಮ ತೋಟದಲ್ಲಿ ಇದೆಯಾ ಅಥವಾ ಪಕ್ಕ ತೋಟದಿದೆಯಾ, ಏನೂ ಗೊತ್ತಿಲ್ಲ ನಮಗೆ ಮಾಹಿತಿ. ಇದನ್ನು ನೋಡೋಣ. ಈ ಮಣ್ಣು ಆರೋಗ್ಯ ಚೀಟಿ 20 ಕೋಟಿಗೂ ಮಿಗಿಲಾಗಿ ಏನು ಮಣ್ಣು ಆರೋಗ್ಯ ಚೀಟಿ ನಮ್ಮ ದೇಶದಲ್ಲಿ ಇದೆ, ಇದು ನಿಜವಾಗ್ಲೂ ಒಂದು ದೊಡ್ಡ ದತ್ತಾಂಶನೇ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಬಟ್ ಇದರ ಉಪಯೋಗ ಯಾರು ಪಡ್ಕೋತಿದ್ದಾರೆ, ಆ ಪ್ರಶ್ನೆಗಳಿಗೆ ನಾವು ಆದಷ್ಟು ಉತ್ತರವನ್ನು ಹುಡುಕ್ತಾ ಹೋಗೋಣ. ಸೊ ದಿ ಸಾಯಿಲ್ ಹೆಲ್ತ್ ಕಾರ್ಡ್ ಡೇಟಾಬೇಸ್ ಸೈಜ್ ಅಂಡ್ ಇಟ್ಸ್ ಯೂಸೇಜ್. ಆಲ್ರೆಡಿ ಸೆಡ್ ದ ಸೈಜ್ ಇಸ್ ಅಬೌಟ್ 2 million, that is about 20 crores, and it is usage. So what is the use? So how this soil health card is being used by the various stakeholders in the farming practices. So let us look at that also very quickly. ಈ ಇಷ್ಟೊಂದು ಸಂಖ್ಯೆಯ ಅಗಾಧವಾದ 20 ಕೋಟಿಗೂ ಹೆಚ್ಚು ಆರೋಗ್ಯ ಚೀಟಿಗಳು, ಮಣ್ಣು ಆರೋಗ್ಯ ಚೀಟಿಗಳು ನಮ್ಮಲ್ಲಿ ಲಭ್ಯವಿದೆಯಂತೆ, ಸಂಗ್ರಹಣೆ ಇದೆಯಂತೆ. ಹಾಗಾದರೆ ಅದೇನಿದೆ, ಅದರ ಉಪಯೋಗಗಳು ಏನು, ಯಾರಾದರೂ ಉಪಯೋಗ ಪಡ್ಕೊತಿದ್ದಾರಾ? ಕೃಷಿಕರಾಗ್ಬೋದು, ಕೃಷಿಕರ ಜೊತೆ ಜೋಡಿಸ್ಕೊಂಡಿರ್ತಕ್ಕಂಥ ನಮ್ಮ ಒಳಸುರಿಗಳನ್ನು ಕೊಡ್ತಕ್ಕಂಥ ನಮ್ಮ ಅಗ್ರೋ ಇನ್ಪುಟ್ಸ್ ಸೆಲ್ಲರ್ಸ್ ಅವರಾಗ್ಬೋದು, ಯಾರು ಇದನ್ನು ಉಪಯೋಗಿಸ್ಕೊತಿದ್ದಾರೆಯೇ? ಇದೊಂದು ಪ್ರಶ್ನೆನ ಇಟ್ಕೊಂಡು ನಾವು ಅದಕ್ಕೆ ಉತ್ತರನ ಹುಡ್ಕೊತಾ ಹೋಗೋಣ. Is the soil health card recommendation binding? So whatever the recommendation comes on the soil health card, is it binding on the farmer? Let us say you give your soil test, soil sample for testing, and you will be issued this SHC. So upon receiving this SHC, there will be so much of information and recommendations in that SHC. So now, is it binding on us? So can we really take it seriously? Shall we really work on these aspects, or shall we take it as a dipstick analysis and have that as an information and continue what we are doing? So this is the doubt we have. The moment you look at soil testing, and after receiving the soil health card from the concerned agencies, so these doubts, these questions will come to our mind. Is these recommendations are binding? ಮಿತ್ರರೇ, ನಮ್ಮ ಕೃಷಿ ಭೂಮಿಯ ಮಣ್ಣನ್ನು ನಾವು ಮಣ್ಣಿನ ಪರೀಕ್ಷೆಗೆ ಕಳಿಸಿದಾಗ ನಮಗೊಂದು ಮಣ್ಣು ಆರೋಗ್ಯ ಚೀಟಿಯನ್ನು ಕೊಡ್ತಾರೆ. ಈ ಮಣ್ಣು ಆರೋಗ್ಯ ಚೀಟಿನಲ್ಲಿ ಕೆಲವು ಸಲಹೆಗಳನ್ನು ಕೊಟ್ಟಿರ್ತಾರೆ, ಮತ್ತು ಒಳಸುರಿಗಳ ನಿರ್ವಹಣೆ ಬಗ್ಗೆನೂ ಬರೆದಿರ್ತಾರೆ. ಏನೇನು ಒಳಸುರಿಗಳನ್ನು ನಾವು ಹಾಕಬೇಕು, ಯಾವ ಬೆಳೆಗೆ ಅಂತ ಅದೆಲ್ಲವನ್ನು ಅಲ್ಲಿ ಬರೆದಿರ್ತಾರೆ. ಮತ್ತು ಇವೆಲ್ಲವೂ ಕೃಷಿಕರಿಗೆ ಅಗತ್ಯವಲ್ಲವೇ, ಅಗತ್ಯ ಇದೆಯೇ, ಅದು ಆ ಮಾಹಿತಿ ನಮಗೆ ಮುಖ್ಯವಾಗುತ್ತೆಯೇ, ಮತ್ತು ಅದನ್ನು ಪಾಲನೆ ಆಗ್ತಾ ಇದೆಯೇ? ಈಗ ನಮ್ಮ ಮಣ್ಣು ಪರೀಕ್ಷೆಯಿಂದ ಬಂದಂಥ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಇರ್ತಕ್ಕಂಥ ಸಲಹೆಗಳನ್ನು ನಾವು ಚಾಚೂ ತಪ್ಪದೆ ಪಾಲನೆ ಮಾಡ್ತಿದ್ದೀವಾ ನಮ್ಮ ಕೃಷಿ ಅಭ್ಯಾಸದಲ್ಲಿ, ಅಥವಾ ಅವರ ಸಲಹೆಗಳಂತೆ ನಾವು ನಮ್ಮ ಕೃಷಿಯನ್ನು ನಿರ್ವಹಿಸ್ತಾ ಇದ್ದೀವಾ? ಮುಖ್ಯವಾಗಿ ಮಣ್ಣಿನ ಆರೋಗ್ಯ ಮತ್ತು ಒಳಸುರಿಗಳ ನಿರ್ವಹಣೆ ಈ ವಿಷಯದಲ್ಲಿ ನಾವು ಈ ಮಣ್ಣು ಆರೋಗ್ಯ ಚೀಟಿಯ ಏನು ಸಲಹೆಗಳಿದೆ ಅದನ್ನು ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಾ, ಅಥವಾ ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ತಿದ್ದೀವಾ ನಮ್ಮ ಕೃಷಿ ಭೂಮಿನಲ್ಲಿ? ಈ ಒಂದು ಪ್ರಶ್ನೆ ಎಲ್ಲ ರೈತ ಮಿತ್ರರ ಮೈಂಡಲ್ಲಿ ಇದ್ದೇ ಇದೆ. ಈಸ್ ಫಾರ್ಮರ್ ಸೆಲ್ಫ್ ಡಿಪೆಂಡೆನ್ಸಿ ಆನ್ SHC? So is the farmer, once you give your soil sample for testing and you will receive your soil health card, so is it make you self-dependent? So is that the health card which is received by you, is it authentic? Is it exhaustive? Is the recommendations are very appropriate? So can we depend on this? So can we act on this? Can we invest on this? So this is another question we keep getting in our mind. ಮಿತ್ರರೇ, ನಮ್ಮ ಮಣ್ಣು ಪರೀಕ್ಷೆ ಮಾಡಿ ಏನು ಮಣ್ಣು ಆರೋಗ್ಯ ಚೀಟಿಯನ್ನು ಪಡ್ಕೊತೀವಲ್ಲ, ಅದರಲ್ಲಿ ಸಾಕಷ್ಟು ವಿವರಗಳಿರುತ್ತೆ ಮತ್ತು ಸಲಹೆಗಳು ಸಹ ಇರುತ್ತೆ. ಇದರ ಮೇಲೆ ನಾವು ಕೃಷಿಕರು ಅದನ್ನು ಅವಲಂಬಿಸಬೇಕೇ? ನಮ್ಮ ಅಭಿಪ್ರಾಯ ಏನು? ಇದನ್ನು ನಾವು ಗಮನಿಸಬೇಕಾ?
ಇದನ್ನು ಒಂದು ವಿಷಯ ಅಂತ ತಿಳ್ಕೋಬೇಕಾ, ಅಥವಾ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅವರ ಸಲಹೆಗಳನ್ನು ನಾವು ಸಂಪೂರ್ಣವಾಗಿ ಚಾಚು ತಪ್ಪದೆ ಪಾಲಿಸಬೇಕಾ, ಏನು ಮಾಡಬೇಕು? ಹಾಗಾದರೆ ಈ 20 ಕೋಟಿಗೂ ಹೆಚ್ಚು ಮಣ್ಣು ಆರೋಗ್ಯ ಚೀಟಿ ಪಡೆದಿರತಕ್ಕಂಥ ಸುಮಾರು ಅಷ್ಟೇ ಸಂಖ್ಯೆಯ ನಮ್ಮ ಭಾರತ ಕೃಷಿಕರು, ರಾಸಾಯನಿಕ ಕೃಷಿಕರಾಗ್ಬೋದು, ನಮ್ಮ ಥರ ಸಾವಯವ ಅಥವಾ ನೈಸರ್ಗಿಕ ಕೃಷಿಕರಾಗ್ಬೋದು, 20 ಕೋಟಿಗೂ ಹೆಚ್ಚು ಈ ಆರೋಗ್ಯ ಚೀಟಿ ಏನು ಬಂದಿದೆ ಇದನ್ನು ಹೇಗೆ ಉಪಯೋಗಿಸ್ಕೊತಿದ್ದಾರೆ? ಈ ಪ್ರಶ್ನೆಗಳು ಆ 20 ಕೋಟಿ ಸರಿಸುಮಾರು 20 ಕೋಟಿ ಕೃಷಿಕರಲ್ಲಿ ಇದ್ರ ಬಗ್ಗೆ ಯಾವ ಒಪಿನಿಯನ್ ಇದೆ, ಹೇಗೆ ಅದನ್ನು ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ನಮಗೆ ಮಾಹಿತಿ ಇದೆಯೇ? ಇದೊಂದು ಪ್ರಶ್ನೆಯನ್ನು ನಾವು ಮುಂದೆ ಇಟ್ಕೊತಾ ಹೋಗೋಣ. ವಿಲ್ ದ ಲೋಕಲ್ ಅಗ್ರಿ ಇನ್ಪುಟ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಕನ್ಸಿಡರ್ ದಿಸ್ SHC? It is very important. See, basically, mainly in the chemical farming, so our chemical farmers will run to the agri input shop. So for any kind of pesticide, insecticide, nutritions, everything they run to the agri input sales representative. Is that representative is asking this farmer, show me your SHC, soil health card, what it is there in that. Let me give you those inputs which is in line with that SHC recommendation. Is that agri input sales representative is asking for this SHC from his customer, that is the farmer? Is he following that recommendation? Is he giving the same inputs what is recommended in the SHC, or is ignoring it? First of all, when we go to the agri input shop to purchase, we didn't even take this SHC with us, even if we have or if we don't have. So we don't even carry this. We will not even show this SHC to that sales representative on the agri input shop, and neither he asks nor we show. So that means what happens then? We have sent the soil sample for testing. We received the soil health card. There are some recommendations, but that has not been discussed, shown to the input seller. So the input seller takes his own judgment call and recommend us to use ABCD, and we just buy and apply it. So then whole the purpose of this SHC is defeated, isn't it? So this may be a possibility. So next time you go to any agri input person, so you go with your SHC if you have, or you just observe how he is dealing with his clients, because he is selling a lot of inputs, both chemical and bio. So when he sells, whether he is asking this, dear farmer, do you have your SHC? Give to me, I'll just recommend based on that. Is he asking? Is he got the patience? Or is just simply recommending what comes to his mind at that instant? Don't know. So these are the questions to be asked. ಮಿತ್ರರೇ, ನಾವು ಸ್ಥಳೀಯವಾಗಿ ನಮ್ಮ ಕೃಷಿ ಭೂಮಿಯ ಅಕ್ಕಪಕ್ಕ ಇರ್ತಕ್ಕಂಥ ರಾಸಾಯನಿಕ ಅಥವಾ ಜೈವಿಕ ಒಳಸರಿಗಳ ಮಾರಾಟಗಾರ ಏನಿರ್ತಾರೋ ಅವ್ರ ಹತ್ರ ನಾವು ಹೋಗ್ತೀವಿ ಕೆಲವು ಸಲ ಒಳಸರಿಗಳನ್ನು ತರಲಿಕ್ಕೆ. ನಮ್ಮ ನೈಸರ್ಗಿಕ ಕೃಷಿನಲ್ಲಿ ನಾವು ಅವರ ಪರಾವಲಂಬನೆ ಕಮ್ಮಿ ಮಾಡ್ಕೋತಾ ಇದ್ದೀವಿ. ಆದರೂ ಪ್ರಾರಂಭ ದಿನಗಳಲ್ಲಿ ಕೆಲವು ಒಳಸರಿಗಳನ್ನು ನಾವು ತರಬೇಕಾಗತ್ತೆ ಹೊರಗಡೆಯಿಂದ. ಆ ಮಾರಾಟಗಾರರ ಸಂಪರ್ಕಕ್ಕೆ ನಾವು ಬರ್ತೀವಿ. ನಾವು ಆ ಮಾರಾಟಗಾರ ಸಂಪರ್ಕಕ್ಕೆ ಹೋದಾಗ ನಮ್ಮ ಒಂದು ಬೆಳೆಯ ಬಗ್ಗೆ ಅಥವಾ ಮಣ್ಣಿನ ಬಗ್ಗೆ ಅಥವಾ ನಮ್ಮ ಬೆಳೆಯ ಆರೋಗ್ಯದ ಬಗ್ಗೆ ಮತ್ತು ಫಸಲಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಅಥವಾ ಒಳಸುರಿಗಳನ್ನು ಅವರನ್ನು ಕೇಳಿದಾಗ ಅವರು ನಮ್ಮನ್ನು ಈ ಮಣ್ಣು ಆರೋಗ್ಯ ಚೀಟಿನ ಕೇಳ್ತಾರ, ನಿಮ್ಮ ಹತ್ರ ಮಣ್ಣು ಆರೋಗ್ಯ ಚೀಟಿ ಇದೆಯಾ, ಅದರಲ್ಲಿ ಏನು ಸಲಹೆಗಳಿದೆ, ಅದನ್ನೆಲ್ಲ ಗಮನಿಸ್ಬಿಟ್ಟು ನಾನು ನಿಮಗೆ ಬರ್ಕೊಡ್ತೀನಿ ಅಂತ ಅವನು ತಾಳ್ಮೆಯಿಂದ ನೋಡ್ತಾರ ಆ ಮಾರಾಟಗಾರರು, ಅಥವಾ ಅವ್ರಿಗೆ ಏನು ತೋಚುತ್ತೋ ಆ ಸಮಯದಲ್ಲಿ ಅದನ್ನೇ ಬರೆದು ಕಳಿಸ್ತಾರ. ಇದು ನೀವು ಗಮನಿಸ್ಬೋದಾಗಿದೆ. ಅಂದರೆ ಒಂದು ಮಣ್ಣು ಆರೋಗ್ಯ ಚೀಟಿಯ ಒಂದು ಸದುಪಯೋಗ ಈ ಜಾಗದಲ್ಲಿ ಆಗ್ಬೋದಿತ್ತಲ್ವ? 200 ಕೋಟಿ ಕೃಷಿಕರು ಈ ಮಣ್ಣು ಆರೋಗ್ಯ ಚೀಟಿನ ತಗೊಂಡು ಹೋಗ್ತಿದ್ದಾರಾ, ಅಥವಾ ಆ ಒಳಸೂರಿ ಮಾರಾಟಗಾರರು ಈ ಪ್ರಶ್ನೆ ಮಾಡ್ತಾರಾ, ತಗೊಂಬರಪ್ಪ ನಿನ್ನ ಸಾಯಿಲ್ ಹೆಲ್ತ್ ಕಾರ್ಡ್ ಎಲ್ಲಿದೆ ನೋಡೋಣ ಅಂತ. So what next? SHC recommendation and driver. So there are a lot of recommendations will be there in this SHC. So let us understand what are these recommendations, and is it really driving the farmer? These farmers are adapting, so are getting the benefit of this soil test. ಹಾಗಾದರೆ ಮುಂದೇನು? ಈ ಮಣ್ಣು ಆರೋಗ್ಯ ಚೀಟಿಯ ಅಂಶಗಳು, ಸಲಹೆಗಳು ಮತ್ತು ಅವುಗಳನ್ನು ಆಧರಿಸಿದ ಕೃಷಿಕರ ನಿರ್ಧಾರಗಳು ಹೇಗಾಗ್ತಾ ಇದೆ ಇವತ್ತು? ಸೊ ಮಣ್ಣು ಆರೋಗ್ಯ ಚೀಟಿ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ನಮ್ಮ ನಡುವೆ, ಅದ್ರ ಬಗ್ಗೆ ನಾವು ಕೆಲವು ಪ್ರಶ್ನೆಗಳನ್ನು ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಅದರಿಂದ ನಮಗೇನಾದ್ರು ಉಪಯೋಗ ಆಗಿದೆಯೇ, ಆಗ್ತಾ ಇದೆಯೇ, ಅಥವಾ ಆಗಬಹುದೇ, ನಮ್ಮ ಯೋಚನೆಗಳು ಆ ರೀತಿಯಲ್ಲಿ ಇದೆಯೇ, ನಾನು ಮಣ್ಣು ಪರೀಕ್ಷೆ ಮಾಡಿಸ್ತೀನಿ, ಮಣ್ಣು ಆರೋಗ್ಯ ಚೀಟಿ ಪಡ್ಕೋತೀನಿ, ಅದರ ಪ್ರಕಾರನೇ ನಾನು ನನ್ನ ಒಳಸರಿಗಳ ನಿರ್ವಹಣೆ, ಮಣ್ಣಿನ ಆರೋಗ್ಯ ಮತ್ತು ಫಸಲಿನ ಗುಣಮಟ್ಟ ಕಾಪಾಡ್ಕೋತೀನಿ ಅನ್ನೋ ಒಂದು ನಿರ್ಧಾರಗಳು ನಮ್ಮಲ್ಲಿ ಆಗಿದೆಯೇ? ಸೊ ಇದು ನಮ್ಮನ್ನು ಕೃಷಿಕರನ್ನು ನಾವೇ ಪ್ರಶ್ನೆ ಮಾಡ್ಕೋಬಹುದಾದಂಥ ಇನ್ನೊಂದು ಅಂಶ ಅಂತ ನಾನು ಇಲ್ಲಿ ಗಮನಿಸ್ತೀನಿ. Is the feedback system available for supervision or correction? Now the authorities will issue soil health card after testing our soil. What next? We have received the health card report, and we get into our regular purchase of inputs and farming practices. The authorities, are they asking for feedback? So we have given you soil health card and so on so date. There are some recommendations. Have you followed it? If you followed, then what you have done, where you have done, how much you have done, how is the response of your plants or a crop, how is your soil is behaving? Is there any feedback system being created?
or simply people have issued some 200 crores, 20 crores card and then forgotten. So what is happening here? So is the supervisory people who are in charge of supervision in the extension centers, KVK, RSK, Farmers Produce Organization, etc., are they using this? Are they following it up with the farmer after he getting the soil health card, he or she getting the SHC? So don't know. This again an open question. ಮುಂದಿನ ಹಂತದಲ್ಲಿ ಮಿತ್ರರೇ, ಈ ಕ್ರಮಗೊಳ್ಳಲು ಮಣ್ಣು ಪರೀಕ್ಷೆ ಆಧಾರಿತ ಸಲಹೆಗಳನ್ನು ನಾವು ಪಾಲಿಸಿದೀವ? ನಮ್ಮ ಅನುಭವಗಳನ್ನು ಯಾರು ನಮಗೆ ಅನುಭವ ಮತ್ತು ಫಲಿತಾಂಶಗಳನ್ನು ಯಾರಾದರೂ ವಿಮರ್ಶೆ ಮಾಡ್ತಿದ್ದಾರಾ? ಇದೇನು ಎಕ್ಸ್ಟೆನ್ಷನ್ ಸೆಂಟರ್ ಅಂತ ಹೇಳ್ತೀವಲ್ಲ, ಈ KVKಗಳು, ರೈತ ಸಂಪರ್ಕ ಕೇಂದ್ರಗಳು, ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳು, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್, ಸಾಕಷ್ಟು ಜನ ಇದ್ದಾರೆ. ಇವರು ಅದೆಲ್ಲ ಸುಮ್ಮನೆ ನಿಮಗೆ ಮಣ್ಣು ಆರೋಗ್ಯ ಚೀಟಿ ಕೊಟ್ಬಿಟ್ಟು ಕಿತ್ಕೊಳ್ತಾರೆ. ನಿನ್ನ ಮಣ್ಣು ಕೊಟ್ಟಿದ್ಯಾ, ಪರೀಕ್ಷೆ ಮಾಡಿದ್ದೀನಿ, ತಗೋ ಹೆಲ್ತ್ ಕಾರ್ಡು ಅಷ್ಟೇ. ಸೊ ಮುಂದಕ್ಕೆ ಏನಾಗ್ತಾ ಇದೆ ಇದು? ಸೊ ಇದು ಮುಂದಿನ ಹಂತಕ್ಕೆ ಹೋಗ್ತಾ ಇದೆಯಾ? ಇದ್ರ ಬೆನಿಫಿಟ್ ಸಿಗ್ತಾ ಇದೆಯಾ? ಅಥವಾ ಕೃಷಿಕನ ಅನುಭವವನ್ನು ಯಾರೋ ರೆಕಾರ್ಡ್ ಮಾಡ್ತಾ ಇದ್ದಾರಾ? ಹಾಗಾದರೆ ಅವ್ರು ಯಾರು? ಸೊ ಈ ಒಂದು ವ್ಯವಸ್ಥೆ ಏನಿದೆ ನಮ್ಮಲ್ಲಿ, ಈ ವ್ಯವಸ್ಥೆನ ನಾವು ಈ ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ. So other options of KYS, know your soil health parameters. So whatever the health parameter this soil health card gives, okay, there may be so many options in that. So there are not that they give the recommendation is comprehensive, not the test they have done is exactly accurate. So there may be some errors, there may be some options, there may be some modifications, there may be future scope of amendments. So this know your soil, KYS, you say KYC in your banks. It's called know your soil. This is the term I have called. So you know your soil is something important. Who is asking about this KYS? Are we getting this KYS done frequently? How many, now that we are into 4 to 5 years of farming practices, many of us, how many versions of soil health card we have? How many times we have tested? Except Pradeep, who has shared in the last week, he is tracking it from last 2-3 years. Including myself, we have not done any testing, nor we are tracking these versions. So then what is the use? I mean, again you have to question these things. ಮಿತ್ರರೇ, ಈ ಮಣ್ಣು ಪರೀಕ್ಷೆ ಆಧಾರಿತ ಆರೋಗ್ಯ ಚೀಟಿಗಳ ಬದಲಾಗಿ ಕೃಷಿಕರಿಗೆ ತಮ್ಮ ಮಣ್ಣಿನ ಆರೋಗ್ಯ ಮತ್ತು ಫಲಿತಾಂಶ ದೊರೆಯಲು ಬೇರೆ ಮಾರ್ಗಗಳಿಲ್ಲವೇ? ಹಾಗಾದರೆ ಬೇರೆ ಬೇರೆ ಮಾರ್ಗಗಳಿಂದ ನಾವು ನಮ್ಮ ಮಣ್ಣಿನ ಆರೋಗ್ಯವನ್ನು, ಬೆಳೆಸಸ್ಯದ ಆರೋಗ್ಯವನ್ನು ಮತ್ತು ಫಸಲಿನ ಗುಣಮಟ್ಟವನ್ನು ಗಮನಿಸಕ್ಕೆ ಸಾಧ್ಯವೇ? ಈ ಆರೋಗ್ಯ ಚೀಟಿನೇ ಬೇಕೇ? ಇದರಲ್ಲೇ ಎಲ್ಲವೂ ಸಮಗ್ರವೂ ಒಳಗೊಂಡಿರುತ್ತೆಯೇ? ಈ ಪ್ರಶ್ನೆಗಳು ಸಹ ನಮ್ಮ ಮುಂದೆ ಇರುತ್ತೆ. ನಾನು ಸುಮಾರು ಪ್ರಶ್ನೆಗಳನ್ನು ಮಾತ್ರ ಮುಂದಿಡ್ತಾ ಇದ್ದೀನಿ. ಸೊ ನೀವು ನಿರ್ಧಾರ ನಿಮಗೆ ಬಿಟ್ಟಿದ್ದು. ಸೊ ಆ್ಯಸ್ ಎ ನ್ಯಾಚುರಲ್ ಫಾರ್ಮರ್, ವಾಟ್ ಯು ಹ್ಯಾವ್ ಟು ಡೂ? ವಿ ಜಸ್ಟ್ ಫಾಲೋ 5 M's: the manure, the microbes, the mulching, the minerals and the moisture. You follow these 5 M's, so automatically your things will happen. So as part of the soil health card recommendation, they will be recommending manure. In chemical farming they call it as fertilizer, we call it as manure in organic farming or in natural farming. So there will be recommendation of manure or a fertilizer. Then there will be recommendation of other nutrients, micro and macronutrients they call. They will say use this for a given crop. And they also say apply this biofertilizers or microbes. They call this as biofertilizers. So they will going to have this. So this biofertilizers is also one of the thing. So are they recommending this? Are we inoculating this? Do we need to continue to inoculate this? Don't know. Then what about pH value and its supplements, and how we regulate the pH? So all these things has to be understood when it comes to soil health. So now is this soil health card covers all these aspects? Are we following this? So these are the things we should look at it. ಈ ರೀತಿಯ ಗೊಬ್ಬರ ಮತ್ತು ಇತರ ಪೋಷಕಾಂಶಗಳು, ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಸೇರಿಸುವಿಕೆ, ನಿರ್ವಹಣೆ, ಮಣ್ಣಿನ ರಸಸಾರ ಮಟ್ಟದ ನಿರ್ವಹಣೆ ಇತ್ಯಾದಿ ಪ್ರಮುಖಾಂಶಗಳನ್ನು ನೈಸರ್ಗಿಕ ಕೃಷಿಯ ನಮ್ಮ ಮುಂದಿನ ಹಾದಿಯಲ್ಲಿ ಈ ಮಣ್ಣು ಆರೋಗ್ಯ ಚೀಟಿಯ ಹೊರತಾಗಿಯೂ ನಾವು ಕಂಡುಹಿಡ್ಕೋಬೋದೇ, ನಿರ್ವಹಣೆ ಮಾಡ್ಬೋದೇ? ಸೊ ನಾವು ಮಾಡ್ತಾ ಇದ್ದೀವಲ್ವ, ಅಂದರೆ ನಮ್ಮ ಪ್ರಯತ್ನ ಅದಕ್ಕೆ ಸಾಗಿದೆ ಅಲ್ವಾ? ಹಾಗಾದರೆ ಈ ಮಣ್ಣು ಆರೋಗ್ಯ ಚೀಟಿಯ ಉಪಯೋಗ ಎಲ್ಲಿ ತನಕ ಬಂದು ನಿಲ್ಲುತ್ತೆ? ಅಥವಾ ಅದಿಲ್ಲದೇ ನಾವು ಇವೆಲ್ಲವನ್ನೂ ನಾವು ಮಾಡ್ಕೋತಾ ಬಂದಾಗ ನಮ್ಮ ಮಣ್ಣಿನ ಆರೋಗ್ಯ, ಬೆಳೆಸಸ್ಯದ ಆರೋಗ್ಯ ಮತ್ತು ಫಸಲಿನ ಗುಣಮಟ್ಟ ಇವೆಲ್ಲವನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ವೇ? ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಅದು ಸಾಧ್ಯವಾಗುತ್ತೆಯೇ? ಈ ಪ್ರಶ್ನೆಗಳು ಸಹ ನಮ್ಮ ಮುಂದೆ ಇಟ್ಕೊಂಡಿರೋಣ. ಸೊ ದಿಸ್ ಇಸ್ ಅಬೌಟ್ ದಿ ಸಾಯಿಲ್ ಹೆಲ್ತ್ ಕಾರ್ಡ್ ಆರ್ ದಿ ಸಾಯಿಲ್ ಟೆಸ್ಟಿಂಗ್ ಆ್ಯಂಡ್ ದಿ ರಿಪೋರ್ಟ್ಸ್ ವಿ ರಿಸೀವ್ ಫ್ರಮ್ ದಿ ರೆಸ್ಪೆಕ್ಟಿವ್ ಅಥಾರಿಟೀಸ್. ಸೊ ಐ ಹ್ಯಾವ್ ಕ್ವಿಕ್ಲಿ ಟೇಕನ್, ಐ ಜಸ್ಟ್ ಗೂಗಲ್ಡ್ ಸಮ್ ಇನ್ಫಾರ್ಮೇಷನ್ ಟುಡೇ. ಐ ಥಾಟ್ ಐ ವಿಲ್ ಶೇರ್ ದಿಸ್. ಅಗೇನ್ these are all questions, so it is subjective. You are free to understand, discuss, so what is what, then accordingly you can take a decision. Any of you who have used this soil testing and soil health card as a recommendation for any of the crops, short term, medium term and long term crops in your farm, please share your experience and the relevance of this soil health card after your soil test. ಮಿತ್ರರೇ, ಈಗ ನಿಮ್ಮ ಕೃಷಿ ಒಂದು ಈ ಪ್ರಯಾಣದಲ್ಲಿ ನೀವು ಇದುವರೆಗೂ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಆರೋಗ್ಯ ಚೀಟಿಗಳನ್ನು ಪಡ್ಕೊಂಡಿದ್ದೀರಾ? ಎಷ್ಟು ಸಲ ಮಾಡಿದ್ದಾರೆ? ಎಷ್ಟು ಚೀಟಿಗಳಿದೆ ನಿಮ್ಮ ಹತ್ರ? ಯಾವ ದಿನಾಂಕಗಳಲ್ಲಿದೆ? ಇದರಲ್ಲಿ ಒಂದು ಇನ್ನೊಂದು ಡೇಟ್ಗೂ ಏನು ವ್ಯತ್ಯಾಸಗಳಿದೆ?
ಇದೆಲ್ಲವನ್ನು ಗಮನಿಸಿದ್ದೀರಾ? ಅಲ್ಲಿ ಕೊಟ್ಟಂಥ ಸಲಹೆಗಳನ್ನು ನೀವು ನಿರ್ವಹಣೆ ಮಾಡಿದ್ದೀರಾ? ಇದರಲ್ಲಿ ನಿಮ್ಮ ಮಣ್ಣಿನ ಆರೋಗ್ಯ, ಬೆಳೆ ಸಸ್ಯದ ಆರೋಗ್ಯ, ಫಸಲಿನ ಗುಣಮಟ್ಟ ಬದಲಾವಣೆ ಆಗಿದೆಯಾ? ಇದೇನಾದ್ರು ಆಗಿದ್ದರೆ ದಯವಿಟ್ಟು ಈ ಓಪನ್ ಸೆಷನ್ನಲ್ಲಿ ನೀವು ಹೇಳ್ತಾ ಬನ್ನಿ. ಇದಿಷ್ಟು ವಿಷಯವನ್ನು ಇವತ್ತು ಮಂಡಿಸಿ ಈ ಸೆಷನ್ನ ಓಪನ್ ಶೇರಿಂಗಿಗೆ ಬಿಡ್ತಾ ಇದ್ದೀನಿ. ಓಪನ್ ಫಾರ್ ಲೈವ್ ಶೇರಿಂಗ್ ಅಬೌಟ್ ಸಾಯಿಲ್ ಹೆಲ್ತ್ ಕಾರ್ಡ್ ಇನ್ ಪರ್ಟಿಕ್ಯುಲರ್ and any other subjects of your discussion today. Thank you very much. ಸರ್, ಸಾಯಿಲ್ ಟೆಸ್ಟಿಂಗ್ ಅನ್ನೋದು ಹಿಂದಿನ ದಿನಗಳಂದ್ರೆ ನಮ್ಮ ಪೂರ್ವಜರ ಕಾಲದ ಯಾವಾಗಲೂ ಇರಲಿಲ್ಲ. ಆಗಿನ ಕಾಲದಲ್ಲಿ ಅವ್ರೇನ್ ಮಾಡೋರು ಅಂದ್ರೆ ಅವ್ರದೇ ಆದ ಒಂದು ರೀತಿನಲ್ಲಿ, ಅಂದ್ರೆ ಪ್ರತಿಯೊಬ್ಬರು ಕಾಮನ್ ಆಗಿ ಸಸ್ಯ ಏನದು ಮೆನ್ಯೂರ್ನ ಬೆಳೆದ್ಬಿಟ್ಟು ನೆಕ್ಸ್ಟ್ ಮೇಜರ್ ಬೆಳೆಗೆ ಹೋಗೋರು. ತೋಟಗಳಲ್ಲೂ ಅಷ್ಟೇ, ತೋಟಗಳಲ್ಲಿ ಅವರು ಯಾವುದೇ ಥರವಾದ ಸಾಯಿಲ್ ಟೆಸ್ಟ್ ಮಾಡಿದರೆ, ನನಗಿವಾಗಲೇ 63 ವರ್ಷ, ನಮ್ಮದು ಒಂದು 200 ವರ್ಷದ ಜಮೀನದು. ಆದರೂ ನನ್ನ ಗೊತ್ತಿರೋ ಪ್ರಕಾರ ಆ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನೋ ಕಾನ್ಸೆಪ್ಟು ಇತ್ತೀಚಿನ ದಿನಗಳಲ್ಲಿ ಈಗಿನ ಒಂದು ಯುವ ಪೀಳಿಗೆಗೆ ಸರ್ಕಾರ ತಂದಂತಹ ಒಂದು ವ್ಯವಸ್ಥೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ತಾಲೂಕು ಮಟ್ಟದಲ್ಲಿ ಈ ಥರದ್ದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರಿಗಳು, ಸರ್ಕಾರದ ವತಿಯ ಲ್ಯಾಬೊರೇಟರಿಗಳು ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗಿದ್ರ ಬಗ್ಗೆ ಗೊತ್ತಿಲ್ಲ ಸರ್. ಖಂಡಿತ ರಾಮ್ ಪ್ರಸಾದ್ ಅವರೇ, ಈಗ ನಮ್ಮ ಈ ಮಣ್ಣು ಆರೋಗ್ಯದ ಚೀಟಿ, ಈಗ ಉದಾಹರಣೆಗೆ ನಾವು ಹಾಸನ ಜಿಲ್ಲೆ, ಆಲೂರು ತಾಲೂಕು, ಪಾಳ್ಯ ಹೋಬಳಿ. ಸೊ ನಮ್ಮ ಹೋಬಳಿನಲ್ಲಿ ನಾವು ಸಾಕಷ್ಟು ಜನ ಕೃಷಿಕರು ಇರ್ತೀವಿ. ಅದೆಲ್ಲ ಬ್ಲಾಕ್ಗಳು ಇದೆ ಆ ಹೋಬಳಿನಲ್ಲಿ. ಸೊ ಈ ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಆಗ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಆಗ್ಬೋದು, ಅಥವಾ ರೈತ ಉತ್ಪಾದಕ ಸಂಸ್ಥೆ ಆಗ್ಬೋದು, ಅವರು ಈ ಇನ್ಫಾರ್ಮೇಷನ್ನ ತಗೊಂಡು ಒಂದು ಕಡೆ ಇಟ್ಕೊಂಡಿದ್ದಾರೆ. ನಾವು ಇವತ್ತು RSKಗೋ, KVKಗೋ, FPOಗೋ ಹೋದರೆ, ಸೊ ಅಟ್ಲೀಸ್ಟ್ ನಮ್ಮ ಕೃಷಿ ಭೂಮಿದಲ್ಲದೆ ಇದ್ರೂ ನಮ್ಮ ಆಜುಬಾಜಿನ ಅಕ್ಕಪಕ್ಕದ ಕೃಷಿಕರದ್ದು ಸೊ ಸಾಯಿಲ್ ಟೆಸ್ಟ್ ರಿಪೋರ್ಟ್ಸ್ಗಳು ಇದೆಯೇ, ನಾವು ಅದನ್ನು ಸ್ಟಡಿ ಮಾಡ್ಬೋದೆ, ಗಮನಿಸ್ಬೋದೆ, ಅದರ ಆಕ್ಸೆಸ್ ನಮಗೆ ಕೊಡ್ತಾರಾ? ಸೊ ಫಿಸಿಕಲಾಗಿ ಬೇಡ, ಆನ್ಲೈನಲ್ಲಿ ಏನಾದ್ರು ಕೊಡ್ತಾರಾ? ಪೋರ್ಟಲ್ ಏನಾದ್ರು ಮಾಡ್ಕೊಂಡಿದ್ದಾರಾ? ಸೊ ಈ ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ತಿರುತ್ತೆ. ಹಾಗಾಗಿ ನೀವು ಹೇಳಿದಾಗೆ ಈ ಒಂದು ಮಣ್ಣು ಆರೋಗ್ಯ ಪರೀಕ್ಷೆ, ಮಣ್ಣು ಆರೋಗ್ಯ ಚೀಟಿ ಇವೆಲ್ಲವೂ ರಾಸಾಯನಿಕ ಕೃಷಿಯ ಒಳಸುರಿಗಳನ್ನು ಮಾರಲಿಕ್ಕೆ ಮಾಡಿದಂಥ ಒಂದು ಹುನ್ನಾರ ಅಂತ ನಾವು ಹೇಳ್ಬೋದು. ಅವರು ರಾಸಾಯನಿಕ ಒಳಸುರಿಗಳನ್ನು ರಾಸಾಯನಿಕ ಕೃಷಿಕರಿಗೆ ಮಾರಬೇಕು. ಅದಕ್ಕೆ ಅವರ ಮನಸ್ಸಿನಲ್ಲಿ ಏನೋ ಒಂದು ಸಂದೇಹವನ್ನು ಸೃಷ್ಟಿ ಮಾಡಿ, ನಿಮ್ಮ ಮಣ್ಣು ಹೀಗಿದೆ, ನಿಮ್ಮ ಮಣ್ಣಿನ ಆರೋಗ್ಯ ಹೀಗಿದೆ, ನಿಮ್ಮ ಮಣ್ಣಿನಲ್ಲಿ NPK ಅಷ್ಟಿದೆ, ಇಷ್ಟಿದೆ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇಷ್ಟಿದೆ, ಅಷ್ಟಿದೆ, pH ಇಷ್ಟಿದೆ, ಎಲ್ಲವನ್ನು ತೋರಿಸಿ ನಮಗೆ ಒಳಸುರಿಗಳನ್ನು ಮಾರಲಿಕ್ಕೆ ನಮ್ಮನ್ನು ಗ್ರಾಹಕರಾಗಿ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋತಾರೆ. pH ವ್ಯಾಲ್ಯೂ ಇಷ್ಟಿದೆ ಅಂತಾನೆ ಹೇಳ್ತಾರೆ. ಪಾಪ ಸಾಮಾನ್ಯ ರೈತನಿಗೆ ಆ pH ವ್ಯಾಲ್ಯೂ ಅಂದ್ರೆ ಏನು, ಅದು ಹೆಂಗ್ ಕಂಡುಹಿಡಿಬೇಕು, ಬೇಕಾ ಇದಕ್ಕೆ? ಯಾವುದೇ ತರವಾದ ಮಾಹಿತಿನ ಅವ್ರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ ಸರ್. ತಾಲೂಕಲ್ಲಿ RSKನಲ್ಲಿ ಯಾರಿದಾರಲ್ಲ, ಅವರಿದ್ರು ಸೀಟಿಂದ ಎದ್ದು ಬಂದು ಯಾವುದೇ ಒಂದು ರೈತನ ಪ್ರತ್ಯೇಕವಾಗಿ ಒಂದು ಯಾವುದೇ ಗ್ರಾಮಕ್ಕೆ ಬಂದು ಒಂದು ಪ್ರಯೋಗದ ಅಟ್ಲೀಸ್ಟ್ ಒಂದು 10 ಭೂಮಿನಾರು ಹುಡುಕಿ ನೋಡಿ, ಈ ತರ ಟೆಸ್ಟ್ ಮಾಡಬೇಕು, ಇದರ ಅವಶ್ಯಕತೆ ಇದೆ ಅಂತ ಎಲ್ಲೂ ಈ ತರವಾದ ಕೃಷಿ ಚಾವಡಿ ತರ ಮಾಡಿ ಎಜುಕೇಟ್ ಮಾಡಿಲ್ಲ ಯಾರನ್ನೂ. ಹೌದು, ಆ ಕೃಷಿ ಚಾವಡಿ ಒಳ್ಳೆ ಶಬ್ದ ಉಪಯೋಗಿಸಿದ್ರಿ ರಾಮ್ ಪ್ರಸಾದ್ ಸರ್. ಸೊ ಈ ಜವಾಬ್ದಾರಿ ಯಾರು ಹೊರಬೇಕು ಅಂದರೆ, ಈ ವ್ಯವಸ್ಥೆ ನಿರ್ವಹಿಸಬೇಕೆ, ರೈತ ಉತ್ಪಾದಕ ಸಂಸ್ಥೆ ಮಾಡಬೇಕೆ, ಅಥವಾ ರೈತನೇ ಎಲ್ಲ ಕಡೆ ಗೂಗಲ್ ಮಾಡ್ಕೊತಾ ಕೂತ್ಕೋಬೇಕೆ, ನಿನ್ನ ಹತ್ರ ಇದೀನಪ್ಪ, ಅವಳ ಹತ್ರ ಇದೀನಪ್ಪ ಅಂತ? ಸೊ ಹೇಗೆ ಎಷ್ಟು 2 ಮಿಲಿಯನ್ಸ್ 20 ಕೋಟಿ ಕಾರ್ಡ್ಗಳು ಎಲ್ಲಿವೆ? ಇದನ್ನು ಜಸ್ಟ್ ಫಾರ್ ನಂಬರ್ಸ್, ಅವರೊಂದು ಸಂಖ್ಯೆಗೋಸ್ಕರ ಮಾಡಿರೋ ಕಾರ್ಯಕ್ರಮ ಅಂತ ನಾವು ಅನ್ಕೋಬೋದೆ? ಖಂಡಿತ ಸರ್. ಯಾಕೆಂತಂದ್ರೆ ನಾವು ನಮಗ್ ಗೊತ್ತಿರೋ ಸುತ್ತಮುತ್ತ ಗ್ರಾಮದಲ್ಲಿ ಯಾರು ಈ ತರದ್ದು ಒಂದು ವ್ಯವಸ್ಥೆನ ಸರ್ಕಾರದಾಗ್ಲಿ ಯಾವುದು ಆ ತರದ್ದು ಯಾವುದೇ ಮಾಹಿತಿನೂ ಪಡ್ಕೊಂಡಿಲ್ಲ, ಯಾರಿಗೂ ಹೊಂದಿಲ್ಲ. ಯಾಕಂದ್ರೆ ನಾನು ಸುಮಾರು ರೈತರು, ನಾನು 9 ಹಳ್ಳಿ 10 ಹಳ್ಳಿ ಸುತ್ತಮುತ್ತ ಗ್ರಾಮದಲ್ಲಿ ನಾನು ಕಲ್ಪಿತ, ಯಾರು ಈ ತರ ವೈಜ್ಞಾನಿಕವಾಗಿ ಯಾರು ಪಡ್ಕೊಂಡಿಲ್ಲ ಸರ್. ಅಲ್ಲ, ವೈಜ್ಞಾನಿಕ ಹೆಸರಲ್ಲಿ ನಮ್ಮನ್ನ ಗ್ರಾಹಕರಾಗಿ ತಯಾರು ಮಾಡ್ಕೋತಿದಾರಾ ಆ ವ್ಯವಸ್ಥೆ? ಖಂಡಿತ. ನಾನು ನಮ್ಮ ಶಾಸಕ KR ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ, ನಮ್ದೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿನ ಮುಖಾಂತರ ನನ್ನೊಂದು ಆಸೆ, ಬಹಳ ದಿನದ ಆಸೆ ಏನಿದೆ ಅಂದ್ರೆ, ಒಂದು ಕೃಷಿ ಚಾವಡಿ ಅಂತ ಒಂದು ಕಾರ್ಯಕ್ರಮ ಮಾಡಿ, ಅಲ್ಲಿಗೆ ಈ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕರೆದು ಯಾವ್ಯಾವ ಸ್ಕೀಮ್ ಇದೆ, ಯಾವ ಥರ ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದು ಒಂದು ವರ್ಕ್ಶಾಪ್ ಥರ ಮಾಡಬೇಕು ಅಂತ ಬಹಳ ಆಸೆ ಇದೆ. ಅದಕ್ಕೆ ಇನ್ನ ಟೈಮ್ ಬಂದಿಲ್ಲ. ಪ್ರಯತ್ನ ಮಾಡಿ, ಬಟ್ ನಿಮಗೆ ಸಿಗೋದಿಲ್ಲ ರಾಸಾಯನಿಕ ಕೃಷಿ ಒಳಸುರಿಗಳ ಡೀಟೇಲ್ಸ್ ಅಷ್ಟೇ ಅವ್ರನ್ನ ಕರ್ಕೊಂಡು ಹೋದ್ರೆ. ಆದರೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಗಾದ್ರೆ
ಅವರಿಂದ ಬರ್ತಕ್ಕಂಥ ಮಾಹಿತಿಗಳು ಬಹಳ ಕಡಿಮೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಸಾಕಷ್ಟು ವಿಷಯಗಳು, ಅವ್ರಿಗೆ ಅನುಭವನೂ ಇರಲ್ಲ. ಇಲ್ಲಿ ಒಂದು ತಮ್ಮನ್ನು ಚೂರು ಡಿಸ್ಟರ್ಬ್ ಮಾಡಕ್ಕೆ ಇಷ್ಟಪಡ್ತೀನಿ. ಹೇಳಿ. ಸಾವಯವ ಕೃಷಿ ಅನ್ನೋ ಹೆಸರಲ್ಲಿ ಹಣ ಬೇಕಾದಷ್ಟು ಸರ್ಕಾರದಿಂದ ಬಿಡುಗಡೆ ಆಗಿದೆ, ಎಲ್ಲಿಗೆ ತಲುಪ್ತಾ ಇದೆ, ಅದು ಯಾವ ಸಾವಯವ ಕೃಷಿಕರಿಗೆ ತಲುಪ್ತಾ ಇದೆ, ಅವ್ರು ಯಾವ ರೀತಿ ಅದನ್ನ ಉಪಯೋಗಿಸ್ಕೋತಾ ಇದ್ದಾನೆ, ಆ ಮಾಹಿತಿ ಯಾರು ಬಿಟ್ಕೊಡಲ್ಲ ಸರ್. ಅವ್ರು ಕೊಡಬೇಕು, KVK ಅವರು, RSK ಅವರು, FPO ದವರು ಕೊಡ್ಬೇಕಲ್ವ, ಡಿಸ್ಪ್ಲೇ ಮಾಡಬೇಕಲ್ಲ. ಅಟ್ಲೀಸ್ಟ್ ಒಂದು ತಾಲೂಕಿನಲ್ಲಿ ಒಬ್ಬನಾರು 100% ಸಾವಯವ ಕೃಷಿ ಮಾಡ್ತಾ ಇದ್ದಾನೆ, ಅವನಿಗೆ ಒಂದು ಸರ್ಟಿಫಿಕೇಶನ್ ಕೊಡಬೇಕು, ಅವನ ಯಾವ ತರ ಮಾಡ್ತಿದ್ಯಾ ಅನ್ನೋದನ್ನ ಒಂದು ಉದಾಹರಣೆ ತಗೊಂಡು ಕೊಡಬೇಕು ಅಂತ ಬಟ್ ಸಾವಯವ ಕೃಷಿ ಹೆಡ್ಡಿಂಗ್ ಅಲ್ಲಿ ತುಂಬಾ ಕೋಟ್ಯಾಂತರ ರೂಪಾಯಿ ವ್ಯಯ ಅಂತೂ ಆಗ್ತಾ ಇದೆ ಸರ್. ಖಂಡಿತ ಇರಲಿ. ಸೊ ಇವತ್ತು ಮಣ್ಣು ಪರೀಕ್ಷೆ ಬಗ್ಗೆನೇ ಮಾತಾಡೋಣ. ಸಾವಯವ ಕೃಷಿ ಅದು ವಿಶಾಲವಾದ ಸಬ್ಜೆಕ್ಟ್, ಅದು ಇನ್ನೊಂದು ದಿವಸ ತಗೊಳ್ಳೋಣ ಅಂತ. ನಾವಂಗೆ ನೈಸರ್ಗಿಕ ಕೃಷಿಯ ಮಜಲುಗಳು ಅಂತೀವಿ, ಹಂಗೆ ಸಾವಯವ ಕೃಷಿಯ ಮಜಲುಗಳು ಇದೆ. ಅಲ್ಲಿ ನಮ್ಮನ್ನ ಪರಾವಲಂಬನೆ ಹೆಂಗ್ ತಳ್ತಾರೆ ಅದ್ರ ಬಗ್ಗೆನೇ ಸಾಕಷ್ಟು ವಿಷಯಗಳು ನಮ್ಮ ಮಧ್ಯೆ ಇದೆ. ಅದನ್ನ ಬೇಕಾದ್ರೆ ಯಾವ್ದಾದ್ರು ಮುಂದಿನ ಬುಧವಾರಗಳಲ್ಲಿ ಸೂಕ್ಷ್ಮವಾಗಿ ಹಂಚ್ಕೊತಾ ಹೋಗೋಣ. ಇದು ನಾನು ಪ್ರಭು ಮಾತಾಡ್ತಿರೋದು. ನಮಸ್ಕಾರ ಪ್ರಭು ಸರ್. ನಮಸ್ಕಾರ. ನಮಸ್ಕಾರ. ನೀವು ಹೇಳಿದಾಗೆ ಈ ಮಣ್ಣಿನ ಪರೀಕ್ಷೆ ಮಾಡೋದು ಇವೆಲ್ಲ ಉದ್ದೇಶ ಬಹುಶಃ ಈ ರಾಸಾಯನಿಕ ಕೃಷಿಗೆ ಜನಗಳನ್ನ ತೊಡಗಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡೋ ತರ ಇದೆ. ಅದು ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡೋದು ಏನ್ ಮಾಡ್ಬೇಕು ಅಂತಂದ್ರೆ ಆ ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು. ಏನ್ ಮಾಡ್ಬೇಕು, ನಮ್ಮ ವರ್ಷ ನಾವು 2 ವರ್ಷಕ್ಕೋ 3 ವರ್ಷಕ್ಕೋ ಮಾಡಿದ್ಮೇಲೆ, ನಾವು ಮಲ್ಚಿಂಗ್ ಮಾಡಿದ್ಮೇಲೆ, ಅದನ್ನ ಗೊಬ್ಬರ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ನಮ್ಮ ಮಣ್ಣಿನ ಒಂದು ಆರೋಗ್ಯ ಚೆನ್ನಾಗಿ ಆಗಿದೆಯಾ ಇಲ್ವಾ ಅನ್ನೋದನ್ನ ನಾವು ಈ ಸರ್ಕಾರದ ಮೇಲೆ ಡಿಪೆಂಡ್ ಆಗೋ ಬದಲು ನಾವೇ ಚೆಕ್ ಮಾಡಿಸ್ಕೊಂಡು ಅದನ್ನ ಆ ಪ್ರಯೋಗಗಳು ಮಾಡ್ತಾ ಹೋಗೋದು ಉತ್ತಮ ಅಂತ ಕಾಣುತ್ತೆ. ಯಾಕೆಂದ್ರೆ ಡಿಪೆಂಡೆನ್ಸ್ ಇಸ್ ಆಲ್ವೇಸ್ ಎ ಕರ್ಸ್. ಈ ಸರ್ಕಾರ ಕೂಡ ಯಾವೇ ಒಂದು ಇದಾದ್ರೂ ಅದಕ್ಕೆ ಏನೋ ಒಂದು ಹೇಳ್ದಂಗೆ ಒಳ ಸ್ಥಿತಿಗಳು ಇರುತ್ತೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳೋದು ಅನವಶ್ಯಕ. ನಾವು ನೈಸರ್ಗಿಕ ಕೃಷಿ ಮಾಡೋ ಉದ್ದೇಶ ಇರೋದ್ರಿಂದ ಆದಷ್ಟು ಇದನ್ನ ಇನ್ಫಾರ್ಮೇಶನ್ ಮಾತ್ರ ಯೂಸ್ ಮಾಡ್ಕೋಬಹುದು. ಬಟ್ ನಮ್ ಜಮೀನ್ ಏನಿರುತ್ತೆ ಅದನ್ನ ನಾವು ತಗೊಂಡು ಅದ್ರ ಮೇಲೆ ನಾವು ನೈಸರ್ಗಿಕ ಗೊಬ್ಬರ ಬೆಳೆಸ್ಕೊಂಡು ಗಿಡಗಳೆಲ್ಲ ಹಾಕಿ ಅದನ್ನ ಮಲ್ಚಿಂಗ್ ಮಾಡಿ ಮತ್ತೆ ಗೊಬ್ಬರ ಮಾಡಿದಾಗ ಏನಾಗುತ್ತೆ ಅನ್ನೋ ಒಂದು ರಸಸಾರಣೆ ಆಯ್ತು ಎಲ್ಲ ಚೆಕ್ ಮಾಡ್ಕೊಂಡು ಮುಂದುವರಿಯೋದು ಉತ್ತಮ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಖಂಡಿತ. ನಾವು ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆ ಸರ್ನ ನಮ್ಮ ವಿವರ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿಸಿದಾಗ ಈ ಪ್ರಶ್ನೆನ ಅವ್ರು ಕೇಳಿದ್ವಿ ಕಳೆದ ವರ್ಷದಲ್ಲೇ, ಅಂದರೆ ಕಳೆದ ಮಾರ್ಚ್ ಏಪ್ರಿಲ್ 2025ರಲ್ಲಿ. ಸರ್ ಅದನ್ನು ನಮ್ಮ ಹೆಗಡೆ ಸರ್ ಅದನ್ನೇ ಹೇಳಿದ್ರು, ಸಾಯಿಲ್ ಟೆಸ್ಟ್ ಮಾಡಿಸಿ ಅದು ರಿಪೋರ್ಟ್ ಏನು ಬರುತ್ತೆ ಸಾಯಿಲ್ ಹೆಲ್ತ್ ಕಾರ್ಡು ಅದನ್ನು ಗೋಡನಲ್ಲಿ ಒಂದು ಮಳೆ ಹೊಡೆದ್ಬಿಟ್ಟು ಅಲ್ಲಿ ನೆತಾಕ್ಬಿಡಿ ಅಂತ. ಅಂದರೆ ಡೋಂಟ್ ಆ್ಯಕ್ಟ್ ಅಪ್ ಆನ್ ದಟ್ ಅನ್ನೋ ಥರಕ್ಕೆ ಅವರು ಹೇಳಿದ್ದು. ನೀವು ಸಾವಯವ ಕೃಷಿನಲ್ಲಿ ಏನು ನಿಮ್ಗೆ ಕ್ಲಾರಿಟಿ ಇದೆ ಅದನ್ನು ಮಾಡ್ಕೊಂಡು ಹೋಗಿ ಅನ್ನೋ ಒಂದು ಸಲಹೆ ಅವರು ವಯೋವೃದ್ಧರಾದಂಥ ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆ ಸರ್ ನಮಗೆ ಕೊಟ್ಟಿದ್ದರು. ಅದು ರೆಕಾರ್ಡ್ ಆಗಿರೋದು ನೀವು ಗಮನಿಸ್ಬೋದು. ಒಳ್ಳೆಯದು ಪ್ರಭು ಸರ್, ಮಾಡೋಣ. ಡಿಪ್ಸ್ಟಿಕ್ ಥರ ಮಾಡ್ಕೊಂಡು ಇಷ್ಟೇ ಡಿಪ್ಸ್ಟಿಕ್ ಅಷ್ಟೇ, ಒಂದ್ಸಲ ಮಣ್ಣೊಳಗಡೆ ಅದು ಹಾಕ್ಬಿಟ್ಟು ಟೆಸ್ಟ್ ಮಾಡಿ ನೋಡೋದು. ಸೊ ಏನಾಗಿದೆ ನಮ್ಮೇನು ನಾವೇ ತಟ್ಕೋಬೋದು. ಸೊ ಅಲ್ಲೇನಾದ್ರು ಅಂಶಗಳು ಪಾಸಿಟಿವ್ ಅಂಶಗಳು ಕ್ರಿಯೇಟ್ ಆಗಿದ್ರೆ ಅಲ್ಲ, ಅಟ್ಲೀಸ್ಟ್ ನನಗೆ ಏನಾಗುತ್ತೆ ಅಂದ್ರೆ ಕಾರ್ಬನ್, ನೈಟ್ರೋಜನ್ ಮತ್ತೆ pH ವೇರಿ ಆಗೋ ಸರ್ಟನ್ಲಿ ಗೊತ್ತಾಗುತ್ತೆ ನನಗೆ. ನಾವು ಗಿಡಗಳು ಎಲೆಗಳು ಎಲ್ಲ ಹಾಕಿ ಎಲ್ಲ ಮಲ್ಚಿಂಗ್ ಮಾಡಿ ಅದನ್ನೇ ಗೊಬ್ಬರ ಮಾಡೋದ್ರಿಂದ ಅದು ಈಗ 1 ವರ್ಷಕ್ಕಲ್ಲ 2 ವರ್ಷಕ್ಕಲ್ಲ ಒಂದು 3-4 ವರ್ಷದಲ್ಲಿ ಕ್ರಮೇಣ ಅದು ಒಂದು ಹದಕ್ಕೆ ಬರುತ್ತೆ. ಇವರು ನಮ್ಮ ರಾಮ್ ಪ್ರಸಾದ್ ಅವರು ಹೇಳ್ತಾ ಇದ್ದೇನೆ, ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಕ್ರಾಸ್ ಕಲ್ಟಿವೇಶನ್ ಮಾಡ್ತಾ ಇದ್ರು, ಬೇರೆ ಬೇರೆ ಬೆಳೆಗಳನ್ನ ಹೆಸರು ತೊಗರಿ ಎಲ್ಲವನ್ನು ಮಧ್ಯೆ ಬೆಳಿತಾ ಇದ್ರು. ಈಗ ನಮ್ದು ಮಿಸ್ಟೇಕ್ ಅದು, ಮಾನೋಕ್ರಾಪಿಂಗ್ ಮಾಡ್ಕೊಂಡು ಅದನ್ನ ನಾವೇ ಹಾಳು ಮಾಡ್ಕೊಂಡಿರೋದು ವ್ಯವಸ್ಥೆನ. ಒಂದು ಎರಡನೇದೇನು ಅಂತಂದ್ರೆ ಮತ್ತೆ ಈಲ್ಡ್ ಮತ್ತೆ ಕ್ವಾಂಟಿಟಿ ಆ ಪ್ರಶ್ನೆ ಇದ್ದೇ ಇದೆ. ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಸದ್ಯಕ್ಕೆ. ಬಟ್ ಆರೋಗ್ಯದ ಪರ್ಸ್ಪೆಕ್ಟಿವ್ ಇಂದ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಗೆ ಒಳಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಭು ಸರ್. ಹೇಳಿಯಪ್ಪ, ಇನ್ಯಾರಾದರೂ ನಿಮ್ಮ ಸಲಹೆಗಳನ್ನು ಹೇಳಿ. ಸರ್, ಮಂಜುನಾಥ್ ಯಡಿಯೂರಿಂದ. ಈಗ ಮಣ್ಣು ಪರೀಕ್ಷೆ ನಾವು ಮಾಡಿಸೋದು ತುಂಬಾ ಒಳ್ಳೇದು. ಏನಕ್ಕೆ ಅಂತ ಹೇಳ್ತೀನಿ. ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಏನೇ ಮಾಡಿದ್ರು ನಾಳೆ ದಿವಸ ನಾವು ಯಾರ ಮುಂದೆನಾದ್ರೂ ಹೇಳ್ಬೇಕು ಅಂತಂದ್ರೆ, ನೋಡಪ್ಪ ನನ್ನ ಹಿಂದೆ ಈ ತರ ಇತ್ತು, ಈಗ ಈ ರೀತಿ ಆಗಿದೆ ನನ್ನ ಮಣ್ಣು, ಅದು ಕೇವಲ ನಾವು ನಮ್ಮ ಸಾವಯವ ಅಥವಾ ನ್ಯಾಚುರಲ್ ಪದ್ಧತಿಗಳನ್ನ ಉಪಯೋಗಿಸಿ ನಾವ್ ಈ ರೀತಿ ಮಾಡ್ತಿದೀವಿ ಅಂತ ಹೇಳ್ಬೇಕಂದ್ರೆ ನಮ್ಗೊಂದು ಡೇಟಾ ಬೇಕಾಗತ್ತೆ. ಆ ಡೇಟಾ ಅಟ್ಲೀಸ್ಟ್ ಅವ್ರ ಮುಂದೆ, ಅಂದ್ರೆ 4 ಜನಕ್ಕೆ ಈಗ ಯಾರೇ ಆಗ್ಲಿ ಏನಾದ್ರು ನಾವು ವಿಷಯ ಹೇಳ್ಬೇಕು ಅಂತಂದ್ರೆ ಅವರಿಗೆ ಡೇಟಾ ಪಾಯಿಂಟ್ ಆಫ್ ವ್ಯೂ ಇಂದ ತೋರಿಸಿದ್ರೆ ಮಾತ್ರನೇ ಅವರು ಅರ್ಥ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಮ್ಮ ಒಂದು ಮಣ್ಣಿನ ಫಲವತ್ತತೆನ ವರ್ಷದಿಂದ ವರ್ಷಕ್ಕೆ ಅಥವಾ 2 ವರ್ಷಕ್ಕೊಮ್ಮೆ ಈ ರೀತಿ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನ ಒಂದು ಟ್ರ್ಯಾಕ್ ಇಟ್ಕೊಂಡಿದ್ರೆ ನಾಳೆ ದಿವಸ ನಾವು ಯಾರಿಗಾರು ತೋರಿಸಿದಾಗ
ಅವಾಗ ಇನ್ನೂ ಹೆಚ್ಚು ಜನಗಳಿಗೆ ಈ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಆಗಲಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಆಗಲಿ ಒಲವು ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಖಂಡಿತ ಕರೆಕ್ಟ್. ಮಾಡಬೇಕು, ಮಾಡ್ಬೋದು. ಯಾಕೆಂದರೆ ಇವತ್ತಿನ ಹೊಸ ಜನ್ರೇಷನ್ ಇದೆ, ಜೆನ್ಜಿ, ಅವರೆಲ್ಲವೂ ಡೇಟಾ ಇಟ್ಕೊಳ್ದಲ್ಲೇ ಮುಂದೆ ಹೋಗಲ್ಲ. ಸೊ ನಾವು ಆ ಜೆನ್ಜಿನ ನಾವು ನ್ಯಾಚುರಲ್ ಫಾರ್ಮಿಂಗ್, ಕೆಮಿಕಲ್ ಫ್ರೀ ಫಾರ್ಮಿಂಗಿಗೆ ತರಬೇಕು ಅಂದಾಗ ಈ ಎಲ್ಲ ಮಾಹಿತಿಗಳು ಇರಬೇಕು. ಸೊ ಅದನ್ನು ಇಟ್ಕೊಂಡು ನಾವು ಅವ್ರಿಗೆ ಪ್ರೆಸೆಂಟ್ ಮಾಡಿದಾಗ ಅವ್ರನ್ನ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಅನ್ನೋದು ನಿಮ್ಮ ಒಂದು ಸಲಹೆ. ಖಂಡಿತ. ಸೊ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಸೊ ಮಾಡಿಸ್ಬೋದು. ಹೇಳಿಯಪ್ಪ. ನಾವು GKVKನಲ್ಲೇ ಮಾಡಿದ್ರೆ ಒಳ್ಳೇದಲ್ವಾ ಸರ್? ಅದನ್ನು ನಾನು ಹೆಗಡೆಯವರನ್ನು ಕೇಳಿದ್ದೀವಿ ಈ ಪ್ರಶ್ನೆನ. ಮಣ್ಣು ಪರೀಕ್ಷೆ ನಾವು ಹೇಗೆ ಇದಿರುತ್ತೆ, ಇದ್ರದ್ದು ಅಥೆಂಟಿಸಿಟಿ, ಅಕ್ಯುರೇಸಿ ಹೇಗೆ ಡಿಪೆಂಡ್ ಆಗುತ್ತೆ ಸರ್ ಅಂತ ಕೇಳಿದ್ವಿ. ಅದಕ್ಕೆ ಸರ್ ನಮ್ಗೆ ಹೇಳಿದ್ದೇನೆಂದರೆ, ಇದರಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಆಗೋ ಸಾಧ್ಯತೆ ಇರುತ್ತೆ. ಪ್ರಥಮವಾಗಿ ನಾವು ಸಾಯಿಲ್ ಸ್ಯಾಂಪಲ್ಲು, ಸೊ ಮಣ್ಣನ್ನು ಏನು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತೀವಿ ನಮ್ಮ ಕೃಷಿ ಭೂಮಿನಲ್ಲಿ, ಅಲ್ಲೇ ಸಾಕಷ್ಟು ಗೈಡ್ಲೈನ್ಸ್ಗಳಿರುತ್ತೆ. ಸೊ ಆ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಿ ನಾವು ರೈಟ್ ಟೈಪ್ ಆಫ್ ಸ್ಯಾಂಪಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಒಂದು ಮಣ್ಣು ಸ್ಯಾಂಪಲ್ ಲೆವೆನ್ ಸೆಲೆಕ್ಟ್ ಮಾಡ್ತೀವಿ, ಅಲ್ಲಿ ನಾವು ಎಡವಟ್ಟು ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಆಮೇಲೆ ನಾವು ಏನು ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ಕಳಿಸ್ತೀವಿ, ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ಸು, ಅಲ್ಲಿರ್ತಕ್ಕಂಥ ಅವರು ತಾಂತ್ರಿಕ ಸಿಬ್ಬಂದಿ ವರ್ಗ, ಅವರು ಇದನ್ನು ಹೇಗೆ ಪರೀಕ್ಷೆ ಮಾಡ್ತಾರೆ. ಕೆಲವಂತೂ ಹೆಗಡೆ ಸರ್ ಹೇಳೋದು ನಮಗೆ ಈ ಮಿನರಲ್ಸ್ ಬಗ್ಗೆ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ ಬಗ್ಗೆ ಕಂಡುಹಿಡಿಬೇಕಂದ್ರೆ ಅದೊಂದು ಅಸಿಡಿಕ್ ರಿಯಾಕ್ಷನ್ ಕ್ರಿಯೇಟ್ ಮಾಡಬೇಕು. ಸೊ ಇಷ್ಟು ಸ್ಯಾಂಪಲ್ ಮಣ್ಣಿಗೆ ಇಷ್ಟೇ ML ಅಸಿಡಿಕ್ ಲಿಕ್ವಿಡ್ ಹಾಕಬೇಕು, ಆಸಿಡ್ ಹಾಕಬೇಕು ಅಂತ ಗೈಡ್ಲೈನ್ಸ್ ಇರುತ್ತಂತೆ. ಸೊ ಹಿ ಆರ್ ಶಿ, ಅದು ಯಾರು ಟೆಸ್ಟ್ ಮಾಡ್ತಿರ್ತಾರೋ ಅವರು ಅಜಾಗೃತೆಯಿಂದ ಅವ್ರ ಪಿಲ್ಲರ್ನಲ್ಲಿ ಜಾಸ್ತಿ ತೆಗೆದು ಹಾಕಿರ್ಬೋದು, ಕಮ್ಮಿ ಹಾಕಿರ್ಬೋದು, ಅವ್ರು ಯಾವುದೇ ಆಲೋಚನೆಯಲ್ಲಿ ಮಾಡಿರ್ಬೋದು. ಇದು ಒಂದು ಡಿವಿಯೇಷನ್ ಆಗೋ ಸಾಧ್ಯತೆಗಳಿದೆ ಅನ್ನೋದನ್ನು ಅವರು ಹೆಗಡೆಯವರು ಗಮನಿಸ್ತಾರೆ. ಒಂದು ಸಂಗ್ರಹಣೆ, ಮಣ್ಣಿನ ಸಂಗ್ರಹಣೆ, ಅದರಲ್ಲಿ ಆಗಬಹುದಾದಂಥ ವ್ಯತ್ಯಾಸಗಳು, ಮತ್ತು ಮಣ್ಣು ಪರೀಕ್ಷೆಯ ಸಮಯದಲ್ಲಿ ಆ ತಾಂತ್ರಿಕ ಸಿಬ್ಬಂದಿ ಮಾಡಬಹುದಾದಂಥ ಕೆಲವು ಲೋಪದೋಷಗಳು ನಿಮ್ಮ ರಿಪೋರ್ಟ್ ಮೇಲೆ ಇರುತ್ತೆ. ಹಾಗಾಗಿ ರಿಪೋರ್ಟಲ್ಲಿ ಏನು ಬರುತ್ತೋ ಅದನ್ನು ನೋಡ್ಕೊಳ್ಳಿ, ಬಟ್ ಅದು ಅಕ್ಯುರೇಟ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅದರದೇ ಆದಂಥ ಅನುಮಾನಗಳು ನಮ್ಮ ಜೊತೆ ಇಟ್ಕೊಂಡಿರೋಣ ಅಂತ ಹೇಳ್ತಾರೆ. ಸರ್ ನಮಸ್ತೆ, ನಾಗರಾಜ್ ಅಂತ, ಕುಣಿಗಲ್ ತಾಲೂಕು. ಹೇಳಿ ನಾಗರಾಜ್, ಕೇಳ್ತಿದೆ ಹೇಳಿ. ಸರ್ ನಾನು ಹೆಬ್ಬಾಳದಲ್ಲಿರೋದ್ರಿಂದ ನಾನೇನ್ ಮಾಡಿದೆ, 2022ನಲ್ಲಿ ನಾನು ಬೋತ್ ನಮ್ದು 2-3 ಕಡೆ ಜಮೀನಿದೆ, 2 ಕಡೆದೂ ನಾನೇನ್ ಮಾಡಿದೆ, ಶಾಂಪಲ್ ಕಲೆಕ್ಟ್ ಮಾಡಿ GKVKಲ್ಲೂ ಕೊಟ್ಟೆ, ಮತ್ತೆ ಜುಹಾರಿ ಆಗ್ರೋ ಅಂತ ಒಂದು ಇದರಲ್ಲಿದೆ, ಯಲಹಂಕ ದೊಡ್ಡಬಳ್ಳಾಪುರ ರೋಡಲ್ಲಿ ಇದೆ, ಅಲ್ಲೂ ಕೊಟ್ಟಿದ್ದೆ. ಸೊ ಜುಹಾರಿ ಆಗ್ರೋದವರು ಬೇಗ ಕೊಟ್ರು, ಅಂದ್ರೆ ವಿತಿನ್ 2-3 ಡೇಸ್ ಅಲ್ಲಿ ಅವರು ರಿಸಲ್ಟ್ ಕೊಟ್ರು. ಬೇರೆ GKVKನವರು ತುಂಬಾ ಡಿಲೇ ಮಾಡಿದ್ರು, ಆಲ್ಮೋಸ್ಟ್ ದೇ ಟುಕ್ 1 ಮಂತ್. ಕೇಳಿದ್ರೆ ಇಲ್ಲ ಸರ್, ನಮ್ಮಲ್ಲಿ ಕೆಲವು ಶಾಂಪಲ್ ಟೆಸ್ಟ್ ಮಾಡ್ಲಿಕ್ಕೆ ಕೆಲವು ಕೆಮಿಕಲ್ ಇಲ್ಲ, ಹಂಗಾಗಿ ಅದ್ ಬಂದ್ಮೇಲೆ ಮಾಡ್ಕೊಡ್ತೀವಿ. ತುಂಬಾ ಟೈಮ್ ತಗೊಂಡ್ರು ಅವರು. ಬಟ್ ಎರಡರದ್ದು ಏನೋ ಡಿಫ್ರೆನ್ಸ್ ಏನಿಲ್ಲ, ಬಟ್ ಕಾಸ್ಟ್ ಇವ್ರು ಕಡಿಮೆ, GKVKನಲ್ಲಿ ಟೆಸ್ಟಿಂಗ್ ಕಾಸ್ಟ್ ಕಡಿಮೆ. ಆಮೇಲೆ ಜುಹಾರಿ ಆಗ್ರೋದವರು ಅವರು ಅದೆಲ್ಲ ಟೆಸ್ಟ್ ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು, ನೋಡಿ ನೀವು ಇಷ್ಟು ಕೆಮಿಕಲ್ ಹಾಕ್ಬೇಕು ಅಂತ ಎಲ್ಲ ಲಿಸ್ಟ್ ಕೊಟ್ರು ನನ್ಗೆ ಅವಾಗ. ಬಟ್ ನಾನು ಅದನ್ನೇ ಯೂಸ್ ಮಾಡ್ಲಿಲ್ಲ, ಬಟ್ ಐ ಕೆಪ್ಟ್ ಇಟ್ ಫಾರ್ ಇನ್ಫಾರ್ಮೇಶನ್. ಬಟ್ ಅನ್ಫಾರ್ಚುನೇಟ್ಲಿ ಈಗ 3 ವರ್ಷ ನಾನು ಮಾಡಿಸ್ತಿಲ್ಲ, ಮರ್ತೋಗಿದ್ದಂಗೆ ಆಯ್ತು. ತಾವು ಸಬ್ಜೆಕ್ಟ್ ತಗೊಂಡಿದ್ದು ಈಗ ನನ್ಗೆ ಗೊತ್ತಾ ರಿಮೈಂಡ್ ಮಾಡ್ದಂಗೆ ನಾವು ಐ ವಿಲ್ ಗೋ ಫಾರ್ 1 more ಟೆಸ್ಟ್. ಸೊ ಹಂಗೆ ಇದೆ, ಅಂತ ಡಿಫ್ರೆನ್ಸ್ ಬರಲ್ಲ ಸರ್ ವೆದರ್ GKVK ಆರ್ ಪ್ರೈವೇಟ್ ಇದು. ಬಟ್ ಇದನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡಿಸೋದು ಒಳ್ಳೇದು. ಸ್ವಲ್ಪ ಅವರು ಅವ್ರು ನಮ್ಗೆ ಹೇಳ್ತಾರೆ, ಅವ್ರ ಉದ್ದೇಶ ಮೇಯ್ನು ಅವರು ಕೆಮಿಕಲ್ ಫರ್ಟಿಲೈಸರ್ಸ್ ಸೇಲ್ ಮಾಡದೆ ಅವ್ರ ಉದ್ದೇಶಗಳು. ನಾವು ಅದನ್ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೇಕು. ನಮ್ಗೆ ಬೇಕಾದ ನಾವು ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ತಗೋಬೇಕು, ನಮ್ಮ ಸಿಸ್ಟಮ್ ಏನಿದೆ ಅದು ಫಾಲೋ ಮಾಡ್ಕೋಬೇಕು. ನಾವು ಪೇಜ್ ನಂಬರ್ 1 ಓದ್ಬೇಕು, ಪೇಜ್ ನಂಬರ್ 2ನ ಓವರ್ ಸೈಟ್ ಮಾಡಬೇಕು. ಎಸ್ ಸರ್ ನಮ್ಗೆ ಅಷ್ಟಕ್ಕೆ ನಾವು ಅಷ್ಟಕ್ಕೆ ಲಿಮಿಟ್ ಮಾಡ್ಕೋಬೇಕು ಅಷ್ಟೇ ಅದನ್ನ. ಬಟ್ ಅವ್ರ ಮೈಂಡ್ ಅಲ್ಲಿ ಇರೋದು ಅದೇನೆ ಸರ್, ಏನಾದ್ರೂ ಮಾಡಿ ನಮ್ಗೆ ನಮ್ಗೆ ಅದನ್ನ ಇಲ್ಲ, ನಿಮ್ಗೆ ತುಂಬಾ ವೀಕ್ ಇದೆ ನಿಮ್ ಸಾಯಿಲ್, ನೀವು ಇದ್ರಲ್ಲಿ ಏನೋ ಇದ್ ಮಾಡಕ್ಕಾಗಲ್ಲ, ಈಲ್ಡ್ ಬರಲ್ಲ, ಹಾಗೆ ಹೀಗೆ ಅಂತ ಹೇಳಿ ದೇ ವಿಲ್ ಆಲ್ವೇಸ್ ರೆಕಮೆಂಡ್ ಫಾರ್ ದೇರ್ ಓನ್ ಪ್ರಾಡಕ್ಟ್ಸ್. ಗ್ರಾಹಕರಾಗಿ ತಯಾರು ಮಾಡ್ತಾರೆ. ಹೌದು 100%. ಟೆಸ್ಟಿಂಗ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಟ್ ಓನ್ಲಿ. ಖಂಡಿತ. ಥ್ಯಾಂಕ್ ಯು ಸರ್, ಯು ಆರ್ ರಿಮೈಂಡೆಡ್ ದಟ್ ಸಬ್ಜೆಕ್ಟ್. ವೆರಿ ನೈಸ್. ಥ್ಯಾಂಕ್ ಯು ನಾಗರಾಜ್. ಹೇಳಿಯಪ್ಪ, ಇನ್ಯಾರು ಹೇಳಿ. ನಾನು ಮಲ್ಲಿಕಾರ್ಜುನ್ ಗೌರವಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ ಒಬ್ರು ಮಾಡ್ತಿದ್ರು, ಜುವಾರಿ ಇವರೇನೆ 3,500 ಚಾರ್ಜ್ ಮಾಡಿ ಒಂದು ಅಷ್ಟು ಲಿಸ್ಟ್ ಕೊಟ್ರಂತ. ನೀವು ಇದೆಲ್ಲ ನಿಮ್ಮ ಜಮೀನಲ್ಲಿ ಇಷ್ಟು ಕೊರತೆ ಇದೆ, ಕೆಲವೆಲ್ಲ ಜಾಸ್ತಿ ಆಗಿದೆ, ಕೆಲವೆಲ್ಲ ತುಂಬಾ ಕಡಿಮೆ ಆಗಿದೆ, ನೀವು ಇಷ್ಟು ಪರ್ಚೇಸ್ ಮಾಡ್ಬೇಕು ನಮ್ಮಲ್ಲೇನೆ, ನಾವು ಇನ್ನೊಬ್ರು ನಿಮ್ಮ ಜಮೀನಿಗೆ ಟೆಸ್ಟ್ ಮಾಡಕ್ ಕಳ್ಸಿಕೊಡ್ತೀವಿ ಅಂತೇಳಿ ದೊಡ್ಡ ಲಿಸ್ಟ್ ಕಳ್ಸಿಕೊಟ್ರಂತ ಸರ್ ಅವ್ರಿಗೆ. ಆಮೇಲೆ ಎಷ್ಟಾಗುತ್ತೆ ಅಂದ್ರೆ ಒಂದು 25-30 ಸಾವಿರ ರೂಪಾಯಿ ಐಟಮ್ ಹೇಳಿದಾರೆ ಸರ್.
ದುಬಾರಿ ಆಗಿರೋದ್ರೆ. ಇಟ್ ಈಸ್ ಎ ಬಿಗಿನಿಂಗ್, ಇದು ಪ್ರಾರಂಭ ಅಷ್ಟೇ. ಹೌದು ಸರ್, ಹೌದು ಸರ್. ಆಮೇಲೆ ನಾನು ಮೊನ್ನೆ ನಿಮ್ಮನ್ನ ಕೇಳಿದ್ಮೇಲೆ ಇವಾಗ ಅಂದ್ರಲ್ಲ, ನಮ್ಮಲ್ಲಿ ಬೆಳಿತಾರ ಇದನ್ನೇ ಅದನ್ನೇ ನಮ್ಗೆ ಲೈವ್ ಎಕ್ಸಾಂಪಲ್ ಅಲ್ಲೇ ಮಣ್ಣು ಟೆಸ್ಟ್ ಬೇಡ ಅಂದಿದ್ದಕ್ಕೆ ನಾನು ತಗೊಂಡೋಗಿದ್ದೆ ಬೆಂಗಳೂರಿಗೆ, ವಾಪಸ್ ತಂದೆ ಮಣ್ಣು ನಾನು ಬೆಂಗಳೂರಿಂದ. ಅಲ್ಲ, ಅದೇ ನಿಮ್ಮನ್ನ ಅಕಾಡೆಮಿ ನಮ್ಮ ಇದ್ರಲ್ಲಿ ಲೈವ್ ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರಲ್ಲ ಸರ್. ಖಂಡಿತ ಖಂಡಿತ. ಹೌದು ಸರ್, ವಾಪಸ್ ತಗೊಂಡ್ಬಂದೆ ಸರ್. ಒಳ್ಳೇದು ಮಲ್ಲಿಕಾರ್ಜುನ್ ಅವರೇ. ಅದಕ್ಕೆ ಇವತ್ತು ಇಂಟ್ರೆಸ್ಟ್ ಆದಂಗೆ ಅದು ನೀವು ಸಾಯಿಲ್ ಟೆಸ್ಟ್ ಬಗ್ಗೆ ಮಾತಾಡ್ತಾರ ಬಹಳ ಇಂಟ್ರೆಸ್ಟ್ ಬಂತು ಸರ್ ಇವತ್ತಿನ. ಖಂಡಿತ, ಥ್ಯಾಂಕ್ ಯು ಸರ್. ಒಳ್ಳೇದು. ಹೇಳಿಯಪ್ಪ, ಇನ್ಯಾರು ಫೀಡ್ಬ್ಯಾಕ್ ಕೊಡಿ ಸರ್. ಒಂದೇ ಒಂದು ನನ್ನ ಕಡೆಯಿಂದ ಸಲಹೆ ಇದೆ. ಹೇಳಿ ರಾಮಪ್ರಸಾದ್ ಸರ್. ಸರ್, ಇದು ಇವಾಗ ಈ ರೀಸೆಂಟ್ ಡೇಸ್ ಅಲ್ಲಿ ನಿಮ್ಗೆ KYC ಮಾಡಬೇಕು ರೈತರೆಲ್ಲ ಅಂತ ಒಂದು ಎಲ್ಲ ರೈತ ಸಂಪರ್ಕ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಸರಿ, ಆ ಡಾಕ್ಯುಮೆಂಟೇಶನ್ ಬಗ್ಗೆ ಒಂದಿನ ಯಾವ್ದಾದ್ರು ದಯವಿಟ್ಟು ಒಂದು ಸೆಷನ್, ಪಾಪ ಎಲ್ಲ ಎಷ್ಟೋ ರೈತರಿಗೆ ಅವರು ರೈತ ಸಂಪರ್ಕ ಕೇಂದ್ರದವ್ರು ಫೋನ್ ಮಾಡಿ ಅವರು ನಿಮ್ದು ಇದು ಏನದು KYC ಕೇಂದ್ರ ಸರ್ಕಾರದ ಏನೋ ನಂಬರ್ ಅಂತ ಏನೋ ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಒಂಚೂರು ಒಂದಿನ ಮಾಹಿತಿ ಕೊಡಿ ಸರ್. ಇದೆಲ್ಲ ಏನಕ್ಕೆ ಸರ್? ಸುಮ್ಮನೆ ಸುತ್ತಾರೆ, ಕಂಬ ಸುತ್ತಾ ಇರ್ತಾರೆ, ಅಧಿಕಾರಿಗಳು ಕಂಬ ಸುತ್ತಾರೆ, ನಮ್ಮನ್ನು ಕಂಬ ಸುತ್ತಿಸ್ತಾರೆ. ತುಂಬಾ ರೈತರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸರ್. ಇಲ್ಲ ನೋಡಿ, ನಮ್ಮ ಮೈಸೂರು ಜಿಲ್ಲೆ HD ಕೋಟೆ ರಸ್ತೆ ಕಳಲವಾಡಿನಲ್ಲಿ AP ಚಂದ್ರಶೇಖರ್ ಸರ್ ಅಂತ ಇದ್ದಾರೆ, ನೈಸರ್ಗಿಕ ಕೃಷಿಕರು. ಓಕೆ. ಅವರು ಕೃಷಿಕನ ಕಾಡುವ ಸಮಸ್ಯೆಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಚಾಪ್ಟರ್ ತಾಲೂಕು ಕಚೇರಿ ಕೃಷಿ ಇಲಾಖೆಗೆ ಅಲೆಯುವುದು. ಕರೆಕ್ಟ್. ಹಾಗಾಗಿ ಇದು ಸುಮ್ಮನಿರ್ಲಾರ್ದಲ್ಲಿ ಕಂಬ ಸುತ್ತೋ ಕೆಲಸ ಅಂತ. ಈಗ ಉದಾಹರಣೆಗೆ ರಾಜ್ಯ ಸರ್ಕಾರ ಫ್ರೂಟ್ ID FRUIT, ಅದಕ್ಕೇನು ಅಬ್ರಿವೇಷನ್ ಇದೆ ನನಗೆ ಗೊತ್ತಿಲ್ಲ, ಫ್ರೂಟ್ ID ಅಂತ ಮಾಡಿದ್ದಾರೆ. ಅದರಲ್ಲಿ ಎಲ್ಲಾ ಡಾಕ್ಯುಮೆಂಟು KYCಗಳು ABCDಗಳು ಎಲ್ಲ ಸ್ಟೇಟ್ ಗವರ್ಮೆಂಟ್ ಪೋರ್ಟಲ್ ಅಲ್ಲಿ ಇದೆ. ಹೌದು. ಈಗ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಇವ್ರ ತನ್ನ ಇದೆಯಲ್ಲ ಫ್ರೂಟ್ ID, ಅದನ್ನ ಶೇರ್ ಮಾಡ್ಬೋದಲ್ಲ. ಮತ್ತೆ ಇನ್ನೊಂದು ಉಪಕ್ರಮ, ಮೊದಲಿಂದ ಜೆರಾಕ್ಸ್ ತಗೊಂಬ, ಸ್ಕ್ಯಾನ್ ತಗೊಂಬ, ಅದನ್ನ ಅಪ್ಲೋಡ್ ಮಾಡಿ ಏನಕ್ಕೆ ಬೇಕು? ನಿಮ್ಮ ಹತ್ರ ಫ್ರೂಟ್ ID ಇದೆ ಅಲ್ವಾ? ಇದೆ. ರೈತನಲ್ಲಿ ಮಹತ್ತರವಾದ ಬದಲಾವಣೆಗಳು ಏನಾಗುತ್ತೆ ಸರ್? ನಾವೇನು ಕೃಷಿ ಜಮೀನು ಮಾಡ್ತೀವ 3 ತಿಂಗಳಿಗೆ ಒಂದ್ಸತಿ? ನಮ್ಮ ಹತ್ರ ಇರುತ್ತೆ, ಬೆಳೆ ತಗೊಳ್ದೇ ಇದ್ರೆ ತಾನೇ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಅದು ನೀವು ಅವ್ರ ಮೇಲೆ ಅವಲಂಬಿಸಿದ್ರೆ ಸರ್, ನೀವು ಇದೇನು ಸರ್ಕಾರಿ ಪ್ರಾಯೋಜಿತ ವ್ಯವಸ್ಥೆಗಳಿದೆಯಲ್ಲ, ಸಬ್ಸಿಡಿ ಅಂತ ಹೇಳ್ತಾರೆ ನೋಡಿ, ಸಬ್ಸಿಡಿ ಬಲೆಗೆ ನಾವು ಬಿದ್ದರೆ, ಸಾರಿ ಟು ಯೂಸ್ ದಿಸ್ ವರ್ಡ್, ಸಬ್ಸಿಡಿ ಹಿಂದೆ ನಾವು ಹೋದ್ರೆ ಇದಕ್ಕೆ ಅಂತ್ಯವೇ ಇಲ್ಲ. ಅದನ್ನ ತಗೊಂಬನ್ನಿ, ಇದನ್ನ ತಗೊಂಬನ್ನಿ, ಆ ವೋಚರ್ ಸೈನ್ ಮಾಡಿ, ಈ ವೋಚರ್ ಸೈನ್ ಮಾಡಿ. ಸರ್, ಎಷ್ಟೋ ವೋಚರ್ಗಳಲ್ಲಿ ಅಮೌಂಟೇ ಬರ್ದಿರಲ್ಲ, ಸುಮ್ಮನೆ ಸೈನ್ ಮಾಡಿಸ್ಕೊಂತಾರೆ ನಮ್ಮ ಹತ್ರ. ಕರೆಕ್ಟ್. ಅನ್ವಾಂಟೆಡ್ ಆಗಿ ನಮ್ಮ ವ್ಯವಸ್ಥೆಗಳಲ್ಲಿ ಅವೆಲ್ಲ ಲೀನವಾಗಿ ಹೋಗ್ಬಿಡುತ್ತೆ. ನಮ್ಮ ತೇಜಸ್ವಿ ಅವರ ತಬರ್ನ ಕಥೆ ಇದೆಯಲ್ಲ, ಆ ಟೈಪ್. ಹಾಗಾಗಿ ಈ ಫ್ರೂಟ್ ID, KYC ಇವೆಲ್ಲ ಸುಮ್ಮನೆ ರೈತನ ಸುತ್ತಿಸೋದು, ಕಂಬ ಸುತ್ತಂಗೆ. ನಮಗೇನು ಬೇಡ ಸರ್, ನಮ್ಗೆ ಯಾವ ಸಂಕೋಲೆಗಳು ಬೇಡ, ನನಗೆ ಒಳಸುರಿಗಳೇ ಬೇಡ, ಸಬ್ಸಿಡಿಗಳೇ ಬೇಡ. ನನ್ನ ಆತ್ಮನಿರ್ಭರವಾಗಿ ನಾನು ಮಾಡ್ಕೋತೀನಿ. ನಾನು ವಾಪಸ್ ಪ್ರಶ್ನೆ ಕೇಳಿದಾಗ ಅವ್ರ ಹತ್ರ ಆನ್ಸರ್ ಇಲ್ಲ ಸರ್. ಯಾತಕ್ ಬೇಕು ಅಂತ ಕೇಳಿದಾಗ ಸರ್, ಇದು ಯಾತಕ್ ಬೇಕು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಕಲೆಕ್ಟ್ ಮಾಡಿ ಕೇಳಿದ್ದಾರೆ ಸರ್ ಅಂತ. ನಾವು ಕಂಬ ಸುತ್ತಿದೀವಿ, ನೀವು ಕಂಬ ಸುತ್ತಿ ಅಂತ. ಹಾಗಾಗಿ ಐ ಬ್ರಾಟ್ ದಿಸ್ ಸಬ್ಜೆಕ್ಟ್ ಟು ಯು ಸರ್. ಅಷ್ಟೇ. ಥ್ಯಾಂಕ್ ಯು. ಒಳ್ಳೇದು. ಹೇಳಿಯಪ್ಪ ಸರ್. ಈ KYC ಬಗ್ಗೆನೆ ನಾನು ಸ್ವಲ್ಪ ನಿಮ್ಮ ಹತ್ರ ಒಂದ್ ಸ್ವಲ್ಪ ಶೇರ್ ಮಾಡ್ಬೇಕಂತಿದ್ದೆ. ಅಂದ್ರೆ ಯಾರ್ಯಾರ ಅನುಭವ ಅವ್ರವ್ರಿಗಿರುತ್ತೆ, ನಿಮ್ಮ ಅನುಭವ ನಿಮಗಿರುತ್ತೆ, ನನ್ನ ಅನುಭವ ನನಗಿರುತ್ತೆ. ನಮ್ದು ಬಾರ್ಡರ್ನಲ್ಲಿ ಇರೋದ್ರಿಂದ ಸ್ವಲ್ಪ ನಮ್ಗೆ ಏನಾಗುತ್ತೆ ಅಂದ್ರೆ ಈ KYC ಮಾಡ್ದಂಗಿದ್ರೆ, ಈಗ KYC ಅನ್ನೋದು 5 ವರ್ಷಕ್ಕೊಂದ್ಸರಿ ನಾರ್ಮಲ್ ಮಾಡ್ಬಿಟ್ಟಿದ್ದಾರೆ. ಈ ಫ್ರಾಡ್ ಡಿಟೆಕ್ಷನ್ ಕೋಸ್ಕರನೇ ಮಾಡ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟ್ ಎಸ್ಪೆಷಲ್ ಆಗಿ. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ಎಲ್ಲ ಲ್ಯಾಂಡ್ ಅಲ್ಲಿ ಡಿಜಿಟೈಸೇಷನ್ ಆಗ್ತಾ ಇದೆ ಸರ್. ಡಿಜಿಟೈಸೇಷನ್ ಆದಾಗ ಯಾರ ಹೆಸರು ಮೇಲೆ ಲ್ಯಾಂಡ್ ಇದೆಯೋ ಅವರಿಗೆ ಒಂದು ID ಕೊಡ್ತಾ ಇದ್ದಾರೆ, ಸೇಮ್ ಆಧಾರ್ ID ತರಾನೇ. ಪಾನ್ ಕಾರ್ಡ್ಗೆ, ನಿಮಗೆ ಕಮರ್ಷಿಯಲ್ ಅಪ್ಲಿಕೇಶನ್ಗೆ ಪಾನ್ ಕಾರ್ಡು, ಮತ್ತೆ ನಿಮ್ಮ ಒಂದು ಐಡೆಂಟಿಫಿಕೇಶನ್ ತರ ಆಧಾರ್ ID ಹೆಂಗನು ಫಾರ್ಮರ್ ಆಗಿ ಫಾರ್ಮರ್ ID ಅಂತ ಒಂದು ಕೊಡ್ತಾ ಇದ್ದಾರೆ. ಸೊ ಆ ಫಾರ್ಮರ್, ಯಾವ ಫಾರ್ಮರ್ಗೆ ಯಾರು ಫಾರ್ಮರು ಆಕ್ಚುಲ್ ಆಗಿ ಅವನಿಗೆ ಬೆನಿಫಿಟ್ಸ್ ಹೋಗ್ತದಾ ಇಲ್ಲ ಅನ್ನೋದಕ್ಕೋಸ್ಕರನೇ ಈ ಒಂದು ಇದು ಮಾಡ್ತಾ ಇರೋದು. ದಿಸ್ ಈಸ್ ಎ ವೆರಿ ಗುಡ್
ಎಕ್ಸಸೈಸ್ ಆಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಮಾಡ್ತಾ ಇರೋದು. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಅಂದ್ರೆ ಇದು ಸಬ್ಜೆಕ್ಟ್ ಇಂದ ದೂರ ಹೋಗ್ಬಿಟ್ಟಿನಿ, ಏನಂದ್ರೆ ಇದು ಬಂತು ಅಂತ ಹೇಳ್ತಾ ಇದ್ದೀನಿ. ಎಷ್ಟೊಂದ್ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸುಮ್ಮನೆ IT ರಿಟರ್ನ್ಸ್ ನಲ್ಲಿ ನಮ್ಗೆ ಇಷ್ಟ ಆದಾಯ ಬಂತು, ಇಷ್ಟು ಇದು ಬಂತು ಅಂತ ಹೇಳ್ಬಿಟ್ಟು ಲಂಚದ ದುಡ್ಡು ತಗೊಂಡ್ಬಿಟ್ಟು ಇದು ವ್ಯವಸಾಯದ ಇನ್ಕಮ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವನ್ನೆಲ್ಲ ಫ್ರಾಡ್ ಡಿಟೆಕ್ಷನ್ಗೋಸ್ಕರ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಯಾವಾಗ ಮಾಡಿದ್ರು ಕೂಡ ಏನೋ ಒಂದು ಲೋಪದೋಷಗಳು ಇಟ್ಕೊಂಡೇ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಮತ್ತೆ ಮಾಡೋದಿರೋದಿಲ್ಲ. ಬಟ್ ಒಬ್ಬೊಬ್ಬರದು ತಲೆ ಇರೋದ್ರಿಂದ ಒಬ್ಬೊಬ್ರು ಒಂದೊಂದ್ ತರ ಮಾಡಿರ್ತಾರೆ. ಇವಾಗ ಅದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡ್ಬಿಟ್ಟು ಎಲ್ಲಾ ಡಿಜಿಟಲ್ ಮ್ಯಾಪ್ ತರ ಆಗ್ತಾ ಇದೆ. ಆಲ್ ಓವರ್ ಇಂಡಿಯಾ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲ ಸರಿ ಸರ್, ಮಾಡಿ ಸಂತೋಷ, ಅದೆಲ್ಲ ಮಾಡಲಿ. ಅಲ್ಲಲ್ಲ, ಈಗ ಅದೆಲ್ಲ ಮಾಡಿ ಸಂತೋಷ. ಅದರ ಆಕ್ಸೆಸ್ ಯಾರಿಗಿದೆ? ಹೂ ಗಾಟ್ ಆಕ್ಸೆಸ್ ಟು ದಟ್ ಡೇಟಾಬೇಸ್? ಯಾರಿಗೆ ಆಕ್ಸೆಸ್ ಕೊಡ್ತಿದ್ದಾರೆ? ಈ ನಮ್ಮ ಇನ್ಫಾರ್ಮೇಷನ್ ಯಾರಿಗೆ ಮಾರ್ತಿದ್ದಾರೆ? ಬಿಗ್ ಡೇಟಾದವ್ರಿಗೆ ಯಾರಿಗೆ ಮಾರ್ತಿದ್ದಾರೆ? ನಮ್ಗೇನ್ ಬೆನಿಫಿಟ್ ಇದೆ? ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಂತೂ ನನಗೆ ಗೊತ್ತಿಲ್ಲ ಸರ್. ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಸಬ್ಸಿಡಿಗಳು ಯಾರು ತಗೊಂತಾ ಇದಾರೆ, ಎಲ್ಲಿ ಕಳ್ತನ ಆಗ್ತಾ ಇದೆ, ಲೀಕೇಜ್ ನೋಡಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇದು ಈ ಸ್ಟೇಟ್ ಗೌರ್ಮೆಂಟ್ ನವರು ಅದು ಏನ್ ಮಾಡ್ತಾ ಇದಾರೋ ನನಗೆ ಐಡಿಯಾ ಇಲ್ಲ ಸರ್, ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ. ಬಟ್ ಈ KYC ಅನ್ನೋದು ಪ್ಯಾಟ್ರನ್ ಏನಾಗಿದೆ ಅಂದ್ರೆ ಸರ್, ಈ ಒಂದು ಇದು ಬಂದಿರೋದ್ರಿಂದ ಎಷ್ಟೊಂದ್ ಜನ ಆನ್ಲೈನ್ ನಲ್ಲೇ ಹೋಗಿಲ್ಲ ಸರ್, ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ. ನಮ್ಮ ಏರಿಯಾದಲ್ಲಿ ಈ KYC ದಯದಿಂದ ಎಷ್ಟೊಂದ್ ಜನನ ಆನ್ಲೈನ್ ಆಗಿ ಬಂದಿದ್ದಾರೆ. ಅಂದ್ರೆ ಇವರು ರೈತರಂತ ಗುರುತಿಸಲ್ಪಟ್ಟಿದೆ. ಆಮೇಲೆ ಇನ್ನೊಂದು, ನಿಮಗೆ ಸಬ್ಸಿಡಿ ಅಂತಂದ್ರೆ ಗೌರ್ಮೆಂಟ್ ಇಂದ ಬರೋ ದುಡ್ಡೊಂದೇ ಅನ್ಕೋಬೇಡಿ ಸರ್. ಇವಾಗ ನೀವು ಒಂದು ಭೂಮಿ ಇದೆ, ನೀವು ಕರೆಂಟ್ ತಗೊಂಡಿರಿ ಅಂತಂದ್ರೆ, ಕರೆಂಟ್ ಆಲ್ಸೋ ಇಟ್ ಈಸ್ ಒನ್ ಫಾರ್ಮ್ ಆಫ್ ಸಬ್ಸಿಡಿ ದಟ್ ವಾಟ್ ದ ಗವರ್ನಮೆಂಟ್ ಈಸ್ ಪೇಯಿಂಗ್ ಫಾರ್ ಯು ಇಂಡೈರೆಕ್ಟ್ಲಿ. ಅದೇ ನಾವು ಮಣ್ಣಿನಲ್ಲಿ 1 ಗಂಟೆ ಉಪಯೋಗಿಸ್ಬಿಟ್ರೆ ಇಷ್ಟು ಅಂತ ಬಂದ್ಬಿಡುತ್ತೆ. ಅಲ್ಲಿ 8 ತಾಸು 9 ತಾಸು ಫ್ರೀಯಾಗಿ ಕೊಡ್ತಾ ಇರ್ತಾರಲ್ಲ, ಅದು ಸಬ್ಸಿಡಿನೇ ಆಗುತ್ತೆ. ಸೊ ಆ ತರ ಸಬ್ಸಿಡಿನೂ ಬರುತ್ತೆ. ಇನ್ನು ಕೆಮಿಕಲ್ನವರಿಗೆ ಬೇರೆ ತರ ಯೂರಿಯಾ, ಸೂಪರ್, ಪೊಟ್ಯಾಶ್ ನಲ್ಲಿ ಬರೋದು ಅದು ಬೇರೆ ಪ್ರಶ್ನೆ ಆಗುತ್ತೆ. ಸೊ ಈ ಒಂದು ವಿಷಯ ಜಸ್ಟ್ ಇನ್ಫಾರ್ಮೇಶನ್ ಕೊಡೋಣ ಅಂತ ಅನಿಸ್ತು, ಅದು ಕೊಟ್ಟೆ. ಆಮೇಲೆ ಇದ್ರ ಬಗ್ಗೆ ಅದು ನಿಮ್ ಕಾರ್ಡ್, ಹೆಲ್ತ್ ಕಾರ್ಡ್, ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆನೂ ಒಂದು ವಿಷಯ ಇದೆ. ನಮ್ಮ ಏರಿಯಾದಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ನಲ್ಲಿ ಕೂಡ ರಾಜಕೀಯ ಮಾಡಿದ್ರು ನನ್ನ ಕಡೆಯಿಂದ. ಅದೇನೋ ನನಗೆ ಸ್ವಲ್ಪ ಇದಾಯ್ತು. ಒಂದು ಲೆಟರ್ ಅವಾಗ ಸ್ವಲ್ಪ ಅವ್ರು ಆಕ್ಟಿವ್ ಆಗಿದ್ರು, ಪ್ರೈಮ್ ಮಿನಿಸ್ಟರ್ ಅವರು. ಅವರಿಗೊಂದು ಅವರು ಇದು ಮೆಸೇಜ್ಗೆ ಒಂದು ಮೆಸೇಜ್ ಹಾಕಿದ್ರೆ ನನಗೆ ಎಲ್ಲಾ ಚೀಫ್ ಸೆಕ್ರೆಟರಿ ಇಂದಾನೆ ಅದು ಟ್ರಾನ್ಸ್ಫರ್ ಆಗಿ ನನಗೆ ನಮ್ಮ ಮನೆಗೆ ಬಂದ್ಬಿಟ್ಟು ಸಾಯಿಲ್ ಹೆಲ್ತ್ ಕಾರ್ಡ್ಗೆ ಅನುಕೂಲ ಮಾಡ್ಕೊಟ್ರ ನನ್ನದು. ಅಂದ್ರೆ ನಾನು ಸಾಯಿಲ್ ಚೆಕ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಚೆಕ್ ಮಾಡೋರು ಇರ್ಲಿಲ್ಲ. ಆಮೇಲೆ ನನ್ನ ಅಲ್ಲಿ ಕರ್ಕೊಂಡೋಗಿ, ಅಲ್ಲಿ ಲ್ಯಾಬೊರೇಟರಿ ಇದೆ ನಮ್ಮ ಇದ್ರಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ, ಆ ಲ್ಯಾಬೊರೇಟರಿನಲ್ಲಿ ಕೂರಿಸಿ ಚೆಕ್ ಮಾಡಿದ್ ಕೂಡ ತೋರಿಸಿದ್ರು. ಅವಾಗ ಗೊತ್ತಾಯ್ತು ಅವ್ರ ಬಂಡವಾಳ ಎಲ್ಲಾ ಭಾರಿ ಅಧ್ವಾನ. SSLC ನಲ್ಲಿ ಮಾರ್ಕ್ಸ್ ಕಾರ್ಡ್, SSLC ಎಕ್ಸಾಮ್ ಬರ್ದಾಗ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಹೋದಾಗ ಚೆಕ್ಡ್ ಅಂಡ್ ಫೌಂಡ್ ಕರೆಕ್ಟ್ ಬರ್ತಾ ಇದ್ ನೋಡಿ. ಆ ತರ ಎಲ್ಲ ಗೌರ್ಮೆಂಟ್ ನಲ್ಲಿ ನೀವು ಸಾಯಿಲ್ ಹೆಲ್ತ್ ಕಾರ್ಡ್ ಮಾಡಿಸಿದ್ರೆ ಅಂದ್ರೆ ಅದು ಏನು ಪ್ರಯೋಜನ ಇಲ್ಲ. ಪ್ರೈವೇಟ್ ನಲ್ಲಿ ನೀವು ದುಡ್ಡು ಕೊಟ್ಟು ಮಾಡಿಸಿದ್ರೆ, ಎದುರಿ ಕೂತು ಮಾಡಿಸ್ಕೊಂಡ್ರಾನೆ ಅದಕ್ಕೂ ವ್ಯಾಲ್ಯೂ. ಒಂದು. ಎರಡನೇದು, ಆ ಸಾರ್ ಒಬ್ರು ಯಾರೋ ಹೇಳಿದ್ರೆ 2 ಕಡೆ ಮಾಡಿಸಿದ್ರು, 2 ಕಡೆನೂ ಒಂದೇ ತರ ಬಂತು ಅಂತ. ಅಟ್ ಇಸ್ ಕರೆಕ್ಟ್ ಸರ್. ಯಾರೇನೇ ರಕ್ತ ಪರೀಕ್ಷೆ ಮಾಡಿದ್ರೆ 1 ಅಲ್ಲ 2 ಸ್ಯಾಂಪಲ್ ತಗೊಂಡ್ರೆ, ನಿಮ್ಗೆ ಆವರೇಜ್ ತಗೊಂಡ್ರೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಏನೋ ಗೌರ್ಮೆಂಟ್ ಯಾವ್ದೋ ಗೌರ್ಮೆಂಟ್ ನಲ್ಲಿ ಇರೋನು ಯಾವ್ದೋ ರೊಕ್ಕದಾಗಿ ಮಾಡ್ಬಿಟ್ಟು ಅದು ಇದೇ ನಿಮ್ದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಟ್ಟಂತಂದ್ರೆ ಆ ಇರೋ ರೈತ ಹಾಳಾಗೋಗ್ಬಿಡ್ತಾನೆ. ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ, ಸಾಯಿಲ್ ಪ್ರಕೃತಿ ವ್ಯವಸಾಯ ಮಾಡೋರಿಗೆ, ನ್ಯಾಚುರಲ್ ಫಾರ್ಮರ್ಸ್ ಬೇಕಾಗಿಲ್ಲ. ಅಫ್ಕೋರ್ಸ್ ಇದೆಲ್ಲಾನು ಕೆಮಿಕಲ್ ಫಾರ್ಮಿಂಗು, ಮೋನೋಕ್ರಾಪಿಂಗ್ ನವರಿಗೆ ಬೇಕಾಗಿರೋದು. ಬಟ್ ಸ್ಟಿಲ್ ಕಾರ್ಬನ್, ಅದೇನ್ ಕಾರ್ಬನ್ ಇದೆಯಲ್ಲ ಸರ್, ಆ ಕಾರ್ಬನ್ ಕಂಟೆಂಟ್ ಕೂಡ ಬಂದು ಚೆಕ್ ಮಾಡ್ತಾರೆ. ನಮ್ಮಲ್ಲಿ ಜುವಾರಿ ಅಗ್ರದವರಲ್ಲಿ ಬಂದು ಮಾಡ್ದಂಗೆ ಇಲ್ಲಿ ಕೂಡ ನಮಗೂ ಮಾಡಿದ್ರು. ಬಂದು ಒಂದಿಷ್ಟು ಅಮೌಂಟ್ ತಗೊಂಡು ಮಾಡ್ಕೊಟ್ಟು ಹೋದ್ರು. ಕಾರ್ಬನ್ ಎಷ್ಟಿದೆ ಸಾಯಿಲ್ ನಲ್ಲಿ ಅಂತ ಅದೊಂದು ಕಾರ್ಬನ್ ಕಂಟೆಂಟ್ ಅಂತ ಅದೊಂದು ಚೆಕ್ ಮಾಡಿ ಹೋದ್ರು. ಒಂದೊಂದ್ ತರ ಭೂಮಿನಲ್ಲಿ ಒಂದೊಂದ್ ತರ ಖನಿಜಗಳು ಇರ್ತವೆ, ಒಂದೊಂದ್ ತರ ಖನಿಜಗಳು ಇರೋದಿಲ್ಲ. ಅದು ತಿಳ್ಕೊಂಬದ್ರಲ್ಲಿ ತಪ್ಪೇನಿಲ್ಲ ಸರ್.
ನಾವು ಅದು ನಮ್ಮ ಒಂದು ಕೃಷಿನಲ್ಲಿ ಉಪಯೋಗ ಆಗುತ್ತೋ ಇಲ್ಲೋ ಅದು ಸೆಕೆಂಡ್ರಿ. ಬಟ್ ಈ ಭೂಮಿನಲ್ಲಿ ಈ ಕ್ಯಾರೆಕ್ಟರ್ ಇದೆ, ಈ ಕ್ಯಾರೆಕ್ಟರ್ಗೆ ನಾವು ಏನ್ ಬೆಳೆಸಿದ್ರೆ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಬೋದ್ರಲ್ಲಿ ಏನು ತಪ್ಪಿಲ್ಲ. ಖಂಡಿತ. ಸೊ ಇಷ್ಟು ವಿಷಯ ನನಗೆ ಹೇಳ್ಬೇಕಂತಿತ್ತು. ನಾನು ಒಳ್ಳೆಯದು ತೆಲುಗು ಪ್ರಸಾದ್ ಅವರೇ. SOC ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ನಾನು ಇದೇನೋ ಸ್ಯಾಟಲೈಟಿಂದ ಮಾಡ್ತಾರಲ್ಲ ಸಾಯಿಲ್ ಟೆಸ್ಟು, ಅದೊಂದು ರಿಪೋರ್ಟ್ಗಳು ಒಂದೆರಡು ನೋಡಿದೆ, ಯಾರೊಬ್ಬರು ನನಗೆ ಕಳಿಸಿದ್ರು. ಅದರಲ್ಲಿ ಏನು ಬರೀತಾರೆ ಅಂದರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ನು 0.4 ಆಯಿತಾ. ಆಮೇಲೆ ರೇಂಜು ಎಕ್ಸ್ಪೆಕ್ಟೆಡ್ ರೇಂಜು 0.3 to 0.6 ಅಂತೆ. ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ 0.6 ಇದ್ದರೆ ಸಾಕಂತೆ ಅವ್ರಿಗೆ. ಸೊ ಆ ಥರ ಬರೆದು ನೀವು 0.6 ಇದೆ, ನೀವು 0.5 ಇದ್ದೀರಾ, ನೀವು ಆರ್ ಕ್ಲೋಸ್ ಟು ದಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂತ ಬರೀತಾರೆ. ಅಂದರೆ ನೋಡಿ ಎಲ್ಲಿ ದಾರಿ ತಪ್ಪಿಸ್ತಿದ್ದಾರೆ ಅಂತ. ಮಣ್ಣಿನ ಸಾವಯವ ಇಂಗಾಲ 0.6 ಇಸ್ ಏನೋ ಅದು ಅಚೀವ್ ಮಾಡಬೇಕು ರೈತರಿಗೆ ಅಂತೇಳಿ ಒಂದು ತಪ್ಪು ಮಾಹಿತಿ ಕೊಡ್ತಾರೆ. ಆಮೇಲೆ ನಾನು ಇದನ್ನು ಸುಮಾರು ಜನ ಹತ್ರ ಮಾತಾಡಿದೆ ಇದ್ರ ಬಗ್ಗೆ. ಈ ಥರ ತಪ್ಪು ಮಾಹಿತಿಗಳನ್ನು ಕೊಟ್ಟು ಆ ರೇಂಜ್ ಅಂತ ಬರೀತಾರಲ್ಲ ಸರ್, ಆ ಸಾಯಿಲ್ ಹೆಲ್ತ್ ರಿಪೋರ್ಟ್ ಹೆಲ್ತ್ ಕಾರ್ಡಲ್ಲಿ ಆ ರೇಂಜ್ನಲ್ಲೂ ಸಹ ಅವರಿಗೆ ಆ ಕ್ಲಾರಿಟಿ ಇರಲ್ಲ. ಇವತ್ತು 0.6 0.7 ಆರ್ಗ್ಯಾನಿಕ್ ಕಾರ್ಬನ್ ಇಟ್ಕೊಂಡು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಸೊ ಮುಂದೆ ನಾವು 1965ರಲ್ಲಿ ಹಸಿರು ಕ್ರಾಂತಿ ಬರಲಿಕ್ಕೆ ಮುಂಚೆ ರಾಮಪ್ರಸಾದ್ ಸರ್ ಹೇಳ್ದಂಗೆ, ಸೊ ನಮ್ಮ ಕೃಷಿ ಭೂಮಿನಲ್ಲಿ 3.0 4.0 ಸಾವಯವ ಇಂಗಾಲ ಇತ್ತು ಆರ್ಗ್ಯಾನಿಕ್ ಕಾರ್ಬನ್ನು. ಸತತವಾಗಿ ರಾಸಾಯನಿಕ ಬಳಸಿ ಅದನ್ನು 0.3 ನ್ಯಾಷನಲ್ ಅವರೇಜ್ ಇವತ್ತು 0.3 ಇಳಿಸಿದ್ದೀವಿ. ಅವರು ಅದನ್ನು 0.6 ಇದ್ದರೆ ಸಾಕು, ನಮ್ಮ ಒಳಸೂರಿಗಳನ್ನು ಬಳಸ್ಕೊಂಬಿಡ್ರಿ ಅಂತ ಅದರ ಕಡೆ ಹೇಳ್ತಾರೆ. ಹೀಗೆ ದಾರಿ ತಪ್ಪಿಸುವಂಥ ಕೆಲಸಗಳು ಸುಮಾರು ಆ ಸಾಯಿಲ್ ಹೆಲ್ತ್ ಕಾರ್ಡಲ್ಲಿ ಇರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಯಾವ ಥರ ಪ್ರಶ್ನೆ ಮಾಡಬೇಕು, ಅದ್ರ ಮೇಲೆ ಅವಲಂಬಿಸಂಗಿದ್ರೆ ನಮಗೆ ಎರಡೇ ಸರಿ ಹೇಳ್ದಂಗೆ ಅದನ್ನು ಮಳೆ ಹೊಡೆದು ನೇತಾಕೋದ್ರಿಂದ ಗೋಡೆಗೆ. ಸೊ ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ಇಟ್. ಹೇಳಿಯಪ್ಪ. ಇನ್ನೊಂದು ಸರ್, ಇದು ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ಇಟ್ ಈಸ್ ಎ ಕನ್ಸ್ಯೂಮಬಲ್ ಐಟಮ್ ಇದ್ದಂಗೆ, ಮನೆಯಲ್ಲಿ ನಮ್ಮ ಕಿರಾಣಿ ಇದ್ದಂಗೆ ಕನ್ಸ್ಯೂಮ್ ಆಗ್ತಾನೆ ಇರ್ತದೆ. ಅದು ನಾವು ಕೊಡ್ತಾ ಇರ್ಬೇಕು, ಕನ್ಸ್ಯೂಮ್ ಆಗ್ತಾ ಇರ್ತದೆ. ಸೊ ಅದು ಯಾವಾಗ ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ ಅಂತಂದ್ರೆ ನಾವು ವೆನ್ ವಿ ಅವರ್ ಫೀಡಿಂಗ್ ಈಸ್ ಮೋರ್ ದೆನ್ ಅವರ್ ವಾಟ್ ದಟ್ ಪ್ಲಾಂಟ್ ಇಂಟೇಕ್ ತಗೊಂಡಾಗ, ಅಥವಾ ವೆನ್ ದ ಸಿಂಪ್ಲಿ ಈ ಒಂದು ಅದೇ ಡಿಯಾಂಚ ಜಿಲುಮು ಜೀಲಿಗ ಎಲ್ಲ ಹಾಕ್ಬಿಟ್ಟು ನವಧಾನ್ಯಗಳು ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರಲ್ಲ, ಸುಮ್ನೆ ಹಂಗೆ ಹಾಕ್ಬಿಟ್ಟು ಬಿಡೋದು ಅಷ್ಟೇ. ಆಗ ಬಿಟ್ಟಾಗ ಅದು ಏನನ್ನ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಅದರ್ವೈಸ್ ಇಟ್ ಈಸ್ ಪ್ರಾಕ್ಟಿಕಲಿ ಡಿಫಿಕಲ್ಟ್ ಟು ಇನ್ಕ್ರೀಸ್ ದ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಬಿಕಾಸ್ ಇಟ್ ಈಸ್ ಎ ಕನ್ಸ್ಯೂಮಬಲ್ ಐಟಮ್ಸ್. ಖಂಡಿತ. ಎಲ್ಲವೂ ಸಹ ಸಸ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಏನಿರುತ್ತೆ ಎಲ್ಲವೂ ಒಂದು ಕ್ರಿಯೆಗೆ ಒಳಪಟ್ಟಿರುತ್ತೆ. ಸೈಕಲ್ ಅಂತೀವಿ, ಸಾರ್ವಜನಿಕ ಸೈಕಲ್ ಇದೆ, ಎಲ್ಲವೂ ಒಂದೊಂದು ಸೈಕಲ್ಗೆ ಒಳಪಟ್ಟಿರುತ್ತೆ. ಪ್ರಕೃತಿಯಲ್ಲಿ ನಿರಂತರವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಸಾಕಷ್ಟು ವಿಷಯಗಳು ಅಲ್ಲಿ ಕೆಲಸಗಳು ಮಾಡ್ತಿರ್ತವೆ. ನಮ್ಮ ಮಣ್ಣು ಜೀವಿಗಳು, ಸೂಕ್ಷ್ಮ ಜೀವಿಗಳು, ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶ, ತೇವಾಂಶ, ಮಣ್ಣಿನ ಮುಚ್ಚಿಗೆ ಎಲ್ಲವೂ ಸಹ ಅದರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾಗಿ ದರ್ ಇಸ್ ನೋ ಕಾನ್ಸ್ಟೆಂಟ್, ಇಟ್ ಇಸ್ ಆಲ್ ಸಬ್ಜೆಕ್ಟಿವ್. ಇವತ್ತಿದ್ದಂಗೆ ನಾಳೆ ಇರಲ್ಲ. ಅದನ್ನು ನಮ್ಮ ಪ್ರಯತ್ನ ಏನಿರಬೇಕಂದ್ರೆ ಮಣ್ಣಿನ ಆರೋಗ್ಯ ಕಡೆ ಗಮನ ಕೊಡಬೇಕು. ಸಾವಯವ ಇಂಗಾಲವನ್ನು ಕೊಡ್ತಕ್ಕಂಥ ತ್ಯಾಜ್ಯಗಳನ್ನು ಉತ್ಪಾದನೆ ಮಾಡಿ ಮುಚ್ಚಿಗೆ ಮಾಡಿ ಸೂಕ್ಷ್ಮಜೀವಿಗಳಿಗೆ ಒಂದು ಪೂರಕ ವಾತಾವರಣವನ್ನು ಬೇರೆ ವಲಯದಲ್ಲಿ ಸೃಷ್ಟಿ ಮಾಡಿದ್ರೆ ಆ ಕ್ರಿಯೆ ತಂತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ, ಪ್ರಕೃತಿಯ ಚಕ್ರದಂತೆ. ಹೇಳಿಯಪ್ಪ, ಇನ್ಯಾರು ಇದ್ದಾರೆ ಹೇಳ್ತಾರೆ ಇದ್ರ ಬಗ್ಗೆ, SHC ಬಗ್ಗೆ? ಸರ್, ಇದು ಒನ್ ಡೌಟ್ ಇತ್ತು. ಇವಾಗ ಬೇರೆ ಸಾಯಿಲ್ ಮಾತ್ರ ಟೆಸ್ಟ್ ಮಾಡ್ಬೇಕಾ ಅಥವಾ ನಾವು ನೀರನ್ನು ಟೆಸ್ಟ್ ಮಾಡ್ಬೇಕಾ? ಯಾಕಂದ್ರೆ ನೀರಲ್ಲಿ ಉಪ್ಪು ಕಂಟೆಂಟ್ ಇದ್ರೆ ಗಿಡ ಬೆಳೆಯಲ್ಲ ಅಂತಾರೆ ಅಷ್ಟೊಂದು. ಸೊ ಇಸ್ ಇಟ್ ರಿಯಲಿ ನೀಡೆಡ್ ಇವನ್ ದ ವಾಟರ್ ಟೆಸ್ಟಿಂಗ್? ಅಲ್ಲ, ಇದು ಹೇಳಿದಲ್ಲ ಸರ್, ಇದು ಡಿಪ್ ಟೆಸ್ಟು. ನೀವು ಏನು ಬೇಕಾದ್ರೂ ಟೆಸ್ಟ್ ಮಾಡಿಸ್ಕೋಬೋದು. ಇಟ್ ಇಸ್ ಎ ಮಿರರ್ ಫಾರ್ ಯು. ನಿಮಗೆ ಇವತ್ತು ಏಪ್ರಿಲ್ 10ನೇ ತಾರೀಕು ಅದೊಂದು ಕನ್ನಡಿ, ನಿಮ್ಮ ಮಣ್ಣಿಗೆ ಒಂದು ಕನ್ನಡಿ ಹಿಡಿದು ಫೋಟೋ ತೆಗೆದು ಇಟ್ಕೊಂಡಿರ್ತೀವಿ, ಸ್ನ್ಯಾಪ್ಶಾಟ್ ತೆಗೆದು ಇಟ್ಕೊಂಡಿರ್ತೀವಿ ಅಷ್ಟೇ. ಇದರಲ್ಲಿ ನೀವು ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ಮತ್ತು ಇನ್ನೇನೇನು ಪರೀಕ್ಷೆಗಳು ಸಾಧ್ಯ ಎಲ್ಲವನ್ನು ಮಾಡಿಸಿ ಇಟ್ಕೋಬೋದು. ಇಟ್ಸ್ ಆಫ್ ಅಕಾಡೆಮಿಕ್ ಇಂಟ್ರೆಸ್ಟ್. ಹಾಗಾಗಿ ಆಮೇಲೆ ನೀರಿನಲ್ಲಿ ಸಹ ವ್ಯತ್ಯಾಸಗಳಾಗೋದನ್ನು ನಾವು ಗಮನಿಸಿದ್ದೀವಿ. ಬೆಳೆ ಸಸ್ಯಗಳು ನೀರಿಗೆ ಸ್ಪಂದಿಸಲ್ಲ. ನೀರಿನಲ್ಲಿ ವ್ಯತ್ಯಾಸಗಳಾದಾಗ ಆ ಸಮಯದಲ್ಲಿ ನೀರಿನ ಪರೀಕ್ಷೆ ಮಾಡಿ ಅಲ್ಲೇನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ರೂಪಿಸ್ಕೊಂಡಿರುವಂಥ ಕೃಷಿಕರು ನಮ್ಮ ಮುಂದೆ ಇದ್ದಾರೆ. ಇನ್ನು ಕೆಲವರು ಅದೇ ನೀರನ್ನು ಬಳಸಿದ್ದಾರೆ. ಕಾಲಕ್ರಮೇಣ ಮಣ್ಣಿನಲ್ಲಿ ಎಲ್ಲ ಸೂಕ್ಷ್ಮಜೀವಿಗಳು ಅದನ್ನೆಲ್ಲ ಸರಿ ಮಾಡಿರ್ತೀವಿ ಸರ್. ದೇರ್ ಈಸ್ ಎ ಕರೆಕ್ಷನ್ ಸಿಸ್ಟಮ್. ಇಟ್ ವಿಲ್ ಕರೆಕ್ಟ್ ಎವ್ರಿಥಿಂಗ್. ಪ್ರಕೃತಿಯೇ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಬರುತ್ತೆ, ಕರೆಕ್ಷನ್ಸ್ ಮಾಡ್ತಾ ಬರುತ್ತೆ. ಸ್ವಲ್ಪ ನಾವು ತಾಳ್ಮೆಯಿಂದ ನಮ್ಮದು ಫಂಡಮೆಂಟಲ್ ಬೇಸಿಕ್ಸ್ ಏನಿದೆಯೋ ಅದನ್ನು ನಾವು ಮಾಡ್ತಾ ಬಂದರೆ ಎಲ್ಲವೂ ತಂತಾನೇ ನಿರ್ವಹಿಸಲ್ಪಡುತ್ತೆ. ಅದ್ರ ಬಗ್ಗೆ ನನ್ನ ಮನ ಬೇಡ.
ಸರ್ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸರ್. ಹೇಳಿ. ಸರ್ ನಾನು ಅದೇ ಜುಹಾರಿ ಆಗ್ರೋದಲ್ಲಿ ನಾನು ಇದನ್ನು ವಾಟರ್ ಟೆಸ್ಟ್ ಮಾಡಿಸ್ದೆ. ಸೊ ಅವ್ರೇನು ಹೇಳಿದ್ರು, ವಾಟರ್ಲಿ ಕೆಲವು ಕೆಮಿಕಲ್ ಜಾಸ್ತಿ ಇದೆ. ಸೊ ನೀವು ಕಂಟಿನ್ಯೂಸ್ ಆಗಿ ಇದನ್ನೇ ಕೊಡೋ ಬದಲು ಯು ಕ್ಯಾನ್ ಮಿಕ್ಸ್ ಇತ್ ರೈನ್ ವಾಟರ್ ಅಂತ ಅಂದ್ರು. ರೈನ್ ವಾಟರ್ ಅಂದ್ರೆ ನೀವೆಲ್ಲಾರು ಕೃಷಿ ಹೊಂಡ ಮಾಡ್ಕೊಂಡಿದ್ರೆ ಅದನ್ನ ಒಂದು ಟೈಮ್ ಬಿಡೋದು, ಇದನ್ನ ಒಂದು ಟೈಮ್ ಬಿಡೋದು, ಆತರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈಗ ಮೆಜಾರಿಟಿ ನಮ್ದೆಲ್ಲ ಬೋರ್ವೆಲ್ಗಳಾದ್ರಿಂದ ಸರ್, ಬೋರ್ವೆಲ್ ಅಲ್ಲಿ ಬೋರ್ವೆಲ್ ಇಸ್ ವೆರಿ ಡೀಪ್, ಅಲ್ಲಿ ಕೆಲವು ಫ್ಲೋರೈಡ್ ಆತರ ಕಂಟೆಂಟ್ ಜಾಸ್ತಿ ಇರ್ತದೆ. ಸೊ ಅದನ್ನೇ ನಾವು ನೀರಾವರಿಗೆ ಯೂಸ್ ಮಾಡಿದಾಗ ಏನಾಗುತ್ತೆ, ಹಾರ್ಡ್ ಆಗುತ್ತೆ ಸಾಯಿಲ್ ಅಂತ ಹೇಳ್ತಾರೆ ಅವರು. ಇಲ್ಲ, ಖಂಡಿತ ನೀರಿನ So ಗುಣಮಟ್ಟ that is one input we got it from the water testing. ಖಂಡಿತ. ಈಗ ನಮ್ಗೆ ಅದು ಬಿಯಾಂಡ್ ಅವರ್ ಲಿಮಿಟ್ಸ್, ನಾವೇನು ಮಾಡಕ್ಕಾಗಲ್ಲ. ಈಗ ಅದಕ್ಕೆಲ್ಲ ನಾವು ಸಾಫ್ಟ್ವೇರ್ ಹಾಕೊಂಡು ಅದನ್ನ ನಾವು ಅಗ್ರಿಕಲ್ಚರ್ ಯೂಸ್ ಮಾಡಿ ಹೌ ಫಾರ್ ಇಟ್ ಈಸ್ ಎಕನಾಮಿಕಲ್ ಅಂಡ್ ಆಮೇಲೆ ಆ ಕೆಮಿಕಲ್ ಮತ್ತೆ ನಾವು ಆಡ್ ಮಾಡ್ದಂಗೆ ಆಗುತ್ತೆ. ಸರ್, ಅವು ಬೆನಿಫಿಷರಿ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳಿ ಉಪಕಾರಿ ಸೂಕ್ಷ್ಮ ಜೀವಿಗಳು ಅವು ಸೃಷ್ಟಿ ಆಗ್ತವೆ ಈ ಕೆಲಸ ಮಾಡ್ಲಿಕ್ಕೆ. ಅವೆಲ್ಲವನ್ನು ಅವೇ ನಾರ್ಮಲೈಸ್ ಮಾಡ್ತಾ ಬರ್ತವೆ. ನಮ್ಮ ಪ್ರಕೃತಿಗೆ ಮಣ್ಣಿಗೆ ಏನ್ ಬೇಕೋ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡ್ತಾ ಬರ್ತವೆ. ಉದಾಹರಣೆಗೆ ನಾವು ಎಫೆಕ್ಟಿವ್ ಮೈಕ್ರೋ ಆರ್ಗಾನಿಸಮ್ EM1 ಅನ್ನೋದನ್ನ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ EM1 ಅಕ್ವಾಮ್ಯಾಟಿಕ್ ಅಂತ ಒಂದು ಪ್ರಾಡಕ್ಟ್ ಇದೆ. ಇಟ್ ಇಸ್ ಮೇನ್ಲಿ ಫಾರ್ STP, ಸೇವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಅಲ್ಲಿ ಯೂಸ್ ಮಾಡ್ತಾರೆ. ಈಗ ನೀವು ಹೇಳಿದ್ರಲ್ಲ ಹೆವಿ ಮೆಟಲ್ಸ್ ಕರಗಿಸುತ್ತೆ ಅದು ಆ ಸೂಕ್ಷ್ಮ ಜೀವಿಗಳು. ಅದು ಈ EM ದ್ರಾವಣದಲ್ಲಿ ಇದೆ ಅಂತ ಮ್ಯಾಪಲ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಡಾಕ್ಯುಮೆಂಟ್ ಮಾಡಿದ್ದಾರೆ. ಪ್ಲಸ್ ಅದು ಪ್ರಾಡಕ್ಟ್ ಸಮೇತ ಇಟ್ಟಿದ್ದಾರೆ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ. EM1 ಅಕ್ವಾಮ್ಯಾಟಿಕ್ ಅಂತ ಮೇನ್ಲಿ ಯೂಸ್ಡ್ ಫಾರ್ ಹಾರ್ಡ್ ವಾಟರ್ ಟ್ರೀಟ್ಮೆಂಟ್, STP, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತ ಇದೆ. ಅಂದ್ರೆ ಅದು ಸೂಕ್ಷ್ಮಜೀವಿನೇ, ಇಟ್ಸ್ ಆಲ್ಸೋ ಮೈಕ್ರೋಬ್, ದರ್ ಇಸ್ ನಥಿಂಗ್. ಅಂದ್ರೆ ಅದನ್ನು ನೀವು ಹೊರಗಡೆಯಿಂದ ತಂದು ಸೇರಿಸಿ ಅಂತ ಅವ್ರು ಹೇಳ್ತಾರೆ, ಯಾರು EM1 ದ್ರಾವಣ ಮಾರೋರು. ಬಟ್ ನಮ್ಮಲ್ಲಿ ನಾವು ನೈಸರ್ಗಿಕ ಕೃಷಿಯ ಮಜಲುಗಳನ್ನು ಮಾಡ್ಕೊಂಡು ಬಂದಾಗ ಆ ಸೂಕ್ಷ್ಮಜೀವಿಗಳು, ಉಪಕಾರಿ ಸೂಕ್ಷ್ಮಜೀವಿಗಳು ಬರ್ತವೆ ಸರ್. ಕರೆಕ್ಷನ್ಸ್ ವಿಲ್ ಅಪ್ಲೈ. ಪ್ರಕೃತಿನೇ ಎಲ್ಲವನ್ನು ಅಪ್ಲೈ ಮಾಡ್ತಾ ಬರುತ್ತೆ. ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು. ಮತ್ತೆ ಅದಕ್ಕೆ ಏನು ಸಾಧ್ಯವೋ, ನಮ್ಮ ಕಡೆಯಿಂದ ಏನು ಸಾಧ್ಯವೋ ಅದನ್ನ ಮಾಡ್ತಾ ಬರಬೇಕು. ಆಗ ಈಗ ಉದಾಹರಣೆಗೆ ಸೋಲರೈಸೇಷನ್ ಅಂತ ಹೇಳ್ತೀವಿ. ನೀರನ್ನ ತಗೊಂಬಂದು ಕೃಷಿ ಹೊಂಡದಲ್ಲಿ ಹಾಕಿಟ್ಕೊಂಡು ಬಿಸಿಲಿಗೆ ಒಡ್ಡಿ UV ರೇಸ್ ಅದೆಲ್ಲ ಪಾಸ್ ಆನ್ ಮಾಡಿ ಅದ್ರ ಮೇಲೆ, ಆಮೇಲೆ ನೀವು ಗಿಡಕ್ಕೆ ಕೊಡಿ. ಸೋಲರೈಸೇಷನ್ ಆಫ್ ಗ್ರೌಂಡ್ ವಾಟರ್ ಅಂತಲೂ ಒಂದು ಟಾಪಿಕ್ ಇದೆ. ಅದನ್ನು ಮಾಡುವಂಥ ಒಂದು ವಿಧಾನಗಳು ಕೆಲವು ಕಡೆ ಇದೆ. ಅದು ನೀವು ನೇರವಾಗಿ ಅಂತರ್ಜಲವನ್ನು ಗಿಡದ ಬುಡಕ್ಕೆ ಹಾಕಬೇಡಿ, ಅದನ್ನು ನೀವು ಸೋಲರೈಸೇಷನ್ ಮಾಡಿ ಸೂರ್ಯನ ಕಿರಣಕ್ಕೆ ಒಡ್ಡಿ ನಂತರ ಕೊಡಿ ಅಂತಲೂ ಹೇಳ್ತಾರೆ. ಈ ಪ್ರಿಸಿಷನ್ ಫಾರ್ಮಿಂಗು ಅಂಥದ್ದು, ಸಾಯಿಲ್ಲೆಸ್ ಫಾರ್ಮಿಂಗು, ಇವರೆಲ್ಲ ಇದಾರಲ್ಲ ಸರ್, ಅವರೆಲ್ಲ ಹೈಡ್ರೋಫೋನಿಕ್ಸು ಎಟ್ಸೆಟ್ರಾ ಅವ್ರು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಡಾಕ್ಯುಮೆಂಟೇಶನ್ ಮಾಡಿ ಅವ್ರ ರೈತರುಗಳಿಗೆ ಅವ್ರನ್ನ ಫಾಲೋ ಮಾಡೋ ರೈತರಿಗೆ ಅವ್ರು ಎಜುಕೇಟ್ ಮಾಡ್ತಾ ಇರ್ತಾರೆ ಅವರ ಪ್ರಾಡಕ್ಟ್ಸ್ನ ಮಾರಲಿಕ್ಕೆ. ಥ್ಯಾಂಕ್ ಯು ಸರ್. ಬೇಕಾದ್ರೆ ನಮ್ಗೆ ಮನೆಯಲ್ಲಿ ಸಾಫ್ಟ್ವೇರ್ ಹಾಕೊಂಡು ಯೂಸ್ ಮಾಡೋದು ಅದು ಸ್ವಲ್ಪ ಗೊತ್ತಿದೆ. ಅಗ್ರಿಕಲ್ಚರ್ ಅಲ್ಲಿ ಸಾಫ್ಟ್ವೇರ್ ಎಲ್ಲ ಹಾಕಿ ಮಾಡೋದು ಅಂದ್ರೆ ತುಂಬಾ ವೆರಿ ಕಾಸ್ಟ್ಲಿಯಸ್ಟ್ ಅಲ್ಲ ಸರ್, ಅನ್ನಕಮ್ಮೆ ಇದಾವೆ. ಬಟ್ ಆಮೇಲೆ ನಮ್ಗೆ ಇನ್ನೊಂದು ಏನಂದ್ರೆ ಸರ್, ತುಂಬಾ ನೀರು ಹರಿಸಿ ಯಾರಿಗೂ ಇದು ಮಾಡ್ತಾರಲ್ಲ ಆಯಿಸೋದು, ಅದರಲ್ಲಿ ಮೇ ಬಿ ಇಟ್ ವಿಲ್ ಡ್ಯಾಮೇಜ್ ದಿ ಸರ್ಫೇಸ್ ಆಫ್ ದಿ ಸಾಯಿಲ್ ಅನ್ಸ್ತದೆ. ಈ ಡೀಪ್ ವಾಟರ್ ಬೋರ್ವೆಲ್ಗಳು, ಖಂಡಿತ ಸರ್, ಡೀಪ್ ಬೋರ್ವೆಲ್ ವಾಟರ್ ಯಾವುದೇ ನೀರಾಗ್ಲಿ ಸರ್, ಫ್ಲಡ್ ಇರಿಗೇಷನ್ ಮಾಡಲೇಬೇಡಿ. ನಮ್ಮ ನೀರಾವರಿ ವ್ಯವಸ್ಥೆ ಜಸ್ಟ್ ಟು ಮೇಂಟೈನ್ ಜಸ್ಟ್ ಎನಫ್ ಮಾಯಿಶ್ಚರ್, ಅಗತ್ಯವಿದ್ದಷ್ಟು ತೇವಾಂಶವನ್ನ ಬೇರು ವಲಯದಲ್ಲಿ ನಾವು ನಿರ್ವಹಣೆ ಮಾಡಬೇಕು. ಜಸ್ಟ್ ಎನಫ್ ಮಾಯಿಶ್ಚರ್ ಫಾರ್ ಮೈಕ್ರೋಬ್ಸ್ ಟು ಪರ್ಫಾರ್ಮ್. ಫ್ಲಡ್ ಮಾಡಿ ಯಾರು ಹೇಳ್ತಾರೆ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಾವು ಈಗ ಅದನ್ನ ಕೃಷಿ ಹೊಂಡದಲ್ಲಿ ಇದು ಮಾಡಿ ಸ್ಟೋರ್ ಮಾಡಿ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅನ್ನೋದು ವೆರಿ ಗುಡ್. ಅವ್ರು ಹೇಳ್ತಾರೆ ಹೈಡ್ರೋಫೋನಿಕ್ಸ್ನವರು, ಜಲಕೃಷಿ ಮೇ ಬಿ ಸರ್, ಮೇ ಬಿ ಅವ್ರು ಯಾರೋ ರಿಸರ್ಚ್ ಮಾಡಿ ದೇ ಮೈಟ್ ಕಮ್ ಔಟ್ ವಿತ್ ದಟ್ ರಿಪೋರ್ಟ್. ಸರ್, ಅವ್ರಿಗೆ ಮಣ್ಣು ಇಲ್ವಲ್ಲ ಸರ್, ಮಣ್ಣಿನ ಕರಡು ಸಂಬಂಧನೇ ಕಡ್ಕೊಂಡ್ಬಿಟ್ಟಿದ್ದಾರೆ. ಅಂಬಲಿಕಲ್ ಕಾರ್ಡ್ ಅಂತೀವಲ್ಲ, ಓಕೆ, ಅವ್ರಿಗೆ ಮಣ್ಣಿಗೆ ಸಂಬಂಧನೇ ಇಲ್ಲ ಅವ್ರಿಗೆ, ಜಲಕೃಷಿ ಅವ್ರಿಗೆ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಲೇಬೇಕು. ಬಟ್ ನಾವು ಪ್ರಕೃತಿ ವ್ಯವಸಾಯ ಮಾಡೋರು ಮಣ್ಣಿನಲ್ಲಿ ಎಲ್ಲವೂ ತಂತಾನೆ ನಿರ್ವಹಿಸುತ್ತೆ ಅಂತ ಅರ್ಥ ಆಗಿದೆಯಲ್ಲ ನಮ್ಗೆ. ಅಲ್ಲ ಸರ್, ಯಾಕೆಂದ್ರೆ ಈ ಬೋರ್ವೆಲ್ ಸಿಸ್ಟಮ್ ಎಲ್ಲ ಬಂದಿದ್ದು ಸಮ್ವೇರ್ ಇನ್ 85 ಅಂಡ್ ಆನ್ವರ್ಡ್ಸ್ ಅಲ್ಲ ಸರ್, ಅದಕ್ಕೆ ಮುಂಚೆ ಇರ್ಲಿಲ್ಲ. ಅದಕ್ಕೆ ಮುಂಚೆ ಎಲ್ಲ ವೆಲ್ ಇದ್ದಿದ್ದು, ಓಪನ್ ವೆಲ್ ಕೂಡ ಇದ್ದಿದ್ದು. ಜಾಸ್ತಿ ಹೈಯರ್ ಇದ್ರಲ್ಲಿ ಬಂದಿದ್ದು ಇಟ್ ಸ್ಟಾರ್ಟೆಡ್ ಫ್ರಮ್ 85, 90 ಈಚೆಗೆ ಜಾಸ್ತಿ ಆಗ್ಬಿಡ್ತು ನಮ್ಮ ಕಡೆ ಎಲ್ಲ, ಕುಡಿಗಲ್ ತಾಲೂಕೆಲ್ಲ. ಮುಂದಿನ ಜನರೇಷನ್ ಇಲ್ದಂಗೆ ಆಗುತ್ತೆ. ನಾವೇ ಕಲ್ಪ್ರಿಟ್ಸ್ ಎಲ್ಲ ಅಂತರ್ಜಲ ಭೂಮಿನ ಬಂದ್ ಮಾಡಿ ನಮ್ಮ ಮಕ್ಕಳು ಕೊಟ್ಬಿಟ್ಟು ಹೋಗ್ತೀವಿ. ಸಾರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಾಗರಾಜ್ ಅವರೇ. ಹೇಳಿಯಪ್ಪ. ಅದು ನೀರಿನ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ನೀರಿಗೆ ಈ ಕೆಲವೊಂದು ಸೂಕ್ಷ್ಮ ಜೀವಿಗಳನ್ನ ಹಾಕಿದಾಗ ನೀರಿನಲ್ಲಿ ಬದಲಾವಣೆ ಕಾಣಬಹುದು ಅಂತ. ಸೊ ಈ ನಿಟ್ಟಿನಲ್ಲಿ ನಾನು ಕೆಲವೊಂದು ನೋಡಿರೋ ಪ್ರಕಾರ
ಬಯೋ ಎನ್ಸೈಮ್ ಅಂತ ನಾವೇ ಮನೆಯಲ್ಲಿ ತಯಾರಿಸ್ಕೋಬಹುದು. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಬೋದು. ಮನೆಯಲ್ಲೇ ಇರುವಂತಹ ಒಂದು ಹಣ್ಣಿನ ಸಿಪ್ಪೆ ಅಥವಾ ತರಕಾರಿ ಸಿಪ್ಪೆ ಇದನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ಒಂದು ಪ್ರಕ್ರಿಯೆ ಇದು. ಇದನ್ನ ಮಾಡದಲ್ಲಿ ನಾವು ಇದನ್ನ ಹಲವಾರು ರೀತಿ ಬಳಸ್ಕೋಬಹುದು. ಒಂದು, ನೀರಿನ ಗಡಸ್ತನನ ನಾವು ಕಡಿಮೆ ಮಾಡ್ಕೋಬಹುದು. ಎರಡನೇದು, ನಾವು ಮನೆಯಲ್ಲಿ ಸಹ ಏನು ಈ ಫೆನಾಯಿಲ್ ಅದು ಇದು ಯೂಸ್ ಮಾಡ್ತೀವಿ ಮನೆ ಒರ್ಸೋದಿಕ್ಕೆ ಅದಕ್ಕೆ ಅಂತ, ಅದರ ಬದಲಾಗಿ ಇದನ್ನ ನಾವು ಉಪಯೋಗಿಸ್ಕೋಬಹುದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನ ನಾವು ಸ್ನಾನ ಮಾಡುವಾಗ ನೀರಿನ ಜೊತೆಗೆ ಬೆರೆಸಿ ಕೂಡ ನಾವು ಅದನ್ನ ಸ್ನಾನ ಮಾಡಬಹುದು. ಕಂಪ್ಲೀಟ್ಲಿ ಈಕೋ ಫ್ರೆಂಡ್ಲಿ ಇದು ಒಂದು ಪ್ರಾಡಕ್ಟ್, ನಾವೇ ಮನೆಯಲ್ಲೇ ತಯಾರಿಸ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಯಾರಿಗಾರು ಆಸಕ್ತಿ ಇದ್ರೆ ಅವರು ನೋಡ್ಕೋಬಹುದು, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ಇದೊಂದು ಜಸ್ಟ್ ಇನ್ಫಾರ್ಮೇಶನ್ ಹೇಳಬೇಕು ಅನಿಸ್ತು ಅದಕ್ಕೆ. ಒಳ್ಳೇದು ಮಂಜಣ್ಣ, ಕರೆಕ್ಟಾಗಿ ಹೇಳಿದ್ದೀರಾ. ಅದೇ ನೋಡಿ, ಈ ಥರ ಎಲ್ಲ ಆ ಬಯೋ ಎನ್ಸೈಮ್ಗಳನ್ನು ನೀವು ತಯಾರು ಮಾಡಿ ಸೇರಿಸಿದಾಗ ನಿರ್ದಿಷ್ಟವಾದ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ಮಣ್ಣಿನಲ್ಲಿ. ಆವಾಗ ಯಾವ ಸೂಕ್ಷ್ಮಜೀವಿಗಳು ಬೇಕೋ ಅವು ಪ್ರವರ್ಧಮಾನಕ್ಕೆ ಬರ್ತವೆ. ಆ ಸೂಕ್ಷ್ಮಜೀವಿಗಳು ಆ ಗಡಸುತನವನ್ನು ಕಂಟ್ರೋಲ್ ಮಾಡೋದು, ಅಥವಾ ಏನು ಡಿಸೈರ್ಡ್ ಎಫೆಕ್ಟ್ಸ್ ಅಂತೀವಲ್ಲ, ನಮ್ಮ ನಿಶ್ಚಿತ ಫಲಿತಾಂಶ ಅಥವಾ ನಾವು ಏನು ಫಲಿತಾಂಶ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೆಲ್ಲ ಬರೋಕ್ಕೆ ಸಾಧ್ಯವಾಗುತ್ತೆ. ಇದು ಒಂದು ಸಲ ಟ್ರಿಗರ್ ಮಾಡೋದಷ್ಟೇ. ನಾವು ಈ ಬಯೋ ಎನ್ಸೈಮ್ನ ಮಾಡಿ ಕೊಡೋದ್ರಿಂದ ಅನ್ಎರೋಬಿಕ್ ಮೈಕ್ರೋಬ್ಸು, ಸೀವೇಜ್ ಡಿಸಾಲ್ವಿಂಗ್, TDS ಡಿಸಾಲ್ವಿಂಗ್ ಮೈಕ್ರೋಬ್ಸ್ ಅಂತೀವಲ್ಲ, ಅವುಗಳಿಗೆ ನಾವು ಸ್ಟಿಮ್ಯುಲೇಟ್ ಮಾಡ್ದಂಗೆ ಆಗುತ್ತೆ. ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಅವುಗಳಿಗೆ ಉತ್ತೇಜನ ಸಿಗುತ್ತೆ. ಬಟ್ ಅಂತಿಮವಾಗಿ ಇದು ಆಗಬೇಕಾಗಿರೋದು ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಮಾತ್ರ. ಇನ್ನು ಉಳಿದಿದ್ದೆಲ್ಲ ಪೂರಕ ವ್ಯವಸ್ಥೆಗಳು. ಆ ಪೂರಕ ವ್ಯವಸ್ಥೆಗಳನ್ನು ಕೊಟ್ಟಾಗ ಆ ಉಪಕಾರಿ ಸೂಕ್ಷ್ಮಜೀವಿಗಳು ಕಾರ್ಯಪ್ರವೃತ್ತ ಆಗ್ತವೆ. ನಮಗೆ ನಿಶ್ಚಿತ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು ಖಂಡಿತ ಬರುತ್ತೆ. ಇಟ್ ಇಸ್ ದ ರೋಲ್ ಆಫ್ ಮೈಕ್ರೋಬ್ಸ್ ಓನ್ಲಿ. ಹೇಳಿಯಪ್ಪ ಸರ್. ಇನ್ನೊಂದು ಲಾಸ್ಟ್ ಡೌಟ್, ಈ ರೋಟೋವೇಟರ್ ಹೊಸದು ಡೌಟ್ ಅವಾಗ ಸರ್. ಲಾಸ್ಟ್ ಡೌಟ್ ಅಂತ ಕ್ವಾಲಿಫೈ ಮಾಡಬೇಡಿ, ಕೀಪ್ ಆನ್ ಆಸ್ಕಿಂಗ್. ಸರಿ ಹೇಳಿ. ರೋಟೋವೇಟ್ಸ್ ಹೊಡ್ಸೋದು ಬೆಟರಾ, ಇಲ್ಲ ಅಂದ್ರೆ ಇಟ್ಸ್ ಓನ್ಲಿ ಫಾರ್ ಲೆವೆಲಿಂಗ್ ದ ಲ್ಯಾಂಡ್? ಯಾವುದು ಬೇಕಿಲ್ಲ ಸರ್. ನೈಸರ್ಗಿಕ ಕೃಷಿನಲ್ಲಿ ನಮ್ಮದು ಝೀರೋ ಟಿಲ್ಲಿಂಗ್, ಉಳುಮೆ ರಹಿತ ಕೃಷಿ ಅಂತ ಕರಿತೀವಿ. ಯಾವುದೇ ರೀತಿ ಭಾರವಾದ ವಸ್ತುವನ್ನು ನಮ್ಮ ಮೇಲ್ಮಣ್ಣಿನ ಮೇಲೆ ಚಲಾಯಿಸಿದಾಗ ಮಣ್ಣು ಕಾಂಪ್ಯಾಕ್ಟ್ ಆಗುತ್ತೆ. ಮಣ್ಣು ಕಾಂಪ್ಯಾಕ್ಟ್ ಆಗಿ ಅದು 400 ಎಷ್ಟು 4000 kg 5000 kg ಇರುತ್ತೆ. ಆ ಟ್ರ್ಯಾಕ್ಟ್ರೇ X kg, ರೋಟೋವೇಟ್ರ್ Y kg, X+Y. ಆ ರೋಟೋವೇಟ್ರ್ ಅಷ್ಟು ಭಾರ ಇರುತ್ತೆ ನೋಡಿ. ಸೊ ಅಷ್ಟು ಭಾರವಾದ ವಸ್ತುವನ್ನು ನಮ್ಮ ಮೇಲ್ಮಣ್ಣಿನಲ್ಲಿ ಚಲಿಸಿದಾಗ ಮಣ್ಣು ಕಾಂಪ್ಯಾಕ್ಟ್ ಆಗುತ್ತೆ. ಮೇಲ್ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಗಳಿಗೆ ತೊಂದರೆ ಆಗುತ್ತೆ. ಮತ್ತು ಪೊರಾಸಿಟಿ, ಸರಂಧ್ರತೆಗಳೆಲ್ಲ ನಾಶವಾಗುತ್ತೆ. ಗಾಳಿ ಆಡುವಿಕೆ ಕಮ್ಮಿ ಆಗುತ್ತೆ. ಎಲ್ಲ ಥರದ್ದು ನೆಗೆಟಿವ್ ಆಸ್ಪೆಕ್ಟ್ಸ್ ಬಂದು ನಮ್ಮ ಸೂಕ್ಷ್ಮಗಳು ಕೆಲಸ ಮಾಡಲ್ಲ. ಹಾಗಾಗಿ ಯಾವುದೇ ರೀತಿಯ ಭಾರವಾದ ಯಂತ್ರಗಳನ್ನು ಕೃಷಿ ಭೂಮಿಯ ಮೇಲ್ಮಣ್ಣಿನಲ್ಲಿ ಚಲಿಸಬಾರ್ದು. ಅದು ರೋಟೋವೇಟರ್ ಆಗ್ಬೋದು, ಮತ್ತೊಂದಾಗ್ಬೋದು. ಹಾಗಾಗಿ ನಾವು ಹ್ಯಾಂಡ್ ಹೆಲ್ಡ್ ಬ್ರಷ್ ಕಟರ್, ಒಬ್ಬ ಮನುಷ್ಯ ತನ್ನ ತೂಕದಲ್ಲಿ ಮಾತ್ರ ಓಡಾಡೋ ಥರ ಬ್ರಷ್ ಕಟರ್ನಲ್ಲಿ ನಾವು ಕಳೆ ನಿರ್ವಹಣೆ ಮಾಡ್ಕೊತೀವಿ. ನಾವು ಯಾವುದೇ ರೀತಿಯ ಭಾರದ ಯಂತ್ರಗಳನ್ನು ನಾವು ಬಳಸಬಾರ್ದು. ಮಣ್ಣು ಕಾಂಪ್ಯಾಕ್ಟ್ ಆಗುತ್ತೆ. ಇದು ಮೊದಲನೇ ವೈಜ್ಞಾನಿಕ ಅಂತ. ಎರಡನೇದು, ನಾನು ಆಲ್ರೆಡಿ ಹೇಳಿದಾಗೆ, ಈಗ ನಮ್ಮೂರಿನಲ್ಲಿ ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳು, ಇಟಾಚಿಗಳು ಬೇಕಾದಷ್ಟಾಗಿದ್ದಾವೆ. ಅವರೆಲ್ಲ EMIನಲ್ಲಿ ತಂದಿರ್ತಾರೆ. ಸೊ ನಮ್ಮ ತೋಟಕ್ಕೆ ಕರ್ಕೊಂಬಂದು ನಾವು 3-4 ಗಂಟೆ ಹೊಡೆಸಿದಾಗ ಅವ್ರ EMIನ ನಾವು ಕಟ್ತಾ ಇರ್ತೀವಿ. ಸೊ ಹಾಗಾಗಿ ಇದರಿಂದ ಆ ಟ್ರ್ಯಾಕ್ಟರ್ ತಂದು EMIಗೆ ಹೆಲ್ಪ್ ಆಗುತ್ತೆ ಹೊರತು ನಮ್ಮ ಕೃಷಿ ಭೂಮಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ದಯವಿಟ್ಟು ನೈಸರ್ಗಿಕ ಕೃಷಿನಲ್ಲಿ, ಉಳುಮೆ ರಹಿತ ಕೃಷಿ, ಭಾರವಾದ ಯಂತ್ರಗಳನ್ನು ಖಂಡಿತ ಚಲಾಯಿಸೋದು ಬೇಡ. ಸರ್, ನಾನು ಸೆಣಬು ಹಾಕ್ಸಿದ್ನಲ್ಲ ಸರ್, ಸೆಣಬು ಮತ್ತೆ ಎಲ್ಲ ಹಾಕ್ಸಿದ್ದೆ. ಇವಾಗ ಅದನ್ನ 45 ದಿನ ಆದ್ಮೇಲೆ ನಾನು ರೋಟ್ರಿನೇ ಹೊಡಿಸ್ಬೇಕಾಗುತ್ತೆ. ಅದರ್ವೈಸ್ ಹೇಗೆ ಸರ್ ಮಾಡೋದು? ಬ್ರಷ್ ಕಟ್ಟರೆ ಸರ್, ನಾವು ಬ್ರಷ್ ಕಟ್ಟರ್ಲೇ ಮಾಡೋದು. ಕಳೆದ 7-8 ವರ್ಷದಿಂದ 2017ರಿಂದ ನಾವು ಝೀರೋ ಟಿಲ್ಲಿಂಗ್ ಅಲ್ಲಿ ಇದ್ದೀವಿ. ಓಕೆ. ಸೆಣಬು ಇಂಚ ಬೆಳೆದು ಅದನ್ನ ಬ್ರಷ್ ಕಟ್ಟಲ್ಲಿ ಹೊಡಿತೀವಿ. ಬ್ರಷ್ ಕಟ್ಟರ್ನಲ್ಲಿ 2 ಥರ ಇರುತ್ತೆ. ಒಂದು ನೈಲಾನ್ ರೋಪು, ಅದು ಕಾಂಡ ಚಿಕ್ಕದಾಗಿದ್ದಾಗ ಅದು ಕೆಲಸ ಮಾಡುತ್ತೆ. ಇನ್ನೊಂದು ಟೀ ಬ್ಲೇಡು. ಹೌದು, ಟೀ ಬ್ಲೇಡ್ ಹಾಕೊಂಡ್ರೆ ಎಲ್ಲ ಕತ್ತರಿಸಾಕತ್ತೆ. ಸರಿ ಸರ್, ನಾನು ಅದನ್ನೇ ಮಾಡಿಸ್ತೀನಿ. ಹಾಗಾದ್ರೆ ನಾನು ರೋಟ್ರಿ ಹೊಡ್ಸಕ್ಕೆ ಹೋಗಲ್ಲ. ಯಾವುದೇ ಯಂತ್ರಗಳನ್ನ ಬಳಸೋದು ಬೇಡ, ಭಾರವಾದ ಯಂತ್ರಗಳನ್ನ ಬಳಸೋದು ಬೇಡ. ಮೊನ್ನೆ ನಾನು ಹಾಕ್ಸಕ್ ಮಾತ್ರ, ಯಾಕಂದ್ರೆ ತೆಂಗಿನ ಗಿಡದ ಒಳಗಡೆ ಜಾಗ ಇತ್ತು ಅಂತ ಹೇಳಿ ಅದನ್ನ ಹಾಕ್ಸಕ್ ಮಾತ್ರ ಟ್ರ್ಯಾಕ್ಟರ್ನ ಉಳಿಸಿ ಹಾಕ್ಸಿದೀನಿ. ಇವಾಗ 45 ದಿನ ಆದ್ಮೇಲೆ ಹೂ ಬಂದ ತಕ್ಷಣ ನಾನು ಅದನ್ನ ಕಟ್ ಮಾಡಿಸ್ಬೇಕಷ್ಟೇ. ಆಗಲಿ, ಜೋಡಿಸ್ಕೊಂಡಿರಿ, ಫೋಟೋ ಕಳಿಸಿ ನೋಡೋಣ. ಹೂ ಬಂದ ತಕ್ಷಣ ಕಟ್ ಮಾಡಬೇಕು ಅನ್ನೋದು ಕೃಷಿ ಇಲಾಖೆಯವರು ಹೇಳ್ಕೊಡೋದು. ಕೃಷಿಗೆ ಬೇಡ, ನಮಗೆ ಅದು ಜೀವಿತಾವಧಿ ಪೂರೈಸಬೇಕು. ಓಕೆ, 72 ಡೇಸ್ ಸರ್ ಜನರಲಿ. ಅಲ್ಲ, ಅದು ಏನು ಜೀವಿತಾವಧಿ ಇರಲಿ ಬಿಡಿ, ಅದು ಬೆಳೀಲಿ, ಕಾಂಡ ದಪ್ಪವಾಗಲಿ, ಅದು ಎಷ್ಟು ದಿವಸ ಇರುತ್ತೋ ಅಷ್ಟು ಅದರ ಗಂಟಿನಲ್ಲಿ ಸಾರಜನಕ ಸ್ಥಿರೀಕರಣ ಸೂಕ್ಷ್ಮಗಳು ಕೆಲಸ ಮಾಡ್ತಾ ಇರ್ತವೆ.
ಹೌದಾ? ಓಕೆ. ಆಮೇಲೆ ಅಷ್ಟು ಆಹಾರವನ್ನು ಉತ್ಪಾದನೆ ಮಾಡಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ನನ್ನ ಸೂಕ್ಷ್ಮಜೀವಿಗಳಿಗೆ ಊಟ ಕೊಡ್ತಾ ಇರುತ್ತೆ. ಓಕೆ, ನಾ ತುಂಬಾ ಬಲ್ತ್ ಬಿಟ್ರೆ ತೊಂದರೆ ಆಗತ್ತೇನೋ ಅಂತ ನಾನು ಏನಿಲ್ಲ ಸರ್, ಏನು ತೊಂದರೆ ಆಗಲ್ಲ. ಅದನ್ನು ಟೀ ಬ್ಲೇಡ್ ಹಾಕೊಂಡು ಹೊಡೆದ್ರಾಯ್ತು. ಆಯ್ತು ಸರ್, ಸಾರಿ ಟು ಇಂಟರಪ್ಟ್, ಬಟ್ ಈಗ ಅವ್ರ ಬಯೋಮಾಸ್ ಇಂಟ್ರೊಡ್ಯೂಸ್ ಮಾಡೋದ ಇಲ್ಲ ಅಂದ್ರೆ ಬರೀ ನೈಟ್ರೋಜನ್ ಫಿಕ್ಸಿಂಗ್ ಗೆ ಅಂತ ಎರಡು ಡ್ಯುಯಾಲಿಟಿ ಬರುತ್ತಲ್ಲ ಸರ್? ಈಗ ನೈಟ್ರೋಜನ್ ಫಿಕ್ಸಿಂಗ್ ಆದ್ರೆ 45 days ಅಲ್ಲಿ ರೋಟರಿ ಮಾಡಿದ್ರೆ ಬೆಟರ್ ಏನೋ ಅಲ್ವಾ ಸರ್? 45-50 days ಅಲ್ಲಿ 60 ದಿವಸ ಇದ್ರೆ 75 ದಿವಸ ಇದ್ರೆ ಡಯಾಂಚಾ ಸೆಣಬು ಬೇರ್ನಲ್ಲಿ ರೈಜೋಬಿಯಂ ಇರಲ್ವಾ? ಅಲ್ಲ ಸರ್, ರೈಸೋಬಿಯಂ ನಾಡ್ಯೂಲ್ಸ್ ವಿಲ್ ಬಿ ಎವಾಪರೇಟೆಡ್ ಇಂಟು ದ ಸೀಡ್ ಅಂತ ಅಲ್ವಾ ಸರ್ ಹೇಳೋದು? ಇಲ್ಲ ಇಲ್ಲ ಸರ್, ಅವು ನೀವು ಅಪ್ರೂಟ್ ಮಾಡೋ ತನಕನೂ ಇರ್ತವೆ. ಟಿಲ್ ಯು ಅಪ್ರೂಟ್ ದಟ್ ಪ್ಲಾಂಟ್ ದಿ ಮೈಕ್ರೋಬ್ಸ್ ವಿಲ್ ಟೇಕ್ ಶೆಲ್ಟರ್. ಅದಕ್ಕೆ ಊಟ ಸಿಗ್ತಿರುತ್ತೆ ಸರ್ ದಿನ. ಸಂಪೂರ್ಣವಾಗಿ ಗಿಡ ಒಣಗೋಬೇಕು, ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಬಾರ್ದು. ಎಲ್ಲ ಎಲೆಗಳನ್ನು ಉದುರಿಸ್ಕೊಂಡು ಕಡ್ಡಿಯಾಗಿ ನಿಂತ್ಕೊಳ್ಳುತ್ತೆ. ಅವತ್ತಿಂದ ಅದಕ್ಕೆ ಊಟ ಸಿಗಲ್ಲ ಯಾವುದಕ್ಕೆ, ಸೂಕ್ಷ್ಮಜೀವಿಗಳಿಗೆ. ಎಲ್ಲಿವರೆಗೂ ಒಂದು ಹಸಿರೆಲೆ ಇದ್ದರೂ ಅದು ಆಹಾರ ತಯಾರು ಮಾಡಿ ಬೇರ್ನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಕಳಿಸ್ತಾ ಇರುತ್ತೆ. ಅಲ್ಲ, ಒಂದು ಸೈಂಟಿಫಿಕ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಹೇಳಿ ಪ್ರೊಫೆಸರ್, ಈ ಡೈಕಾಟಿನೈಡಸ್ ಈ ನೈಸರ್ಗಿಕ ಇದು ನಮ್ಮ ನೈಟ್ರೋಜನ್ ಫಿಕ್ಸೇಷನ್ ಪ್ಲಾಂಟ್ಸ್ ಮ್ಯಾಕ್ಸಿಮಮ್ ನೈಟ್ರೋಜನ್ ಪ್ರೊಡ್ಯೂಸ್ ಮಾಡಿ ಯೂಸ್ ಮಾಡ್ಕೊಳ್ಳೋದು ಅದು ಹೂವು ಹಣ್ಣು ಆ ಕಾಲದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಮಂಜುನಾಥ್ ಹೇಳ್ತಿರೋ ಸರಿಯಾಗಿದೆ. ಸೊ ಹಂಗಾಗಿ ನಾವು ಕೊನೆವರೆಗೂ ಬಿಟ್ಕೊಂಡು ಮಾಡಿದ್ರೆ ಆದಷ್ಟು ಉಪಯೋಗ ಸಿಗುತ್ತೆ ಕಂಪ್ಲೀಟ್ ಆಗಿ. ಮುಂಚೆ ತೆಗೆದ್ರೆ ಮುಂಚೆ ಹೊರಟೋಗುತ್ತೆ ಅಷ್ಟೇ. ಅದು ಆ ಗಿಡ ಎಷ್ಟು ಎಫಿಷಿಯೆಂಟ್ ಆಗಿರ್ಬೇಕು ಅಷ್ಟು ಎಫಿಷಿಯೆಂಟ್ ಆಗಿ ನೈಟ್ರೋಜನ್ ಫಿಕ್ಸ್ ಮಾಡಿರಲ್ಲ ಅಂತ ಅರ್ಥ. ಸರ್, ಇದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ರಾಸಾಯನಿಕ ಕೃಷಿನಲ್ಲಿ ಏಕಬೆಳೆ ಪದ್ಧತಿನಲ್ಲಿ 2 ಸಲ ಭತ್ತ ಬೆಳೆಯುವಾಗ ಮಧ್ಯದಲ್ಲಿ ಅವರಿಗೆ ಭದ್ರಾಚಲದಲ್ಲಿ ನೀರು ಬಂದಿರಲ್ಲ. ಡಿಸೆಂಬರ್ 20ರಿಂದ ಜನವರಿ 25 ತನಕ. ಆ ಸಮಯದಲ್ಲಿ 45 ಡಯಾಂಚೆ ಬೆಳೀರಿ ಅಂತ ಭದ್ರಾಚಲನವ್ರು ಹೇಳ್ಕೊಡ್ತಾರೆ, ದಾವಣಗೆರೆ ಹರಿಹರ ಭಾಗದಲ್ಲಿ. ಯಾಕಂದ್ರೆ 45 ದಿವಸ ಅಷ್ಟೇ ಮತ್ತೆ ಭದ್ರಾಚಲನಲ್ಲಿ ನೀರು ಬಂದ್ಬಿಡುತ್ತೆ. ಅವ್ರು ಮತ್ತೆ ಇನ್ನೊಂದು ಬೇಸಿಗೆ ಭತ್ತಕ್ಕೆ ರೆಡಿ ಮಾಡ್ಕೋಬೇಕು ಭೂಮಿನ. ಅವರು ಆ ಒತ್ತಡದಲ್ಲಿ ಇರ್ತಾರೆ, 2 ಬೆಳೆ ಬೆಳಿಬೇಕಲ್ಲ ಭತ್ತನ, ಅವ್ರು ಆ ಥರ ಇರ್ತಾರೆ. ಅದಕ್ಕೆ ಅವರು 45 ದಿವಸ ಆದ ತಕ್ಷಣ ರೋಟರಿ ಹೊಡ್ಕೊಂಡು ಭೂಮಿ ಸಿದ್ಧತೆ ಮಾಡ್ಕೊಂಡು ಮತ್ತೆ ಪ್ಯಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋತಾರೆ. ಬಟ್ ನಮ್ದು ಏನು ತೋಟಗಾರಿಕಾ ಬೆಳೆ ಅಥವಾ ನೈಸರ್ಗಿಕ ಕೃಷಿ ಬೆಳೆಗಳಲ್ಲಿ ಮಾಡ್ಕೊತೀವಲ್ಲ, ನಾವು ಯಾವುದೇ ರೀತಿ ಅಲ್ಪಾವಧಿ ಬೆಳೆಗಳನ್ನು ಬೆಳೀತಾ ಇಲ್ಲ. ಹಾಗಾಗಿ ಇಲ್ಲಿ 45 ದಿವಸಕ್ಕೆ ಅದನ್ನು ಕತ್ತರಿಸಿ ಮಣ್ಣಿಗೆ ಸೇರಿಸಬೇಕು, ಅವೆಲ್ಲ ತಪ್ಪು ಕಲ್ಪನೆಗಳು. ಅದು ಮುಂದಿನ ಬೆಳೆಗೆ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋರಿಗೆ, ಅಲ್ಪಾವಧಿ ಬೆಳೆಗಳನ್ನು ಮಾಡಿಕೊಂಡು ಮುಂದಿನ ಬೆಳೆಗೆ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋರಿಗೆ ಆ ವಿಂಡೋ ಅಂತೀವಿ, ಸಮಯ ಕಡಿಮೆ ಇರೋದ್ರಿಂದ 45 ದಿವಸ ಅಂತ ಅವ್ರು ಫಿಕ್ಸ್ ಮಾಡ್ತಾರೆ. ಯಾಕಂದರೆ ನೆಕ್ಸ್ಟ್ ಕ್ರಾಪ್ ರೆಡಿ ಮಾಡೇ ಬಿಡ್ತಾರೆ ಅವರು, ಪ್ಯಾಡಿ ಬೆಳೆಯೋರು ಅಥವಾ ಶುಗರ್ ಕೇನೋರು ಅಥವಾ ವಾಟ್ ಎವರ್. ಹಾಗಾಗಿ ಅದು ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಬಂದಂಥ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು. ಅದನ್ನು ನಾವು ಅದೇ ಥರ ನಾವು ಕಾಪಿ ಪೇಸ್ಟ್ ಮಾಡೋದು ಬೇಡ. ನೈಸರ್ಗಿಕ ಕೃಷಿಗೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಹೋಗೋಣ. ಯಾವುದೇ ಗಿಡವನ್ನು ಬೇರು ಸಮೇತ ಕೀಳೋ ಅವಶ್ಯಕತೆ ಇಲ್ಲ. ಆ ಗಿಡದ ಕೊನೆಯ ಹಸಿರು ಎಲೆ ಇರುವವರೆಗೂ, ಅಲ್ಲಿವರೆಗೂ ಅದರ ಪರಿಣಾಮ ಬೀರ್ತಾನೆ ಇರುತ್ತೆ ಮಣ್ಣಿನಲ್ಲಿ. ಸರ್, ಈಗ ನಾವು ಈ ಡಯಾಂಚಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಾನು ಒಬ್ರು ಅನುಭವಿ ರೈತರು ಅಥವಾ ಹಿರಿಯ ರೈತರು ಅಂತ ಹೇಳ್ಬೋದು, ಅವ್ರು ಯಾವ್ದೋ ಒಂದು ಇದರಲ್ಲಿ ನೋಡಿದೆ. ಈಗ ನಮ್ಮಲ್ಲಿ ನಾವು ಕಾರ್ಬನ್ ಸ್ಟೆಬಿಲೈಸ್ ಮಾಡ್ಬೇಕು ಅಂತ ಆದಲ್ಲಿ ಸಾಮಾನ್ಯ ಇವ್ರು ಹೇಳೋ ತರ 45 ದಿನಕ್ಕೆ ನಾವೇನಾದ್ರೂ ಅದನ್ನ ಕಟ್ ಮಾಡಿ ಹಾಕದಲ್ಲಿ ಅಲ್ಲಿ ನಮ್ಗೆ ಕಾರ್ಬನ್ ಅಂಶ ತುಂಬಾ ಕಡಿಮೆ ಸಿಗುತ್ತೆ. ಬಿಕಾಸ್ ಅಲ್ಲಿ ನಮ್ಗೆ ಅದರ ಬೆಳೆ, ನೀವ್ ಹೇಳ್ದಂಗೆ ಆ ಬೆಳೆಯ ಕಂಪ್ಲೀಟ್ ಲೈಫ್ ಸೈಕಲ್ ಮುಗಿದು ನಂತರ ಅದನ್ನ ನಾವು ಅದು ಭೂಮಿಗೆ ಬಂತು ಅಂತಂದ್ರೆ ಅಲ್ಲಿ ಕಾರ್ಬನ್ ಫಿಕ್ಸೇಷನ್ ಜಾಸ್ತಿ ಆಗತ್ತೆ. ಬೇರೆ ಈ ತರ ಮಾಡಿದಾಗ ಅವ್ರು ಹೇಳೋದು ವೊಲಟೈಲ್ ಕಾರ್ಬನ್ ಮತ್ತೆ ಇದು ಸೊ ವೊಲಟೈಲ್ ಅಲ್ಲದೆ ಇರೋ ಕಾರ್ಬನ್, ನಾರ್ಮಲ್ ಪದ ಮರ್ತೋದೆ ನಾನು ಆಕ್ಚುಲಿ. ಸೊ ವೊಲಟೈಲ್ 45 days ಮಾಡಿದಾಗ ಅದು ವೊಲಟೈಲ್ ಆಗುತ್ತೆ, ಅಂದ್ರೆ ಕಾರ್ಬನ್ ಸ್ಥಿರೀಕರಣ ಆಗೋದಿಲ್ಲ. ಕೇವಲ ನಿಮ್ಗೆ ಒಂದು ಹ್ಯೂಮಸ್ ಫಾರ್ಮೇಶನ್ ಲೈಟ್ ಆಗಿ ಆಗತ್ತೆ ಅಷ್ಟೇ. ಬಿಟ್ರೆ ಕಾರ್ಬನ್ ಕಂಟೆಂಟ್ ನಿಮ್ಗೆ ಜಾಸ್ತಿ ಆಗ್ಬೇಕು ಅಂತ ಆದ್ರೆ ಅದು ಕಂಪ್ಲೀಟ್ ಅದ್ರ ಲೈಫ್ ಸೈಕಲ್ ಮುಗಿಸಿ ಅದು ಮಣ್ಣಿಗೆ ಸೇರ್ಬೇಕು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ದಯವಿಟ್ಟು ಹೇಳಿ ಸರ್. ಖಂಡಿತ ಮಂಜಣ್ಣ. ಈಗ ಒಂದು ಗಿಡ ಸಂಪೂರ್ಣ ಆಯಸ್ಸನ್ನು ಬದುಕಿದಾಗ ಪ್ರಕೃತಿ ಅದಕ್ಕೆ ಏನು ಹೇಳ್ಕೊಟ್ಟಿರುತ್ತೋ ಅದೆಲ್ಲವನ್ನೂ ಅದು ಮಾಡ್ಕೊಂಡಿರುತ್ತೆ. ನಾವು ಬರೀ ಬೇರು ಗಂಟೆಗಳಲ್ಲಿರೋ ರೈಜೋಬಿಯಂ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀವಿ, ಕೆಮಿಕಲ್ ಫಾರ್ಮಿಂಗ್ನವ್ರು ಹೇಳ್ಕೊಟ್ಟವ್ರೆ ಅಂತ. ಆದರೆ ಅದರ ಕಾಂಡದ ಮೇಲಿರ್ತಕ್ಕಂಥ ತೊಗಟೆ, ಆಮೇಲೆ ಎಲೆಗಳು, ರಂಬೆಗಳು, ಅವೆಲ್ಲದರಲ್ಲೂ ಅದು ಸಾವಯವ ಅಂಶವನ್ನು ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ನಾವು ಹೇಳ್ತೀವಲ್ಲ, ನಾವು ಫೋಟೋಸಿಂಥಸಿಸ್ ಬಗ್ಗೆ ಓದುವಾಗ ಏನು ಹೇಳ್ತೀವಿ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ತಮ್ಮ ದೇಹದ ವಿವಿಧ ಭಾಗಗಳಿಗೆ, ಎಲೆ, ಕಾಂಡ, ರೆಂಬೆ, ಹಣ್ಣು, ಹೂವು ಅಲ್ಲಿಗೆಲ್ಲವೂ ಸರಬರಾಜು ಮಾಡಿ ಮತ್ತು ಬೇರು ವಲಯಕ್ಕೂ ಕಳಿಸ್ಕೊಟ್ಟು ಬೇರ್ನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಆಹಾರವನ್ನು ಸೃಷ್ಟಿ ಮಾಡಿಕೊಡ್ತವೆ ಅಂತ. ಹಾಗಾದರೆ ವೇರ್ ದಟ್ ಕಂಟೆಂಟ್ ಈಸ್ ಬೀಂಗ್ ಡಿಪಾಸಿಟೆಡ್, ಅದು ಸಸ್ಯದ ಪ್ರತಿ ಭಾಗದಲ್ಲೂ ಅದು ಡಿಪಾಸಿಟ್ ಆಗಿರುತ್ತೆ, ಅದು ಮೆಚ್ಯೂರಿಟಿ ಆಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ಗಿಡ ಅದರ ತೊಗಟೆ, ಕಾಂಡ, ರೆಂಬೆ ಕೊಂಬೆಗಳು
ಎಲೆಗಳು, ಹೂವು ಒಣಗಿ ಉದುರಲಿ ಸರ್, ಬಿಡಿ, ತೊಂದರೆ ಇಲ್ಲ. ಅಷ್ಟು ಬಯೋಮಾಸ್ ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಡಯಂಚ್ ಆಗ್ಬೋದು, ಸೆಣಬು ಆಗ್ಬೋದು, ಹುರುಳಿ ಆಗ್ಬೋದು, ಅವೆಲ್ಲವೂ ಸಾಕಷ್ಟು ಬಯೋಮಾಸ್ನ ಕ್ರಿಯೇಟ್ ಮಾಡಿಕೊಡ್ತವೆ. ಅವುಗಳ ಸಂಪೂರ್ಣ ಜೀವನ ಚಕ್ರವನ್ನು ಮುಗಿಸಿ ಸಾಕಷ್ಟು ಸಾವಯವ ತ್ಯಾಜ್ಯವನ್ನು, ಸಾವಯವ ದ್ರವ್ಯ ಅಂತೀವಿ, ಅದನ್ನು ಮಣ್ಣಿಗೆ ಕೊಡುತ್ತೆ. ಅದನ್ನು ಕಾಯ್ಕೊಂಡು ಮಣ್ಣು ಜೀವಿಗಳು ಕಾಯ್ತಾ ಇರ್ತವೆ ನಮ್ಗೆ ಊಟ ಸಿಗುತ್ತೆ ಅಂತ. ಬರೀ ನಾವು ಬೆನಿಫಿಷರಿ ಮೈಕ್ರೋಬ್ಸ್ ಬಗ್ಗೆನೇ ಯೋಚನೆ ಮಾಡಬಾರ್ದು. ದರ್ ಆರ್ ಸೋ ಮೆನಿ ಸಾಯಿಲ್ ಆರ್ಗ್ಯಾನಿಸಮ್ಸ್, ಅವೆಲ್ಲವಕ್ಕೂ ಇದು ಊಟ ಆಗುತ್ತೆ. ನೀವು 45 ದಿವಸಕ್ಕೆ ಹೂ ಬಂದ ತಕ್ಷಣ ರೋಟೋವೇಟರ್ ತಂದು ಭೂಮಿಗೆ ಹೊಡೆದ್ಬಿಟ್ರೆ ಅದು ಎಷ್ಟು ಪ್ರಾಣಿಗಳಿಗೆ, ಎಷ್ಟು ಮಣ್ಣು ಜೀವಿಗಳಿಗೆ ಅದು ಆಹಾರ ಆಗುತ್ತೆ? ಎಲ್ಲ ಮಣ್ಣೊಳಗೆ ಮುಚ್ಚಿಟ್ಬಿಟ್ಟಿರ್ತೀವಿ. ಆ ಅನ್ಎರೋಬಿಕ್ ಆಕ್ಟಿವಿಟಿ ಶುರುವಾಗುತ್ತೆ. ಯಾವಾಗ ನೀವು ಸೆಣಬನ್ನು ಬೆಳೆದು ಅದ್ರ ಮೇಲೆ ರೋಟ್ರಿನಲ್ಲಿ ಮಣ್ಣು ಹಾಕ್ಸ್ಬಿಡ್ತೀರೋ ಅದು ಡಿಕಂಪೋಸಿಷನ್ ಅನ್ಎರೋಬಿಕ್ ಆಗುತ್ತೆ, ಏರೋಬಿಕ್ ಆಗಲ್ಲ. ಅನ್ಎರೋಬಿಕ್ ಮೈಕ್ರೋಬ್ಸ್ ಮಾತ್ರ ಡಾಮಿನೇಟ್ ಮಾಡ್ತವೆ, ಏರೋಬಿಕ್ ಮೈಕ್ರೋಬ್ಸ್ ಡಾಮಿನೇಟ್ ಮಾಡಲ್ಲ. ಏರೋಬಿಕ್ ಮೈಕ್ರೋಬ್ಸ್ ಇಲ್ಲ ಅಂದರೆ ನ್ಯೂಟ್ರಿಷನ್ ಮೊಬಿಲೈಸೇಷನ್ ಆಗಲ್ಲ. ಸೊ ನಿಮಗೆ ಎಂಥದ್ದು ಫಾಸ್ಫರಸ್ ಸಲ್ಬಲೈಸಿಂಗು, ಪೊಟ್ಯಾಶ್ ಮೊಬಿಲೈಸಿಂಗು, ಸಲ್ಫರ್ ಮೊಬಿಲೈಸಿಂಗ್ ಎಲ್ಲ ಹೇಳ್ತಾರಲ್ಲ ಅವರೇ, JKVK ಅವರೇ, ಅವ್ಯಾವೂ ಆಗಲ್ಲ. ಬಿಕಾಸ್ ಅಲ್ಲಿ ಅನ್ಎರೋಬಿಕ್ ಆಕ್ಟಿವಿಟಿ ಜಾಸ್ತಿ ಆಗಿರುತ್ತೆ. ಅದೆಲ್ಲ ಟೆಂಪ್ರೇಚರ್ ಜಾಸ್ತಿ ಆಗಿ ಆ ಕ್ರಿಯೆ ಮುಗಿದು ಮತ್ತೆ ಉಪಕಾರಿ ಸೂಕ್ಷ್ಮಜೀವಿಗಳು ಏರೋಬಿಕ್ ಮೈಕ್ರೋಬ್ಸ್ ಬರಲಿಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಸೊ ಇದು ಬೇಡದಿರತಕ್ಕಂಥ ಚಕ್ರದಲ್ಲಿ ನಾವು ಸಿಗಾಕೊಳ್ತೀವಿ. ಹಾಗಾಗಿ ದಯವಿಟ್ಟು ಏನು ಮಾಡೋದು ಬೇಡ. ಯಾವುದೇ ಗಿಡ ತನ್ನ ಪೂರ್ಣಾವಧಿಯನ್ನು ಬಾಳಲಿ, ಅದರಿಂದ ಪ್ರಕೃತಿ ಏನೇ ಸೃಷ್ಟಿ ಮಾಡುತ್ತೋ ಅದೆಲ್ಲ ಮಾಡಲಿ, ಆದಷ್ಟು ಮತ್ತೆ ಪ್ರಕೃತಿಗೆ ವಾಪಸ್ಸು, ಮಣ್ಣಿಗೆ ವಾಪಸ್ಸು ಸೇರಿಸಲ್ಪಡಲಿ. ಇದು ನಮ್ಮ ನೈಸರ್ಗಿಕ ಕೃಷಿಯ ಮೂಲತತ್ವ ಆಗಿರಲಿ. 1 ಇಂಚು ಮೇಲೆ ಬಿಟ್ಟು ನಾನು ಬ್ಲೇಡಲ್ಲಿ ಕಟ್ ಮಾಡ್ಬಿಟ್ರೆ ಆಯ್ತು ಅಷ್ಟೇ. ಕಟ್ ಮಾಡಿ ಸರ್, ಬೆಳಲ್ ಕತ್ತರ್ ಸಾಕಿ, ಅವೇ ಮಣ್ಣು ಜೀವಿಗಳು, ಸೂಕ್ಷ್ಮ ಜೀವಿಗಳು ಅದನ್ನು ಜೀರ್ಣಿಸ್ತವೆ. ಓಕೆ, ಬೇರೆ ಹಂಗೆ ಒಳಗಡೆ ಉಟ್ಕೊಂಡಿರುತ್ತೆ, ಏನು ತೊಂದರೆ ಇಲ್ಲ. ಅವಕ್ಕೆಲ್ಲ ಕೆಲಸ ಕೊಡಬೇಕಲ್ಲ ಸರ್ ನಾವು. ಹೌದು ನಾವು ಸಂಪೂರ್ಣ ಕಾಂಡವನ್ನು ಕತ್ತರಿಸಿ ಹಾಕಿದಾಗ ಮಣ್ಣು ಜೀವಿಗಳು, ನೂರಾರು ಜಾತಿಯ ಮಣ್ಣು ಜೀವಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸೃಷ್ಟಿಯಾಗ್ತವೆ. ಅವು ಸೃಷ್ಟಿಯಾಗಿ ಅವುಗಳ ಅಲ್ಪಾವಧಿಗಳು ಅವೆಲ್ಲ 3 ದಿನ, 5 ದಿನ, 20 ದಿನ ಇರುವೆಗಳು, ಅವು ಇವೆಲ್ಲ ಅವು ಸತ್ತಾಗ ಅವುಗಳ ಜೀವಕೋಶಗಳು ಡಿಸಾಲ್ವ್ ಆಗುತ್ತೆ, ಡಿಕಂಪೋಸ್ ಆಗುತ್ತೆ. ಆ ಸೂಕ್ಷ್ಮ ಜೀವಿಗಳು, ಮಣ್ಣು ಜೀವಿಗಳ ಜೀವಕೋಶಗಳು ವಿಘಟನೆಯಾಗುವಾಗ ಒಂದು ರೀತಿಯ ಆಮ್ಲ ನಿರ್ವಹಣೆ ಬಿಡುತ್ತೆ. ಇಟ್ ವಿಲ್ ರಿಲೀಸ್ ದಿ ಆಸಿಡ್ ವೆನ್ ದ ಸೆಲ್ ಗೋಸ್ ಇನ್ ಟು ಡಿಕಂಪೋಸಿಷನ್. ಯಾವುದು ಈ ಸೂಕ್ಷ್ಮ ಜೀವಿಗಳದ್ದು ಮತ್ತು ಮಣ್ಣು ಜೀವಿಗಳದ್ದು ಅದು ಕರಗುತ್ತಲ್ಲ ಸರ್, ಬಾಡಿ ವಿಲ್ ಡಿಕಂಪೋಸ್. ಸೆಲ್ಗಳು ಡಿಕಂಪೋಸ್ ಆಗುವಾಗ ಒಂದು ಆಸಿಡ್ ರಿಲೀಸ್ ಆಗುತ್ತೆ. ಆ ಆಸಿಡ್ ಏನು ಮಾಡುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಕಲ್ಲುಗಳ ಮೇಲೆ ಪರಿಣಾಮ ಬೀರಿ ಖನಿಜಾಂಶವನ್ನು, ಮಿನರಲ್ಸ್ ಅಂತೀವಿ, ಮಿನರಲ್ಸ್ನ ಆಕ್ಟಿವ್ ಸ್ಟೇಟಸ್ಗೆ ಜಿಂಕ್ ಪ್ಲಸ್ಸು, ಫೆರಸ್ ಪ್ಲಸ್ಸು, ಐರನ್ ಪ್ಲಸ್ಸು ಸ್ಟೇಟಸ್ ಸಿಗ್ತಿರ್ತವೆ. ಆವಾಗ ಮಿನರಲ್ಸ್ನ ಖನಿಜಾಂಶಗಳ ಲಭ್ಯತೆ ಗಿಡಕ್ಕಾಗುತ್ತೆ. ಇದೆಲ್ಲ ಒಂದಕ್ಕೊಂದಕ್ಕೆ ಜೋಡಿಸಲ್ಪಟ್ಟಿದೆ ಸರ್, ಇವೆಲ್ಲ ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ. ನಾವು ಅದನ್ನ ತುಂಡರಿಸ್ತಿದೀವಿ ಅಷ್ಟೇ. ನಮ್ಮ ಬ್ರೆಡ್ ಕಟರ್ ಹೊಡೆದ್ಬಿಟ್ಟು ಬಿಟ್ಬಿಟ್ರೆ ಆಯ್ತು ಅಷ್ಟೇ. ಖಂಡಿತ ಸರ್, ನಾವು 2017ರಿಂದ ಹಾಗೆ ಮಾಡ್ತಾ ಇದೀವಿ ನಮ್ಮ ತೋಟದಲ್ಲಿ, 2 ತೋಟದಲ್ಲಿ. ಎಲ್ಲ ಕರೆಕ್ಟ್ ಸರ್. ಓಕೆ, ಕಟ್ ಮಾಡ್ಲೇ ಇಲ್ಲ ಅಂದ್ರೆ ಸರ್, ಸಣ್ಣ ಬೋರ್ಡ್ ಡಯಾಂಚ್ ಹಂಗೆ ಬಿಟ್ಬಿಟ್ರೆ ಬಿಡಿ, ತನ್ನಾಗಿ ಆ ನಾಯಸ್ ಮುಗಿಸ್ಕೊಳ್ಳುತ್ತೆ. ಯಾವಾಗ ಹಸಿರೆಲೆಗಳೆಲ್ಲ ಹೋಗಿ ಅದಕ್ಕೆ ಆಹಾರ ತಯಾರು ಮಾಡ್ಕೊಳಕ್ಕಾಗಲ್ವೋ ಅವಾಗ ಏನ್ ಮಾಡ್ತೇವೆ, ಸೂಕ್ಷ್ಮ ಜೀವಿಗಳಿಗೆ ಆ ಊಟ ಬರಲ್ವಲ್ಲ ನಾಳೆಯಿಂದ, ಬೇರು ವಲಯದಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಬೆಳೆ / ಕಳೆ ಅಲ್ಲಿಗೆ ಹೋಗ್ತವೆ, ಎಲ್ಲಿ ಊಟ ಸಿಗುತ್ತೋ ಅಲ್ಲಿಗೆ ಹೋಗ್ತವೆ. ಯಾವಾಗ ಸೂಕ್ಷ್ಮ ಜೀವಿಗಳು ವರ್ಗಾಯಿಸಲ್ಪಡ್ತವೆ ಬೇರೆ ಗಿಡಕ್ಕೆ, ಹಸಿರು ಗಿಡಕ್ಕೆ, ಇದರಲ್ಲಿ ಯಾವುದೇ ಚಟುವಟಿಕೆ ನಡೆಯಲ್ಲ. ಅದು ತಂತಾನೆ ನ್ಯಾಚುರಲ್ ಡೆತ್, ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಅದು ತನ್ನ ಜೀವಿತವನ್ನು ಪೂರ್ಣೈಸ್ಕೊಳ್ಳುತ್ತೆ. ಅದು ಬಿದ್ದು ಕಳೆದು ಗಾಳಿಗೋ ಮಳೆಗೋ ಬಿದ್ದು ನೆಲಕ್ಕೆ ಬಿದ್ದು ಮಣ್ಣು ಜೀವಿಗಳಿಗೆ ಆಹಾರ ಆಗುತ್ತೆ. ಏನ್ ತೊಂದರೆ ಆಗಲ್ಲ ಸರ್ ನಮ್ಗೆ ಅದರಿಂದ? ಏನಾಗಲ್ಲ ಸರ್, ನಾವು ಅಲ್ಲಿ ಹಾವಿರುತ್ತೆ, ಓಡಾಡಬೇಕು, ಬ್ರಷ್ ಕಟರ್ ಮಾಡ್ಕೋಬೇಕು, ಅಡಿಕೆಕಾಯಿ ಬಿದ್ದಿರುತ್ತೆ, ಅಡಿಕೆಕಾಯಿ ಆರಿಸ್ಕೋಬೇಕು, ತೆಂಗಿನಕಾಯಿ ಬಿದ್ದಿರುತ್ತೆ, ಕಾಣಿಸಲ್ಲ. ಈ ಥರ ಕಲ್ಪನೆಗೆ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ಗೋಸ್ಕರ ಅದನ್ನು ಬ್ರಷ್ ಕಟರ್ನಲ್ಲಿ ನಿರ್ವಹಣೆ ಮಾಡ್ತೀವಿ. ಇಲ್ಲ ಹಾಗೆ ಬಿಟ್ಬಿಡ್ರಿ, ಅದೇನಾಗಲ್ಲ, ಜೀವಿತಾವಧಿ ಪೂರೈಸುತ್ತೆ. ತನ್ನ ತಾನೇ ಓಡಾಡಕ್ಕೆಲ್ಲ ಅನುಕೂಲ ಆಗಲ್ಲ ಸರ್, ಜಾಸ್ತಿ ಹುಲ್ಲೆಲ್ಲ ಬಂದ್ಬಿಟ್ಟಾಗ. ಅದೇ ನಿರ್ವಹಣೆ ಮಾಡಿ ಅಂತೀವಿ ಅಷ್ಟೇ, ನಿರ್ಮೂಲನೆ ಮಾಡಬೇಡಿ. ಕಳೆ ಅಥವಾ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ನಿರ್ವಹಣೆ ಮಾಡಿ ನಿರ್ಮೂಲನೆ ಮಾಡಬೇಡಿ, ಜಸ್ಟ್ ಮ್ಯಾನೇಜ್ ದೆಮ್ ಅಷ್ಟೇ. ಹೇಳಿಯಪ್ಪ, ಇನ್ಯಾವುದಾದ್ರು ವಿಷಯಗಳಿದ್ರೆ ಹೇಳಿ, ಮಾಹಿತಿ ಕೊಡಿ, ಸಂದೇಹ ಇದ್ರೆ ಕೇಳಿ. ಸರ್ ಆಗ್ಲೇ ಹೇಳ್ದಂಗೆ ನಾನು ಆ ಪದ ಮರ್ತೋಗಿದ್ದೆ ಅಂದ್ರೆ ಈಗ ನೆನಪಾಯ್ತು. ಅದು ಸ್ಟೇಬಲ್ ಕಾರ್ಬನ್ ಅಂತ ಕರೀತಾರೆ ಸರ್. ಅಂದ್ರೆ ಆ ಬೆಳೆ ಅವಧಿ ಪೂರ್ತಿ ಮುಗಿದ ನಂತರ ನಮ್ಮ ಮಣ್ಣಿಗೆ ಸ್ಟೇಬಲ್ ಕಾರ್ಬನ್ ಸಿಗತ್ತೆ. ಇಲ್ಲ ಅಂತಂದ್ರೆ ಅರ್ಧ ಲೈಫ್ ಸೈಕಲ್ ಅಲ್ಲೇ ಕಟ್ ಮಾಡಿದ್ರೆ ಕಾರ್ಬನ್ ಅಂಶ ಇರಲ್ಲ, ಅದು ವಾಲಟೈಲ್ ಆಗಿ ಮತ್ತೆ ತಿರ್ಗಾ ಇದು ಸೇರ್ಕೊಂಡ್ಬಿಡತ್ತೆ ಪ್ರಕೃತಿಗೆ. ಈ ಹಿಂದಿನಲ್ಲಿ ಅದಕ್ಕೆ ಜೀವಾಂಶ ಕಾರ್ಬನ್ ಅಂತಾರೆ. ಜೀವಾಂಶ ಕಾರ್ಬನ್ ಇದು ಹಿಂದಿ ಶಬ್ದ. ಇದೇನ್ ಮಾಡುತ್ತೆ ಅಂದ್ರೆ, ಯಾವುದೇ ದ್ರವ್ಯ ಬಯೋಮಾಸ್ ನಾವು ಮಣ್ಣಿಗೆ ಮುಚ್ಚಿಗೆ ಕೊಟ್ಟಾಗ ಈ ಮಣ್ಣು ಜೀವಿಗಳ ಸೂಕ್ಷ್ಮಗಳ ಚಟುವಟಿಕೆಗೆ ಒಳಪಟ್ಟು ಅದು ಡಿಕಂಪೋಸ್ ಆಗಿ
ಮತ್ತು ಅದು ಸ್ಟೇಬಲ್ ಹ್ಯೂಮಸ್ಸು ಮತ್ತು SOCನ ಕ್ರಿಯೇಟ್ ಮಾಡುತ್ತೆ. ಆ ಪ್ರೋಸೆಸ್ಗೆ ಜೀವಾಂಶ ಕಾರ್ಬನ್, ದಿ ಕಾರ್ಬನ್ ಪರ್ಮನೆಂಟ್ ಕಾರ್ಬನ್ ಫಿಕ್ಸ್ಡ್ ಬೈ ದಿ ಮೈಕ್ರೋಬ್ಸ್ ಆರ್ ದಿ ಜೀವಾಂಶ, ಅಂದರೆ ಜೀವ ಇರತಕ್ಕಂಥ ಜೀವಿಗಳು ಆ ಇಂಗಾಲವನ್ನು ಸೃಷ್ಟಿ ಮಾಡಿ ಹಿಡಿದಿಟ್ಟಿರ್ತವೆ ಹ್ಯೂಮಸ್ ರೂಪದಲ್ಲಿ. ಸರ್, ಇಟ್ಸ್ ಆಲ್ ವರ್ಡ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸರ್, ನಾವು ಕಟ್ ಮಾಡಿದ್ಮೇಲೆ ನಾವೇನೋ ಡಿಕಂಪೋಸಿಂಗ್ ಏನಾದ್ರು ಸ್ಪ್ರೇ ಮಾಡಬೇಕಾಗುತ್ತಾ? ಏನು ಬೇಡ ಸರ್, ಲಿವ್ ಇಟ್ ಟು ದ ನೇಚರ್, ಅದೇ ಎಲ್ಲವನ್ನೂ ಜೀರ್ಣಿಸುತ್ತೆ. ಪ್ರಕೃತಿನಲ್ಲಿ ಸಹಜ ಜೀರ್ಣಿಸುವಿಕೆ ಇಲ್ಲ ಅಂದರೆ ಇವತ್ತು ನಮ್ಮೂರಿನಲ್ಲಿ ಬೆಟ್ಟದಷ್ಟು ಸಸ್ಯರಾಶಿಗಳು ಇರ್ತಾ ಇತ್ತು. ಕರೆಕ್ಟ್. ಅದಕ್ಕೆ ಒಣಗೋಗಿ ಗಿಣಗೋಗಿ ಗೊಬ್ಬರ ಆಗೋದೆಲ್ಲ ಅವರ ಪ್ರಕೃತಿ ನಿರ್ವಹಿಸುತ್ತೆ ಸರ್, ಎಲ್ಲವನ್ನೂ ನಿರ್ವಹಿಸುತ್ತೆ ಸರ್. ಲಕ್ಷಾಂತರ ಬಿಲಿಯನ್ ವರ್ಷಗಳಿಂದ ಅದು ಮಾಡ್ಕೊಂಡು ಬಂದಿದೆ. ಈಗ ನಾವು ನೆಡಬೇಕು ಅಂದ್ರೆ ಸುಮ್ಮನೆ ಹಳ್ಳ ತೆಗೆದ್ರೆ ಅದರಲ್ಲೇ ನೆಟ್ಟ, ಬೇರೆ ಏನಾದ್ರು ನೆಡಬೇಕು, ಗಿಡಗಳು ನೆಡಬೇಕು ಸರ್. ನಿಮ್ಮ ಇನ್ಫಾರ್ಮೇಷನ್ ಸಣ್ಣ ಬುಡ ಹೆಂಚ ನಾನು ಬೀಜೋಪಚಾರ ಮಾಡಿ ಮೊಳಕೆ ಬರೆಸಿ ಎರಚಿಬಿಡ್ತೀವಿ, ಬ್ರಾಡ್ಕಾಸ್ಟ್ ಮಾಡ್ತೀವಿ. ಬ್ರಾಡ್ಕಾಸ್ಟ್ ಮಾಡಿ ಹಿಂಗಡೆಯಿಂದ ಬ್ರಷ್ ಕಟ್ಟರ್ ಹೊಡೆದ್ಬಿಡ್ತೀವಿ. ನಮಗೆ 80% ಜರ್ಮಿನೇಷನ್ ಆಗುತ್ತೆ. ಅಂದರೆ ಪ್ರಕೃತಿ ಪೂರ್ವಕವಾಗಿರಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಾನ್ಸೂನ್ ಸಮಯದಲ್ಲಿ ಮೊಳಕೆ ಬರ್ಸೋದ್ರ ತಾವು ನೆನೆಸ್ಬಿಟ್ಟು ಒಂದೆರಡು ದಿನ ಇಟ್ಬಿಟ್ಟು ಆ ಮೊಳಕೆ ಬಂದ ತಕ್ಷಣ ಎರಚಿಬಿಟ್ರೆ ಆಯ್ತು, ಬ್ರಾಡ್ಕಾಸ್ಟ್ ಮಾಡಿದ್ರೆ ಆಯ್ತು. ಓ ಸರಿ ಸರಿ ಸರಿ. ಉಳೋದು ಗಿಳೋದು ರೋಟ್ರಿ ಓಡಿಸೋದು ಏನು ಬೇಕಿಲ್ಲ ಸರ್. ನಾವು ಅದನ್ನು ಸತತವಾಗಿ ಪ್ರತಿ ವರ್ಷ ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ಬೆಳಿತೀವಿ. ಓಕೆ ಓಕೆ ಓಕೆ. ಬೆಳೆ ಒಳಗಡೆ ಥ್ಯಾಂಕ್ ಯು ಸರ್. ವಿಡಿಯೋಗಳಿದೆ ಸರ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಓಕೆ ಸರ್, ಪ್ರಶಾಂತ್ ಅಂತ ಹೇಳಿ ಸರ್. ಇನ್ನು ನಾನು ಒಂದು 10-15 ಮಿನಿಟ್ಸ್ ಲೇಟಾಗಿ ಜಾಯಿನ್ ಆದೆ. ಇದು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಡೌಟ್ ಏನು ಅಂತಂದ್ರೆ, ಇವಾಗ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಬೇಕೋ ಅಥವಾ ಬೇಡವೋ, ಅಥವಾ ಏನ್ ಸರ್ ಕನ್ಕ್ಲೂಷನ್? ಒಂದು 2 ಲೈನಲ್ಲಿ ಸಮ್ಮರಿ ಹೇಳಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಬಿಕಾಸ್ ಯಾಕೆಂದ್ರೆ ಲಾಸ್ಟ್ ಟೈಮು ನಾವು ಸಾಯಿಲ್ ಟೆಸ್ಟಿಂಗ್ ಏನು ಬೇಡ ಅಂತ ಒಂದು ಕಡೆ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಸರ್. ಅದಕ್ಕೋಸ್ಕರ ಇಲ್ಲಿದೆ, ಕಾಣಿಸ್ತಿದೆಯಾ? KYS ಯುವರ್ ಸಾಯಿಲ್ ಅಷ್ಟೇ. ನಮ್ಮ ಮಣ್ಣಿಗೆ ಒಂದು ಸ್ನ್ಯಾಪ್ಶಾಟ್ ತೆಗೆದಿಟ್ಕೊಳ್ಳೋಕ್ಕೆ. ಸೊ ಆಸ್ ಆನ್ ಡೇಟ್ ಏಪ್ರಿಲ್ 9ನೇ ತಾರೀಕು ನಮ್ಮ ಮಣ್ಣು ಈ ಥರ ಇತ್ತು ಅಂತ ಒಂದು ಸ್ನ್ಯಾಪ್ಶಾಟ್ ತಗೊಳ್ಳೋದಷ್ಟೇ. ಓಕೆ ಸರ್. KYS ಅಂತ ಮಾಡಿದ್ದೀನಿ ಅದನ್ನ, ನೋ ಯುವರ್ ಸಾಯಿಲ್. ಓಕೆ ಸರ್. ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಮಿತ್ರರು ಮಾಹಿತಿ ಕೊಟ್ಟಿದ್ದಾರೆ. ಇಟ್ ಈಸ್ ಆಫ್ ಅಕಾಡೆಮಿಕ್ ಇಂಟ್ರೆಸ್ಟ್, ಇಟ್ ಈಸ್ ಫಾರ್ ಸಮ್ ರೆಫರೆನ್ಸ್ ಆ್ಯಂಡ್ ಮೇ ಬಿ ಫಾರ್ ಅದರ್ಸ್ ಟು ಟೆಲ್ ಅಸ್, ಅದರ್ಸ್ ಫಾರ್ಮರ್ಸ್ ಟು ಮೋಟಿವೇಟ್. ನೋಡಪ್ಪ, ನಾನು ಕೃಷಿ ಸ್ಟಾರ್ಟ್ ಮಾಡಿದಾಗ 2020ನೇ ಇಸ್ವಿನಲ್ಲಿ ನನ್ನ ಮಣ್ಣು ಈ ಥರ ಇತ್ತು, ಈಗ 26ನೇ ಇಸ್ವಿನ ಇಷ್ಟು ಬದಲಾವಣೆಗಳು ನನ್ನ ಮಣ್ಣಲ್ಲಾಗಿದೆ, ಇದೆಲ್ಲ ನನಗೆ ನೈಸರ್ಗಿಕ ಕೃಷಿಯಿಂದಲೇ ಆಗಿದೆ. ಹಾಗಾಗಿ ನೀನು ಪ್ರಾರಂಭ ಮಾಡು, ತಾಳ್ಮೆಯಿಂದ ಇರು, 3-4 ವರ್ಷದಲ್ಲಿ ನಿಶ್ಚಿತ ಬದಲಾವಣೆಗಳು ನಿನ್ನ ಮಣ್ಣಿನಲ್ಲಿ ಆಗುತ್ತೆ ಅನ್ನೋ ಒಂದು ದತ್ತಾಂಶ ಸಹಿತ ಮಾಹಿತಿ. So with the information, you are transferring the knowledge to a young farmer, a new farmer with the information. ಅದಕ್ಕೋಸ್ಕರ ಅದನ್ನು ಇಟ್ಕೊಳ್ಳೋಣ ಅನ್ನೋದು ಒಂದು ಫೀಡ್ಬ್ಯಾಕ್ ಇವತ್ತು ಬಂದಿದೆ. ಓಕೆ ಸರ್. ಓಕೆ, ಥ್ಯಾಂಕ್ಸ್. ಹೇಳಿಯಪ್ಪ ಸರ್. ಈಗ ನೀವು ರಿಮೋಟ್ ಸೆನ್ಸಿಂಗ್ ಡೇಟಾ ಮೆನ್ಷನ್ ಮಾಡ್ತಾ ಇದ್ರಿ. ಇಸ್ ದಟ್ ಎಕ್ಸ್ಟ್ರಾಕ್ಟೆಡ್ ಬೈ ಎನ್ ಏಜೆನ್ಸಿ, ಗವರ್ಮೆಂಟ್ ಏಜೆನ್ಸಿ ಆರ್ ಇಲ್ಲಾಂದ್ರೆ ಪ್ರೈವೇಟ್ ಏಜೆನ್ಸಿನಾ ಸರ್? ಸರ್, ಅದು ಒಂಥರ ಹುನ್ನಾರನೇ. ಈಗ ರೈತನ ಸೋಮಾರಿ ಮಾಡಿಬಿಟ್ಟಿದ್ದಾರೆ, ಅಥವಾ ರೈತ ಸೋಮಾರಿ ಆಗ್ತಾ ಇದ್ದಾನೆ. ಈಗ ನಾಳೆ ಬೆಳಗ್ಗೆ ನನಗೆ ಹೇಳ್ಬಿಟ್ಟು, ಮಂಜುನಾಥ್ ಹೋಗಪ್ಪ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಸಾಯಿಲ್ ಸ್ಯಾಂಪಲ್ ತೊಗೊಂಬಂದ್ರೆ ನಾನು ಹೋಗಲ್ಲ, ಅಥವಾ ನನ್ನ ಹೇಳಿದ್ರೆ ಅವ್ನು ಮಾಡಲ್ಲ. ಅದ್ರ ಬದಲು ನಾನು ಉಪಗ್ರಹದಿಂದ ತೆಗೆದುಕೊಟ್ಬಿಡ್ತೀನಿ ಫೋಟೋ ಅಂದ್ರೆ ಇನ್ನೂ ಕನ್ವೀನಿಯಂಟ್ ಅಲ್ವಾ? ಅಂದ್ರೆ ಇಲ್ಲಾಂದ್ರೆ ಯಾಕೆಂದ್ರೆ ಸರ್, ಈಗ ನಮ್ಮ ಇಸ್ರೋದು RRSC ನಲ್ಲಿ ನಮ್ಮ ರಿಮೋಟ್ ಸೆನ್ಸಿಂಗ್ ಡೇಟಾ ಸೆಂಟರ್ ನಲ್ಲಿ ನೀವು ಹೇಳಿದ್ರಲ್ಲ ಸರ್, ರೇಂಜ್ 0.3 into 0.6 ಅಂತ. That might be the existing carbon at that particular area ಅಂತ ಇರುತ್ತೆ ಸರ್, ಅಷ್ಟೇ. ಸೊ ಅದಕ್ಕೆ ಡೇಟಾ ಕೊಡ್ತಾ ಇರೋದು ನಮ್ಮ SHC ಇಂದಾನೆ, ಸಾಯಿಲ್ ಹೆಲ್ತ್ ಕಾರ್ಡ್ ಇಂದಾನೆ ಕೊಡ್ತಾ ಇರೋದು. ಬಟ್ ಓನ್ಲಿ ಥಿಂಗ್ ಇಸ್ ಆ GPS ಅಲ್ಲಿ ಇದು ಮಾಡ್ತಾ ಇದೀವಿ, ಕೊರಲೇಟ್ ಮಾಡ್ತಾ ಇದೀವಿ. ನಮಸ್ಕಾರ, ಮಂಜುನಾಥ್, ಪ್ರದೀಪ್. ನಾನು ಒಂದ್ ಸ್ವಲ್ಪ ಈ ಮಾಡ ಕಂಪನಿ ಜೊತೆ ಒಂದು ಲಾಸ್ಟ್ 2-3 weeks ಇಂದ ಐ ಡೀಟೇಲ್ ಡಿಸ್ಕಷನ್. ಸೊ ನಾನು ಒಂದ್ ಸ್ವಲ್ಪ ಇನ್ಪುಟ್ ಕೊಡ್ಬೋದು. ಮೊದಲನೇದು, ಇದು ಲಾಸ್ಟ್ 4-5 years ಇಂದ ಡೆವಲಪ್ಮೆಂಟ್ ಶುರುವಾಗಿದೆ, ಮುಂಚೆ ಇರಲಿಲ್ಲ. ಯುರೋಪ್ ಸ್ಯಾಟಲೈಟ್ ಸೆಂಟಿನಲ್ ಅಂತ US ಸ್ಯಾಟಲೈಟ್, ಆಮೇಲೆ ಇಸ್ರೋ ಸ್ಯಾಟಲೈಟ್. ವಿ ವಿಲ್ ಟೇಕ್ ದ ಡೇಟಾ ಫ್ರಮ್ ಆಲ್ ದ ಸ್ಯಾಟಲೈಟ್ಸ್. Now, ISRO satellite data, it is not open for the public access, whereas US and Europe
ಅವರು ಡೇಟಾ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಈಚ್ ಕಂಟ್ರಿ ಅವರು ಅವ್ರಿಗೆ ಏನೇನು ಡೇಟಾ ಅನಲೈಸ್ ಮಾಡಬೇಕೋ ಅದಕ್ಕೆ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ದಿಸ್ ಇಸ್ ಎಸ್ಪೆಷಲಿ 1 or 2 ಸಾಫ್ಟ್ವೇರ್ ಅನಾಲಿಟಿಕ್ಸ್ ಕಂಪ್ನಿಯವರು ವೆದರು ಆಮೇಲೆ ಸಾಯಿಲ್ಗೆ ಯೂಸ್ ಮಾಡ್ತಾ ಇದ್ದಾರೆ. ನಾನು ಕಂಪೇರ್ ಮಾಡಿದ್ದು, ನಾನು ಮ್ಯಾನ್ಯುಯಲ್ ಆಗಿ ಟೆಸ್ಟ್ ಮಾಡಿಸಿದ ರಿಪೋರ್ಟು, ಹಳೆ ಸ್ಯಾಟಲೈಟ್ ಡೇಟಾ ತೆಗೆಸಿ ಕಂಪೇರ್ ಮಾಡಿ ಆಮೇಲೆ ಹೊಸ ಡೇಟಾನು ಕಂಪೇರ್ ಮಾಡಿದ ಪ್ರಕಾರ ಇಟ್ ಈಸ್ 80 to 90% ಆಕ್ಯುರಸಿ ಇದೆ ಅಂತ ಅವ್ರು ಕ್ಲೇಮ್ ಮಾಡ್ತಾರೆ. ನಂದಕ್ಕೂ ಇಟ್ ವಾಸ್ ಆಲ್ಮೋಸ್ಟ್ ಸೇಮ್. ಸೊ ಇದು ನಾಟ್ ಓನ್ಲಿ ಒನ್ ಡೇಟಾ ಫ್ರಮ್ ಒನ್ ಸ್ಯಾಟಲೈಟ್, ದೇ ವಿಲ್ ಟೇಕ್ ದಿ ಆಕ್ಚುಯಲ್ ಮೆಷರ್ಮೆಂಟ್ ಡೇಟಾ. ಈ ಕರ್ನಾಟಕದಲ್ಲಿ ಸ್ಯಾಂಪಲ್ಸ್ 1,00,000 ಜನ ರೈತರು ಸರ್ವೆ ಮಾಡಿಸಿದ್ರು ಅಂದ್ರೆ ಆ ಡೇಟಾನು ತಗೊಂಡು ಸ್ಯಾಟಲೈಟ್ ಡೇಟಾ ಜೊತೆನೂ ಕಂಪೇರ್ ಮಾಡಿ ಕೋರಿಲೇಷನ್ ಅನಾಲಿಸಿಸ್ ಬಿಲ್ಟ್ ಮಾಡಿ ಇದು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಹೇಗೆ ಅಂದ್ರೆ ದ ಮೋರ್ ದ ಡೇಟಾ ಸೆಟ್ಸ್ ಮೋರ್ ಆಕ್ಯುರೇಸಿ. ಅಫ್ಕೋರ್ಸ್ ರೈತಂಗೆ ತುಂಬಾ ಈಸಿ ಆಗುತ್ತೆ. ಏನೋ ನಾನು 10 ಕಡೆ ಕಲೆಕ್ಟ್ ಮಾಡಿ ತಗೊಂಡೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂಡ್ ಎಫರ್ಟ್. ಇಲ್ಲಿ 400 ರೂಪಾಯಿ ಕೊಟ್ರೆ ಒಂದ್ಸತಿಗೆ ದೇ ವಿಲ್ ಗಿವ್ ಮಿ ದ ರಿಪೋರ್ಟ್. ಅಂಡ್ ಇನ್ನೊಂದು, ಅದು ಎಷ್ಟು ಕರೆಕ್ಟ್ ಏನೋ ಗೊತ್ತಿಲ್ಲ, 10 ಮೀಟರ್ ರೆಸೊಲ್ಯೂಷನ್ ಅಂದ್ರೆ ನಂದು 100 meters by 100 meter ಫಾರ್ಮ್ ಇದೆ ಅಂದ್ರೆ ನಮ್ಗೆ 100 ಸ್ಯಾಂಪಲ್ಸ್ ರೀಡಿಂಗ್ ಕೊಟ್ಬಿಟ್ಟು ಅದ್ರದ್ದು ಆವರೇಜ್ ಕೊಟ್ಟು ದೆನ್ ದೇ ವಿಲ್ ಸೇ ದಿಸ್ ಇಸ್ ಹೌ ಇಟ್ ಇಸ್. ಅಂಡ್ ಆಲ್ಸೋ ವಿಜುವಲಿ ನನಗೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಚೆನ್ನಾಗಿದೆ ಎಲ್ಲೆಲ್ಲಿ ವೀಕ್ ಆಗಿದೆ, ಜಸ್ಟ್ ಬೈ ವಿಜುವಲ್ ಥಿಂಗ್, ನಾಟ್ ಬೈ ಆಕ್ಚುಯಲ್ ಥಿಂಗ್. ಸೊ ಲಾಟ್ ಆಫ್ ಅಡ್ವಾಂಟೇಜಸ್ ಇದೆ. ಇವತ್ತಿನ ಪ್ರಕಾರ ನಾನು ಕಂಪೇರ್ ಮಾಡಿದ್ದು, ಇನ್ನೂ ಐ ಹ್ಯಾವ್ ನಾಟ್ ಕನ್ಕ್ಲೂಡೆಡ್, ಬಟ್ ಆಸ್ ಆನ್ ಡೇಟ್ ನಾನು ಕಂಪೇರ್ ಮಾಡಿ ಕಲೆಕ್ಟ್ ಮಾಡಿರೋ ಡೇಟಾ ನೋಡಿದ್ರೆ ಇಟ್ ಈಸ್ ಬೆಟರ್ ದೆನ್ ದ ಮ್ಯಾನ್ಯುಯಲ್ ಟೆಸ್ಟಿಂಗ್. ಬಟ್ ನೀವು ಫಸ್ಟ್ ತೋರಿಸಿದ್ರಲ್ಲ, ಐ ಹ್ಯಾವ್ ಟು ಹ್ಯಾವ್ ಸಮ್ ಬೇಸ್ ಲೈನ್. ಆ ಬೇಸ್ ಲೈನ್ ಇಟ್ಕೊಂಡು ಅದಾದ್ಮೇಲೆ ಯು ಕ್ಯಾನ್ ಯೂಸ್ ದಿಸ್ ಡೇಟಾ ಟು ಕಂಪೇರ್. ಓಕೆ, ಆರ್ ವಿ ಇನ್ ದ ರೈಟ್ ಡೈರೆಕ್ಷನ್? ನಾನು ಇಷ್ಟೊಂದು ಮೆಷರ್ಸ್ ತಗೊಂತಾ ಇದ್ದೀನಿ, ಅದು ಗ್ರೌಂಡ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಇಲ್ವಾ? ಇನ್ನೊಂದು ಮ್ಯಾಥಮೆಟಿಕಲ್ ಅನಾಲಿಸಿಸ್ ಏನ್ ನೋಡಿದೆ ಅಂದ್ರೆ, ನೀವು ಇದನ್ನ 2-3 ಸತಿ ಹೇಳಿದ್ರಿ, ಎಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಿ ದ ಸಾಯಿಲ್ ಮಾಯಿಶ್ಚರ್ ಫ್ರಮ್ ದಿ ಗಿಡಗಳು ಜಾಸ್ತಿ ವಾಟರ್ ಕನ್ಸಂಪ್ಷನ್ ಮಾಡುತ್ತೆ ಸಾಯಿಲ್ ಇಂದ. ಈಗ ನಾನು ಮಳೆಗಾಲದ್ದು, ಚಳಿಗಾಲದ್ದು, ಬೇಸಿಗೆಗಾಲದ್ದು 3 ಸ್ಯಾಂಪಲ್ ನೋಡಿದ್ರೆ ಇಟ್ ವಾಸ್ ವೆರಿ ವೆರಿ ಕರೆಕ್ಟ್. ಈಗ 0.5 ವಾಸ್ ಎ ನಾರ್ಮಲ್ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಇನ್ ಮಳೆಗಾಲದಲ್ಲಿ ಇದ್ರೆ, ಅದು ವಿಂಟರ್ ಕಾಲದಲ್ಲಿ 0.1 ವರೆಗೂ ಹೋಗುತ್ತೆ. ಅಂದ್ರೆ ದಟ್ ಈಸ್ ಎ ಡೆಪ್ತ್, ಅಷ್ಟು ಜಾಸ್ತಿ ಕನ್ಸ್ಯೂಮ್ ಆಗಿರುತ್ತೆ. ಅಗೇನ್ ಬೇಸಿಗೆನಲ್ಲಿ 0.2, 0.3. ಇದು ಟುಡೇ 15 ದಿನಕ್ಕೊಂದಿನ ನಮ್ಮ ಸ್ಯಾಟಲೈಟ್ ನಮ್ಮ ಫಾರ್ಮ್ ಮೇಲೆ ಹೋಗಿರೋ ಡೇಟಾ ಮೇಲೆ ಕನ್ಕ್ಲೂಡ್ ಮಾಡ್ತಾರೆ. ದಿಸ್ ಕೆನಾಟ್ ಬಿ ಗಿವನ್ ಲೈವ್ 24/7. 15 ದಿನಕ್ಕೊಂದಿನ ರೀಡಿಂಗ್ಸ್ ಆಗುತ್ತೆ. ಸೊ ನಾವು ಒಂದು ರೀಡಿಂಗ್ ತಗೊಂಡು ಕನ್ಕ್ಲೂಡ್ ಮಾಡೋದಕ್ಕಿಂತ ಅಟ್ಲೀಸ್ಟ್ 3 ಸೀಸನ್ಸ್ ಇಂಟರ್ವಲ್ಸ್ ತಗೊಂಡು ಕಂಪೇರ್ ಮಾಡಿದ್ರೆ ಐ ವಿಲ್ ಗೆಟ್ ಎ ಹೋಲ್ ಪಿಕ್ಚರ್, ಕ್ಲಾರಿಟಿ ಸಿಗುತ್ತೆ. ಯಾವಾಗ ನಾನು ನೀರು ಜಾಸ್ತಿ ಕನ್ಸ್ಯೂಮ್ ಆಗ್ತಿದೆ, ನನ್ನ pH ಲೆವೆಲ್ ಸಮ್ಮರ್ ಅಲ್ಲಿ ಹೆಂಗಿದೆ, ವಿಂಟರ್ ಅಲ್ಲಿ ಹೆಂಗಿದೆ, ಮಳೆಗಾಲದಲ್ಲಿ ಹೆಂಗಿದೆ, ಆಲ್ ದಿಸ್ ಇನ್ಸೈಟ್ಸ್ ಯು ವಿಲ್ ಗೆಟ್. ಅದನ್ನ ಓಕೆ, ಇಟ್ ಈಸ್ ಓನ್ಲಿ ಫಾರ್ ವ್ಯಾಲಿಡೇಷನ್. ಓಕೆ, ನಾನು ಹಿಂಗಿದೆ, ಹಿಂಗಿರುತ್ತೆ, ಅದರಿಂದ ಗಾಬರಿ ಪಡೋದು ಬೇಕಾಗಿಲ್ಲ. ಇಟ್ ಗಿವ್ಸ್ ಅನ್ ಇಂಡಿಕೇಶನ್. ಸೊ ದಿಸ್ ಇಸ್ ಮೈ ರೀಡಿಂಗ್. ಒನ್ಸ್ ಐ ಹ್ಯಾವ್ ತುಂಬಾ ಇನ್ನೂ ಡೀಟೇಲ್ ಕಲೆಕ್ಟ್ ಮಾಡಿದಾಗ ನಾನು ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ. ಬಟ್ ದಿಸ್ ಇಸ್ ದ ಸಮರಿ ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ದ ಲಾಸ್ಟ್ 1 month. ಖಂಡಿತ, ವೆರಿ ಗುಡ್ ಪ್ರದೀಪ್. ಲಾಸ್ಟ್ ಟೈಮ್ ನೀವು ಇದನ್ನು ಇಂಡಿಕೇಟ್ ಮಾಡಿದ್ರಿ, ಬಟ್ ನೋ ದಟ್ ಯು ಗಿವನ್ ಮೋರ್ ಕ್ಲಾರಿಟಿ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀರಾ ಇವತ್ತು. ಅದೇ ಬೇಸಿಕಲಿ ವಿ ಆರ್ ಅನಲೈಸಿಂಗ್ ದ ಹಿಸ್ಟಾರಿಕಲ್ ಡೇಟಾ. ಅದಕ್ಕೆ ನಾನು ಹೇಳಿದ್ನಲ್ಲ, 20 ಕೋಟಿ 200 ಕೋಟಿ ಹೆಲ್ತ್ ಕಾರ್ಡ್ಗಳು ಇಟ್ಕೊಂಡಿದ್ದಾರೆ. ಎಲ್ಲಿದೆ ಅದು, ಎಲ್ಲಿ ಕೋರಿಲೇಷನ್ಸ್ ಎಲ್ಲಿದೆ, ವೇರ್ ಇಸ್ ದ ಆಕ್ಸೆಸ್ ಟು ದಟ್? ಅದೆಲ್ಲ ಪ್ರಶ್ನೆಗಳು ಪ್ರಾರಂಭದಲ್ಲಿ ಬಂತಲ್ವ ಇವತ್ತು. ಹಾಗಾಗಿ ಸೊ ಖಂಡಿತ ಈ ರೀತಿ ನಾವು ಅಂದರೆ ಇದೊಂಥರ ನಮ್ಮದೇ, ಅದಕ್ಕೇನು ಹೇಳ್ತೀವಿ, ಸ್ನ್ಯಾಪ್ಶಾಟ್ ತೊಗೊಂಡಂಗೆ, ಡಿಪ್ಸ್ಟಿಕ್ ಹಾಕೊಂಡು ಚೆಕ್ ಮಾಡ್ಕೊಂಡಂಗೆ ಮಾಡ್ತಾ ಹೋಗ್ಬೋದು. ಸರ್, ಕೃಷಿನಲ್ಲಿ ಕಲಿಯೋದು ಅಗಾಧವಾಗಿದೆ. ನಮಗೆ ಆಸಕ್ತಿ ಇರಬೇಕು, ಸಮಯ ಇರಬೇಕು, ಸಂಯಮ ಇರಬೇಕು, ಮತ್ತು ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಒಂದು ಸಂವೇದನೆ ಇರಬೇಕು, ಸೆನ್ಸಿಟಿವಿಟಿ ಇರಬೇಕು.
ಎಲ್ಲಿವರೆಗೂ ನಾವು ಆ ಪ್ರಕೃತಿ ಬದಲಾವಣೆಗಳನ್ನು ಗಮನಿಸ್ತಾ ಬರ್ತೀವೋ ನಮ್ಮ ಕಲಿಕೆ ಮುಂದಿನ ಹಂತಕ್ಕೆ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಯಾವುದನ್ನು ನಾವು ಇದು ಸರಿ ಇದು ತಪ್ಪು ಅಂತ ವ್ಯಾಖ್ಯಾನ ಬೇಡ. ನಾವು ಆದಷ್ಟು ಇವೆಲ್ಲವನ್ನೂ ಉಪಯೋಗಿಸ್ಕೊಂಡು ನಮ್ಮ ಮಣ್ಣನ್ನು, ನಮ್ಮ ಬೆಳೆ ಸಸ್ಯಗಳನ್ನು, ನಮ್ಮ ಸೂಕ್ಷ್ಮ ವಾತಾವರಣವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಒಂದು ಟೂಲ್ಸ್ ಥರ ಕೆಲಸ ಮಾಡ್ತೇವೆ ಅಂತ ಅಂದ್ಕೊಳ್ಳೋಣ. ನಮ್ಮದು ಕಾಂಪ್ರಹೆನ್ಷನ್ ಇನ್ನೂ ಚೆನ್ನಾಗಾಗುತ್ತೆ. ಅಷ್ಟರ ಮಟ್ಟಿಗೆ ನಾವು ಪ್ರಕೃತಿನ ಅರ್ಥ ಮಾಡ್ಕೋತೀವಿ, ಪ್ರಕೃತಿಗೆ ಹತ್ರ ಹೋಗ್ತೀವಿ ಅನ್ನೋದೊಂದು ಕನ್ಕ್ಲೂಷನ್ನು ಈ ಎಫರ್ಟ್ಸಿಂದ ಬರಲಿ. ನನ್ನೊಂದು ಅಭಿಪ್ರಾಯ ಇತ್ತು ಸರ್, ಇದು ನನ್ನ ಒಂದು ಥಿಂಕಿಂಗು. ನಾನು ಕರೆಕ್ಟ್ ಆರ್ ರಾಂಗ್ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಮೊಬೈಲ್ ನಲ್ಲಿ ಎಲ್ಲಾನು ನಾವ್ ಎಲ್ಲಿ ಇರ್ತೀವೋ ಅಲ್ಲಿ ಲೊಕೇಶನ್ ಆಡ್ ಮಾಡಿದ್ರೆ ಅವತ್ತಿಂದು ಟೆಂಪರೇಚರ್ ತೋರಿಸ್ತಾ ಇದೆ. ಅದು ಹೇಗ್ ತೋರಿಸ್ತದೆ ಅಂದ್ರೆ ಇವೆಲ್ಲಾನು ಅವರು ಸ್ಯಾಟಲೈಟ್ ಇಂದ ತಗೊಂತಾರೆ ಅನ್ನೋದು ಒಂದೇ. ಆದ್ರೆ ನನ್ನ ಮೂಲತಃ ಇನ್ಸ್ಟ್ರುಮೆಂಟೇಶನ್ ಇರೋದ್ರಿಂದ ನಾವೆಲ್ಲ ಮೆಜರ್ ಮಾಡಿದ್ರೇನೆ ನಮಗೆ ಅಕ್ಯುರೇಸಿ ಮೆಜರ್ ಮಾಡಿದ್ರೇನೆ ನಮ್ಗೆ ಅದು ಡೇಟಾ ಅಂತ. ಇನ್ಕಿದೆಲ್ಲಾನು ಅಲ್ಗಾರಿದಮ್ ಯೂಸ್ ಮಾಡಿ ಅಥವಾ ಇಟ್ ಈಸ್ ಓನ್ಲಿ ಪ್ರೆಡಿಕ್ಷನ್. ಟೆಂಪರೇಚರ್ ಇಷ್ಟಿದೆ, ನಮ್ಮ ಊರ್ನಲ್ಲಿ ಇಷ್ಟು ಟೆಂಪರೇಚರ್ ಇದೆ. ಎಲ್ಲಿದೆ ಥರ್ಮೋಮೀಟರ್ ಇಟ್ಟು ನೋಡ್ತಾರ? ಅದು ಎಲ್ಲಿಂದ ನಮ್ಗೆ ನೋಡಕ್ ಚಾನ್ಸ್ ಇದೆಯಾ? ಅದು ಮಾಯಿಶ್ಚರ್ ಕಂಟೆಂಟ್ ಇಂದ ಪರ್ಟಿಕ್ಯುಲರ್ ಏರಿಯಾ. ಮಾಯಿಶ್ಚರ್ ಕಂಟೆಂಟ್ ಅಂದ್ರೆ ಡ್ರೈ ಬಲ್ಬ್ ಅಂಡ್ ವೆಟ್ ಬಲ್ಬ್ ಥರ್ಮೋಮೀಟರ್ ಅಂತ ನಾವು ಯೂಸ್ ಮಾಡ್ತೀವಿ. ಆ ಟೆಂಪರೇಚರ್ ಡಿಫ್ರೆನ್ಸ್ ನ ತಗೊಂಡ್ಬಿಟ್ಟು ನಾವು ಅದು ಮಾಯಿಶ್ಚರ್ ಕಂಟೆಂಟ್ ಏನಿದೆ ಈ ರೈನ್ ಪ್ರೊಡಿಕ್ಷನ್ ಅಂತ ಮಾಡ್ತೀವಿ. ಪ್ರತಿಯೊಂದು ಏರಿಯಾದಾಗ ಎಲ್ಲಿ ನಾವು ಮೊಬೈಲ್ ಲೊಕೇಶನ್ ಆನ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಅದು ಹೆಂಗ್ ಸರ್ ಬರುತ್ತೆ? ಅದು ಇಟ್ ಇಸ್ ಸಿಂಪ್ಲಿ ಫೂಲಿಂಗ್ ದ ಪೀಪಲ್ ಅಂತ ಅನಿಸ್ತದೆ. ಇಲ್ಲ ತಿರುಮಲ ಸರ್, ನಾನು ಪ್ರದೀಪ್ ಇಲ್ಲಿ ನನ್ನ ಆಫೀಸಲ್ಲೂ ಈ ಟಾಪಿಕ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೆ. ಫಾರ್ 6 years ಐ ವರ್ಕ್ ಆನ್ ದಿಸ್. ಒಂದೇ ಬರೀ ಸ್ಯಾಟಲೈಟ್ ಡೇಟಾ ಒಂದೇ ಇಂದ ತಗೊಳ್ಳಲ್ಲ. ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ಪುಟ್. ಯಾಕಂದ್ರೆ ಎವ್ರಿ ಅವರ್ ದ ವೆದರ್ ಕಂಡೀಷನ್ ಕೀಪ್ಸ್ ಚೇಂಜಿಂಗ್, ವಿಚ್ ಸ್ಯಾಟಲೈಟ್ ಗಿವ್ಸ್ ಸಮ್ ಇಂಡಿಕೇಶನ್. ಹೆಂಗೆ ಕ್ಲೌಡ್ಸ್ ಮೂವ್ ಆಗ್ತಿದೆ, ಎಷ್ಟು. ಇದ್ರ ಜೊತೆ ಪ್ರತಿ ಹಳ್ಳಿನಲ್ಲೂ ದೇರ್ ಇಸ್ ಎ ಗೌರ್ಮೆಂಟ್ ಡೇಟಾ ಸೆಂಟರ್, ಅಥವಾ ನೀವು ಪ್ರತಿ ಪಂಚಾಯತಿ ಲೆವೆಲ್ ಅಲ್ಲೂ ಒಂದು ಸೆಂಟರ್ ಇದೆ. ಅಲ್ಲಿ ಟೆಂಪರೇಚರ್, ಹ್ಯೂಮಿಡಿಟಿ, ವಿಂಡ್ ಡೈರೆಕ್ಷನ್, ವಿಂಡ್ ಸ್ಪೀಡು, ಈ ಡೇಟಾ ಎಲ್ಲ ಹೋಗ್ತಾ ಇದೆ ಬ್ಯಾಕ್ ಎಂಡಿಗೆ. ನಮ್ ಇಂಡಿಯಾ ಅವರೇ ಮುಂಚೆ ನಾನು ನೋಡಿಲ್ಲ ಸರ್, ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಐ ಆಮ್ ಸಾರಿ. ತಿರುಮಲ ಕಲೆಕ್ಷನ್ ಆಕ್ಚುಲಿ ಇರ್ಬೇಕು. ಅದಿದ್ರೇನೆ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ, ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಗೆ ಇವ್ರು ಡೇಟಾ ಸೆಟ್ ಕಳಿಸಿದ್ರೇನೆ ಅವ್ರು ಅಪ್ಡೇಟ್ ಮಾಡ್ಬಿಟ್ಟು ಅದ್ರ ಮೇಲೆ ಅವ್ರ ಫೋರ್ಕಾಸ್ಟ್ ಗಳೆಲ್ಲ ತಯಾರು ಮಾಡ್ಬೇಕು. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ನಾವು ಹೋಗಿ ಏನನ್ನ ನೀವು ವೆಬ್ಸೈಟ್ ನಲ್ಲಿ ನೋಡಿದ್ರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಒಂದು 4 ಆಫೀಸ್ಗಳು ಅಲ್ಲಿ ಮೇಜರ್ ಸಿಟೀಸ್ ಒಂದು ಮಾತ್ರ ಡೇಟಾ ಸಿಗ್ತಾ ಇದೆ. ನನ್ಗಿರೋದು ಇಷ್ಟು ನಾಲೆಜ್ ಸರ್. ಐ ಆಮ್ ಸಾರಿ. ಮತ್ತೆ ನೀವ್ ಹೇಳ್ತಾ ಇರೋದು ಇದು ಒಂದು ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇಲ್ಲ. ಇಸ್ರೋ ಸ್ಯಾಟಲೈಟ್ ಈಸ್ ಟೇಕನ್ ದ ಲೀಡ್. ಒನ್ ಆಫ್ ದ ಕನ್ಸ್ಯೂಮರ್ ಡಿಪಾರ್ಟ್ಮೆಂಟ್ ಇಸ್ ದ IMD. ಸೊ ಈ ಇಸ್ರೋ ಅವರು ಲಾಟ್ ಆಫ್ ಡೇಟಾ ಕೊಡ್ತಿದ್ದಾರೆ. ಅದಕ್ಕೆ ಒಂದು IIT ನಲ್ಲಿ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಒಂದು ರಿಸರ್ಚ್ ಲ್ಯಾಬ್ ಮಾಡಿದ್ದಾರೆ. ಇದು ಮುಂಚೆ ನಾವು ಯುರೋಪಿಯನ್ ಸ್ಯಾಟಲೈಟ್ ಬಗ್ಗೆ ಡಿಪೆಂಡೆನ್ಸಿ ಆಗಿದ್ವಿ. ನಾವು ಯುರೋಪ್ ಅವ್ರು ಏನ್ ಡೇಟಾ ಕೊಡ್ತಿರೋ ಅದನ್ನ ತಗೊಂಡು ಮಾಡ್ತಾ ಇದ್ವಿ. ಈಗ ಲಾಸ್ಟ್ 1 year ಇಂದ ನಮ್ ಇಂಡಿಯನ್ ಇಸ್ರೋ ಸ್ಯಾಟಲೈಟ್ ಡೇಟಾ ತಗೊಂಡೆ ಅನಲೈಸ್ ಮಾಡ್ತಾ ಇದ್ದಾರೆ. ಬಟ್ ಎನಿ ಮಾಡೆಲ್ಸ್ ಇಟ್ ವಿಲ್ ಟೇಕ್ ಇಯರ್ಸ್ ಟುಗೆದರ್ ಟು ಫೈನ್ ಟ್ಯೂನ್. ನಮ್ಮ ಮಾಡೆಲ್ನ, ನಮ್ಮ ಇಂಡಿಯನ್ ಮಾಡೆಲ್ನ ದೇ ಹ್ಯಾವ್ ಕಂಪೇರ್ಡ್ ವಿತ್ ಯುರೋಪಿಯನ್ ಸ್ಯಾಟಲೈಟ್ ಡೇಟಾ, US ಸ್ಯಾಟಲೈಟ್ ಡೇಟಾ ಜೊತೆ ಕಂಪೇರ್ ಮಾಡಿದ್ದಾರೆ. ಕಂಪೇರ್ ಮಾಡಿದ್ರೆ ಇಟ್ ಈಸ್ ಬೆಟರ್ ದೆನ್. ಓಕೆ, ನಾನು ಲಾಸ್ಟ್ ರಿಪೋರ್ಟ್ ನೋಡಿದಾಗ ನಮ್ಮ ಇಂಡಿಯನ್ ಸ್ಯಾಟಲೈಟ್ ಡೇಟಾ ತಗೊಂಡು ಇಂಡಿಯನ್ ಲೋಕಲ್ ಡೇಟಾ ಸೆಂಟರ್ಸ್, ಇದು ಒಂದು ಬರೀ IMD ಅವರೊಂದೇ ಮೇಂಟೈನ್ ಮಾಡಬೇಕಾಗಿಲ್ಲ. ಈಗ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅವ್ರದ್ದು ಒಂದು ಡೇಟಾ ಸೆಂಟರ್ಸ್ ಇದೆ. ಏರ್ಪೋರ್ಟ್ಸು, ಬಸ್ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು ಅವ್ರದ್ದು ಡೇಟಾ ಸೆಂಟರ್ಸ್ ಇದೆ. ಇದೆಲ್ಲ ಇಟ್ ಇಸ್ ಬಿನ್ ಕಲೆಕ್ಟೆಡ್ ಅಗ್ರಿಗೇಟ್ ಆಗಿ ಕಂಪೇರ್ ಮಾಡಿ. ಇಟ್ ಟೇಕ್ಸ್ ಇಯರ್ಸ್ ಆಫ್ ಎಫರ್ಟ್ ಟು ಪುಟ್ ದಿಸ್ ಡೇಟಾ ಇಂಟು ಅನಾಲಿಟಿಕ್ಸ್ ಮಾಡಿ
ಪ್ರೆಡಿಕ್ಷನ್ ಮಾಡಿ. ಅಫ್ಕೋರ್ಸ್ ನೀವು ಹೇಳೋದು ಕರೆಕ್ಟು. ಈಗ ನನ್ನ ಮನೆ ಡೇಟಾ ತೋರಿಸುತ್ತೆ ಅಂದ್ರೆ ದಟ್ ಈಸ್ ನಾಟ್ ದ ಆಕ್ಚುಯಲ್ ಡೇಟಾ, ದಟ್ ಇಸ್ ಪ್ರೆಡಿಕ್ಟೆಡ್ ಡೇಟಾ. ಬಟ್ ಅದು ಐ ವುಡ್ ಸೇ 60 to 70% accurate, not 100%. ಜಗತ್ತಲ್ಲಿ ಎಲ್ಲೂ ಆಗಕ್ಕಾಗಲ್ಲ, ಬಟ್ ಇಟ್ ಗಿವ್ಸ್ ಯು ಅನ್ ಇಂಡಿಕೇಶನ್. ಓಕೆ, ಟೈಮ್ ರೈನ್ಫಾಲ್ ಈಗ 9:30 ಅಂತ ಕೊಡ್ತಾರೆ, 9:30. ಇಟ್ ಕುಡ್ ಬಿ 10 o'clock, ಇಟ್ ಕುಡ್ ಬಿ 9 o'clock. ಯಾಕಂದ್ರೆ ವಿಂಡ್ ಡೈರೆಕ್ಷನ್ ಎವ್ರಿ ಮಿನಿಟ್ ಚೇಂಜ್ ಆಗ್ತಾ ಇರುತ್ತೆ. ಇವರು 1 hour ಒಂದ್ಸತಿ ಅನಲೈಸ್ ಮಾಡ್ತಾರೆ. ಸೊ ದಟ್ ಈಸ್ ದ ಡಿಫರೆನ್ಸ್. ಸೊ ನಾನು ಇದು ನನ್ನ ಏರ್ ಕ್ವಾಲಿಟಿ ಹೇಗಿದೆ ಅಂತ ನಮ್ಮ ಇಡೀ ದೇಶದ್ದು ಡೇಟಾ ನಾನು ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನನಗೆ ಸಾಯಿಲ್ ಈ ವೆದರ್ ಕಂಡೀಷನ್ ತುಂಬಾ ಅರ್ಥ ಆಗುತ್ತೆ, ಯಾಕಂದ್ರೆ ಪ್ರತಿಯೊಂದು ಆರ್ ಇಂಟರ್ಲಿಂಕ್ ಟುಗೆದರ್. ಏನಿಲ್ಲ ಸರ್, ಆಮೇಲೆ ಈ ವಿಲೇಜ್ ಲೆವೆಲ್ ನಲ್ಲಿ ಕಾಣಿಸಿರ್ಲಿಲ್ಲ ಈ ಡಾಟಾ ಸೆಟ್ ನೀವ್ ಹೇಳ್ತಾ ಇದ್ರಲ್ಲ, ಇತ್ತು ಅಂತ ತುಂಬಾ ಸಂತೋಷ. ಇಟ್ ಈಸ್ ರಿಯಲಿ ಬಟ್ ಏನಂದ್ರೆ ಆದ್ರೆ ಅದು ಇರ್ಲಿಲ್ಲ ನನಗೆ. ಇದೆಲ್ಲ ಫ್ರಾಡ್ ಅಂತ ನನಗೆ ಅನ್ಸ್ತು ಅಷ್ಟೇ. ಇಂಡಿಯಾನಲ್ಲಿ ಇದು ಓಪನ್ ಕೊಟ್ಟಿಲ್ಲ. ಬೇರೆ ದೇಶದವರು ದೇ ಹ್ಯಾವ್ ಮೇಡ್ ಇಟ್ ಓಪನ್. ಇಂಡಿಯಾನಲ್ಲಿ ಇನ್ನೂ ಇದು ಗೌರ್ಮೆಂಟ್ ಏಜೆನ್ಸಿಗಳ ಹತ್ರನೇ ಇದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಹತ್ರ ಇದೆ. ಇದನ್ನ ಯಾವಾಗ ಪಬ್ಲಿಕ್ಕಿಗೆ ಎಲ್ಲ ಡೇಟಾ ಕೊಟ್ರೆ ಆ ಪಬ್ಲಿಕ್ ಅವರು ಇಂಡಿಪೆಂಡೆಂಟ್ ಆಗಿ ವ್ಯಾಲಿಡೇಟ್ ಮಾಡಿ ದೇ ಕ್ಯಾನ್ ಗಿವ್ ಎ ರಿಸಲ್ಟ್. ಸೊ ನಾನು ಕಂಪ್ಲೀಟ್ ಏರ್ ಕ್ವಾಲಿಟಿ ಡೇಟಾ ಐ ವಾಸ್ ವರ್ಕಿಂಗ್ ಇನ್ ಮೈ ಆಫೀಸ್ ಆನ್ ದಟ್. ಸೊ ನಾನು ಚೆನ್ನಾಗಿ ಗೊತ್ತು, ವೆದರು ಏರ್ ಕ್ವಾಲಿಟಿ ಗೊತ್ತು. ಈಗ ಸಾಯಿಲ್ ಅದು ಈಗ ಕಲ್ತ್ಕೊಂತ ಇದ್ದೀನಿ. ಸೊ ಇಂಪ್ರೂವಿಂಗ್, ಐ ಕ್ಯಾನ್ ಸೇ ಇಟ್ ಈಸ್ ನಾಟ್ ಮೆಚ್ಯೂರ್ಡ್, ಇಟ್ ಈಸ್ ನಾಟ್ ಓಪನ್ ಟು ಆಲ್ ದ ಪಬ್ಲಿಕ್ ಟುಡೇ, ಬಟ್ ಇಟ್ಸ್ ಇಂಪ್ರೂವಿಂಗ್, ಇಟ್ಸ್ ಇನ್ ಅ ರೈಟ್ ಡೈರೆಕ್ಷನ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಪ್ರದೀಪ್. ಹೇಳಿಯಪ್ಪ, ನೀನಾರ ಮಾಹಿತಿಗಳಿದೆಯಾ? ಸರ್, ತಿರುಮಲ ಪ್ರಸಾದ್ ಅವರು ಹೇಳಿದಕ್ಕೆ ಒಂದು ಇನ್ಪುಟ್ ಸರ್, ಅದಕ್ಕೆ ಒಂದು ಆಡ್ ಮಾಡ್ತೀನಿ. ಸೊ ನಾನು IMT ಗೆ ರೆಗ್ಯುಲರ್ ಆಗಿ ಮಾತಾಡ್ತಿದ್ದೆ, ಇಲ್ಲಿ ಯಲಹಂಕ ಹತ್ರ ಇದೆ, ಓವರ್ ಫೋನ್ ಮಾತಾಡ್ತಿದ್ದೆ ನಾನು. ನಮ್ಮ ಗ್ರಾಮ ಪಂಚಾಯತಿಲಿ ಎಷ್ಟು ಮಳೆ ಆಗುತ್ತೆ, ಮಳೆ ಯಾವಾಗ ಬೀಳುತ್ತೆ ಇದೆಲ್ಲ ಕೇಳ್ತಾ ಇದೆ. ಬಟ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ಕೇಳಿದಾಗ ಅಲ್ಲಿ ಬೀಳ್ತಿರ್ಲಿಲ್ಲ. ಇವ್ರು ಹೇಳೋರು ನಿಮ್ಮದ್ರಲ್ಲಿ ಇದಾಗ, ಆಮೇಲೆ 1-2 ಸರಿ ಇಲ್ಲ ರೀ ಅಲ್ಲಿ ಬಿದ್ದೇ ಇಲ್ಲ ಅಂದ್ರೆ ಆಗ ನಮ್ ಮೀಟ್ರು ಫಾಲ್ಟ್ ಇರ್ಬೋದು ಅಂತ ಹೇಳೋರು. ಆಮೇಲೆ ನಾನು ಕೇಳಿದೆ, ನಾನು ಪದೇ ಯಾಕೆ ಹೇಳ್ಬೇಕು, ನೀವು ಯಾಕೆ ವೆಬ್ಸೈಟ್ ಅಲ್ಲಿ ಹಾಕಲ್ಲ, ಮಳೆ ಇಷ್ಟು ಬಿದ್ದಿದೆ ಈ ಗ್ರಾಮ ಪಂಚಾಯತಿ ನೀವು ಹಾಕಿ ಏನಾಗುತ್ತೆ, ಇಟ್ಸ್ ಎ ಮೆಜರ್ ಡೇಟ್ ಅಲ್ವಾ ಅಂತ ಹೇಳಿದೆ. ಅವ್ರೇನ್ ಹೇಳಿದ್ರು, ಅವ್ರು ಹಾಕ್ತಿದ್ರಂತೆ ಸರ್. ಹಾಕ್ದಾಗ ಈ ಇನ್ಸೂರೆನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸರ್, ಈಗ ಬೆಳೆ ಪರಿಹಾರ ಕೊಡ್ತಾರಲ್ಲ ಬೆಳೆ ಇದಾದಾಗ, ಅದು ಅವರು ಏನ್ ಮಾಡೋರಂತೆ, ಇಲ್ಲಿ ಇವರು ಮಳೆ ಬಿದ್ದಿದೆ ಅಂತ ಹಾಕಿದ್ರೆ ಅವ್ರು ಅಬ್ಜೆಕ್ಟ್ ಮಾಡೋರಂತೆ, ಇದು ಬೆಳೆ ಇಲ್ಲಿ ಮಳೆ ಚೆನ್ನಾಗಿ ಬಿದ್ದಿದೆ, ನಿಮ್ ಬೆಳೆ ಬಂದಿಲ್ಲ ಅಂದ್ರೆ ನಾವು ಒಪ್ಪಲ್ಲ ಇದನ್ನ ಅಂತ. ದೇರ್ ಇಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಫಾರ್ಮರ್ಸ್ ಅಂಡ್ ದಿ ಇನ್ಸೂರೆನ್ಸ್ ಕಂಪನೀಸ್. ಅದಕ್ಕೆ ಏನ್ ಮಾಡೋದು, ಅವ್ರಿಗೆ ವೆಬ್ಸೈಟ್ ಅಲ್ಲಿ ಹಾಕ್ತಾ ಇಲ್ವಂತೆ. ಇದೆಲ್ಲ ಗ್ರೌಂಡ್ ರಿಯಾಲಿಟೀಸ್. ಕರೆಕ್ಟ್, ಒಂದೊಂದು ಡಿಪಾರ್ಟ್ಮೆಂಟ್ಗೆ ಡೇಟಾ ಕೊಟ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ ವಿಲ್ ಹ್ಯಾವ್ ಎನ್ ಅಬ್ಜೆಕ್ಷನ್. ಸೊ ಇಂಡಿಯಾನಲ್ಲಿ ದಿಸ್ ಇಸ್ ಎ ಕಾಮನ್ ಇಶ್ಯೂ. ಸೊ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ವೆದರ್ ವಿ ಆರ್ ಎಫೆಕ್ಟಿವ್ಲಿ ಯುಟಿಲೈಸಿಂಗ್ ಅಂಡ್ ಟೇಕಿಂಗ್ ಆಕ್ಷನ್, ಇಟ್ಸ್ ನಾಟ್ ಇನ್ ದಿ ಪಬ್ಲಿಕ್ ಡೊಮೈನ್ ಅಲ್ಲಿ ಅವರು ಬಿಡ್ತಾ ಇಲ್ಲ ಅದನ್ನ, ಯಾಕಂದ್ರೆ ದಟ್ ಈಸ್ ಎ ಡಿಸ್ಪ್ಯೂಟ್ ಫಾರ್ ದಿ ಇನ್ಶೂರೆನ್ಸ್ ಕಂಪನೀಸ್. ಸೊ ಅವ್ರನ್ನ ನಾವು ಕೇಳಿದ್ರೆ ಮೈಲ್ ಹಾಕಿದ್ರೆ ಕೊಡ್ತೀವಿ ಅಂತಾರೆ, ಬಟ್ ದಟ್ ಆಲ್ಸೋ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್. ಸೊ ಏನೋ ಅಲ್ಲಿ ಯಾವ್ದು 24 hours ಒಂದು ಹೆಲ್ಪ್ ಲೈನ್ ಇದೆ, ಅದು ನೀವು ಮೈಲ್ ಹಾಕಿಂತಾರೆ, ಮೈಲ್ ಹಾಕೋರು ಕಳಿಸ್ಲಿಲ್ಲ. ಬಟ್ ಎನಿಹೌ ದಟ್ ಈಸ್ ದಿ ರಿಯಾಲಿಟಿ. ಓಕೆ, ಥ್ಯಾಂಕ್ ಯು ಸರ್. ಸಾಕಷ್ಟು ವಿಷಯ ಆಗಿದೆ ಅದ್ರ ಬಗ್ಗೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವಾಗಲಾರು ಬೇಕಾದ್ರೆ ಮಾಹಿತಿ ಪಡ್ಕೊಳ್ಳೋಣ. ಆಸಕ್ತಿ ಇರೋರು ರಿಸರ್ಚ್ ಮಾಡ್ರಿ. ಇದ್ರ ಬಗ್ಗೆ ಹೇಳಿ, ಇನ್ನೇನಾರು ಅನುಮಾನಗಳು, ಸಲಹೆಗಳಿದೆಯಾ? ಬೇಸಿಗೆ ಈ ವಾರಗಳಲ್ಲಿ ಇದ್ದೀವಿ, April 9, ವಿಪರೀತ ಬಿಸಿಲು ಎಲ್ಲ ಕಡೆಯಲ್ಲೂ. ಹೇಗೆ ಅನಿಸ್ತಾ ಇದೆ ನಿಮ್ಮ ಬೆಳೆಗಳು, ತೋಟ ಹೇಗಿದೆ ಸರ್? ನಿಮ್ಮ ಸೋಲಾರ್ ಹೇಗಿದೆ ಸರ್? ಮಂಜುನಾಥ್ ಸರ್, ಒಂದು ಹೇಳಿ ತಿರುಮಲ ಪ್ರಸಾದ್ ಹೇಳಿ ಸರ್. ಈಗ ಹೇಳಿಯಪ್ಪ ಸರ್, ಅದು ಈ ಕಂಪೈನೆಂಟ್ ಪ್ಲಾಂಟ್ ಬಗ್ಗೆ ಹೇಳಿದ್ರಲ್ಲ, ಕಂಪೈನೆಂಟ್ ಪ್ಲಾಂಟ್ ಹಾಕ್ಬೇಕಂತಂದ್ರೆ ಅದರದ್ದು ಕ್ಯಾರೆಕ್ಟರ್ಸ್ ಏನಿರ್ಬೇಕು ಅಂತ. ಇವಾಗ ಒಂದು ಮೋಸಂಬಿ ಗಿಡಕ್ಕೆ ನಾನು ಏನು ಕಂಪೈನೆಂಟ್ ಪ್ಲಾಂಟ್ ಆಗಿ ಹಾಕ್ಬೋದು? ಫಾರ್ ಎಕ್ಸಾಂಪಲ್, ಯಾವ್ದನ್ನ ಕಂಪೈನೆಂಟ್ ಪ್ಲಾಂಟ್ ಆಗಿ ತಗೋಬೇಕು? ಉದಾಹರಣೆಗೆ ಬೇವಿನ ಮರ ಇದೆ, ಬೇವಿನ ಮರ ಕಂಪೈನೆಂಟ್ ಪ್ಲಾಂಟ್ ಆಗುತ್ತಾ? ಅಥವಾ ಕಾರಂಜಿ ಗಿಡ ಇದೆ, ಅದು ಕಂಪೈನೆಂಟ್ ಪ್ಲಾಂಟ್ ಆಗುತ್ತಾ? ಅಥವಾ ಏನನ್ನ ಕಂಪೈನೆಂಟ್, ಇವಾಗ ನೀವ್ ಹೇಳ್ತೀರಂತ ನಾವು ಕೇಳಿ ತಗೊಂಡ್ಬಿಡ್ತೀವಿ ಸರ್. ನಾವೇ ಯೋಚನೆ ಮಾಡ್ಬೇಕು, ಈಗ ಈ ಎಲೆನೂ ಕಂಪೈನೆಂಟ್ ಪ್ಲಾಂಟ್ ಆಗಿ ಬರ್ಬಹುದು
ಅನ್ನೋದಕ್ಕೆ ಏನು ತಗೋಬೇಕು ಸರ್ ಬೇಸಿಕ್? ನಾವು ಹೊಸದಾಗಿ ಗಿಡ ನಾಟಿ ಮಾಡಿದಾಗ ನಾವು ನೆಟ್ಟಂಥ ಬೆಳೆ ಸಸ್ಯಗಳು ಪ್ರಾಥಮಿಕ ಸಸ್ಯಾಭಿವೃದ್ಧಿ ಹಂತ, ಅರ್ಲಿ ಸ್ಟೇಜ್ ಆಫ್ ವೆಜಿಟೇಟಿವ್ ಗ್ರೋತ್ ಅಲ್ಲಿರ್ತವೆ. ಹೊಸದಾಗಿ ನಾವು ಗಿಡ ನೆಟ್ಟಾಗ ನಮ್ಮ ಮುಖ್ಯ ಬೆಳೆ, ಅದಕ್ಕೆ ಆವಾಗ ಸಾರಜನಕ ಗೊಬ್ಬರದ ಅವಶ್ಯಕತೆ ತುಂಬ ಇರುತ್ತೆ, ನೈಟ್ರೋಜನಸ್ ಮೆನ್ಯೂ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಹಾಗಾಗಿ ನೀವು ದ್ವಿದಳ ಸಸ್ಯಗಳನ್ನು ಬೇರು ಗಂಟೆಗಳಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಮಾಡ್ತಕ್ಕಂಥ ಸೂಕ್ಷ್ಮಗಳಿಗೆ ಆಶ್ರಯ ಕೊಡ್ತಕ್ಕಂಥ ಗಿಡಗಳನ್ನು ಆಯ್ಕೆ ಮಾಡಿ ನಿಮ್ಮ ಬೆಳೆ ಸಸ್ಯದ ಎರಡೂ ಭಾಗದಲ್ಲಿ ಸಂಗಾತಿ ಗಿಡವಾಗಿ ಹಾಕಿದಾಗ ಬೆಳೆಯುತ್ತಿರುವ ಬೆಳೆ ಸಸ್ಯಕ್ಕೆ ಸಸ್ಯಾಭಿವೃದ್ಧಿ ಹಂತದಲ್ಲಿ ಎಷ್ಟು ಸಾರಜನಕ ಬೇಕೋ ಅದು ಅಲ್ಲೇ ಉತ್ಪತ್ತಿಯಾಗಿ ಕೊಡ್ತಾ ಇರುತ್ತೆ. ಹಾಗಾಗಿ ನೀವು ಯಾವುದೇ ಗಿಡವನ್ನು ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ದ್ವಿದಳ ಧಾನ್ಯ ಗಿಡಗಳನ್ನು ನೀವು ಸಂಗಾತಿ ಗಿಡವಾಗಿ ಆಯ್ಕೆ ಮಾಡ್ಕೊಳ್ಳಿ. ಇದು ಮೊದಲನೇ ಪ್ರಿನ್ಸಿಪಲ್. ಎರಡನೇದು, ಯಾವುದೇ ಗಿಡಕ್ಕೆ ಪ್ರಾರಂಭದಲ್ಲಿ ನೆರಳು ಬೇಕು. ಗಿಡಕ್ಕೆ ನೆರಳು ಬೇಕಿಲ್ಲ, ಗಿಡದ ಬುಡದಲ್ಲಿ ನಾವು ಮುಚ್ಚಿಗೆ ಮಾಡಿರಬೇಕು, ಅಥವಾ ತೇವಾಂಶ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆಗಬಾರ್ದು, ಸಾಯಿಲ್ ಟೆಂಪ್ರೇಚರ್. ಅದಕ್ಕೋಸ್ಕರ ಅಗಲವಾದ ಎಲೆಗಳಿರ್ತಕ್ಕಂಥ ಗಿಡಗಳನ್ನು ಹಾಕ್ಕೊಳ್ಳಿ. ಮೂರನೇದು, ಮುಂಜಾನೆ ಕಿರಿದಾದ ಎಲೆಗಳಿರ್ತಕ್ಕಂಥ ಸೂರ್ಯನ ಬೆಳಕು ನಮ್ಮ ಬೆಳೆ ಸಸ್ಯದ ಮೇಲೆ ಬೀಳಬೇಕು, ಫೋಟೋಸಿಂಥಸಿಸ್ ಆಗಬೇಕು. ಕಿರಿದಾದ ಎಲೆಗಳಿರ್ತಕ್ಕಂಥ ಗಿಡಗಳನ್ನು ಪೂರ್ವಕ್ಕೆ ಹಾಕಿ, ಅಗಸೆ, ನುಗ್ಗೆ, ತೊಗರಿ. ಅಗಲವಾದ ಎಲೆಗಳಿರ್ತಕ್ಕಂಥ ಗಿರಿಸಿಡಿ, ಆಲವಾಣ, ಸಿಮರೂಪ ಇದನ್ನೆಲ್ಲ ಪಶ್ಚಿಮಕ್ಕೆ ಹಾಕಿ. ಇದಿಷ್ಟು ಬೆನಿಫಿಟ್ಸ್ ಇರುತ್ತೆ ಸರ್. ಆಮೇಲೆ ಅದನ್ನು ಕತ್ತರಿಸಿ ಮುಚ್ಚಿಗೆ ಮಾಡುವಷ್ಟು ನಮಗೆ ಸಿಗಬೇಕು. ಅಂದರೆ ಯಾವುದೋ ಒಂದು ಹಂತದಲ್ಲಿ ಸಂಗಾತಿ ಗಿಡದ ಎತ್ತರ, ಬೆಳೆ ಸಸ್ಯದ ಎತ್ತರ ಒಂದು ಹಂತದಲ್ಲಿ ಇರುತ್ತೆ. ಬೆಳೆ ಸಸ್ಯ ಸಂಗಾತಿ ಗಿಡ ಎತ್ತರವಾಗಿರುತ್ತೆ, ಬೆಳೆ ಸಸ್ಯ ಕೆಳಗಡೆ ಬೆಳೀತಾ ಇರುತ್ತೆ, ಯಾಕಂದರೆ ಅದಕ್ಕೆ ನೆರಳು ಬೇಕಾಗಿರುತ್ತೆ. ಒಂದು ಹಂತದಲ್ಲಿ ನಮ್ಮ ಮುಖ್ಯ ಬೆಳೆಗೆ ನೆರಳು ಬೇಕಿಲ್ಲ, ಅದು ಸ್ಟೆಮ್ ಸೈಸಿಂಗ್ ಆಗಿದೆ, ಕಾಂಡ ರಚನೆ ಆಗಿದೆ, ಅದು ಸೂರ್ಯರಶ್ಮಿನ ನೇರವಾಗಿ ಉಪಯೋಗಿಸ್ಕೊಳ್ಳುತ್ತೆ ಅಂತ ಆದಾಗ ಬೆಳೆ ಸಸ್ಯ ಸಂಗಾತಿ ಗಿಡದ ಸಸ್ಯದ ಎತ್ತರವನ್ನು ಕಮ್ಮಿ ಮಾಡ್ತಾ ಬನ್ನಿ ಕತ್ತರಿಸಿ. ಹಾಗಾಗಿ ಇವೆಲ್ಲವೂ ಹೊಂದ್ಕೊಂಡು ಹೋಗ್ತಾ ಇರ್ತವೆ. ಹಾಗಾಗಿ ಇದಿಷ್ಟು ವೈಜ್ಞಾನಿಕ ಹಿನ್ನೆಲೆಯಿಂದ ನೀವು ಸಂಗಾತಿ ಗಿಡಗಳನ್ನು ಆಯ್ಕೆ ಮಾಡಿ ಖಂಡಿತ ಬೆಳೆಸಿ. ಈಗ ನಮ್ಮಲ್ಲಿ ನಮ್ಮ ಕಡೆಗೆ ನೀವು ಹೇಳ್ದಂಗೆ ಅಗಲವಾದ ಎಲೆಗೆ ಇವಾಗ ಕಾರಂಜಿ ಗಿಡ ಇದೆಯಲ್ಲ ಸರ್, ಅದು ಎಲೆ ಅಗಲವಾಗಿರ್ತದೆ, ಅದನ್ನು ನಾವು ಪಶ್ಚಿಮಕ್ಕೆ ಹಾಕೊಂಬಕ್ ಬರುತ್ತೆ ಸರ್, ಹಾಕೋಬಹುದಾ? ಮಾಡಿ ಪ್ರಯತ್ನ ಮಾಡಿ. ನನಗೆ ಕಾರಂಜಿ ಗಿಡ ನಾವು ನೋಡಿಲ್ಲ, ಅದರಲ್ಲಿ ಬೇರು ಗಂಟುಗಳಿದ್ದು ಸಾರಜನಕ ಸ್ಥಿರೀಕರಣ ಆಗ್ತಾ ಇದ್ರೆ ತೊಂದರೆ ಇಲ್ಲ. ಅದು ವೆರಿ ಕ್ರಿಟಿಕಲ್ ಸರ್. ಮೊದಲನೇ ದಿನದಲ್ಲಿ ಸಾರಜನಕ ಗೊಬ್ಬರ ಮಣ್ಣಿಗೆ ಸೇರಿಸ್ತಾ ಬರಬೇಕು. ಸರಿ ಸರ್. ದ್ವಿದಳ ಧಾನ್ಯ ಸಸ್ಯಗಳು, ಡೈಕಾಟಿಲಿಡನ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ದ್ವಿದಳ ಧಾನ್ಯ ಸಸ್ಯಗಳು ಹಾಕಿ. ಬಹುವಾರ್ಷಿಕ ಪೆರಿನಿಯಲ್ ಬಹುವಾರ್ಷಿಕ ಹಾಕಿ, ಅಲ್ಪಾವಧಿದ ಹಾಕ್ಬೇಡ್ರಿ. ಯಾಕಂದ್ರೆ ನಾನು ತೋಟಕ್ಕೆ ಹೋಗೋ ಹಾದಿನಲ್ಲೆಲ್ಲ ನೋಡಿದೆ, ಈಗ ಮಳೆ ಬಂದಿದ್ದೆಲ್ಲ ಆದ್ಮೇಲೆ ಕಾರಂಜಿ ಗಿಡಗಳು ಅಗಲವಾಗಿ ಎಲೆಗಳು ಚೆನ್ನಾಗಿ ಬರ್ತಾ ಇದೆ. ಸೊ ನನಗೆ ಡೌಟ್ ಬಂತು, ನಾವು ಇದನ್ನ ಒಂದು ಸಂಗಾತಿ ಗಿಡ ಹಾಕೋಬಹುದಾ? ಒಂದ್ ಕಡೆಗೆ ಇದು, ಒಂದ್ ಕಡೆಗೆ ಬೇರೆ ಏನಾದ್ರು ಹಾಕಕ್ ಇರುತ್ತಲ್ಲ ಅಂತ. ಸೊ ಅದಕ್ಕೆ ಆ ಡೌಟ್ ಬಂತು. ಆದ್ರೆ ನಾವೇನೋ ಈ ತರ ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತಾ ಸಂಗಾತಿ ಗಿಡ ಅಂತ ಯೋಚನೆ ಇಟ್ಕೊಂಬಕ್ಕೆ ಅಂತ ಕೇಳಬೇಕು ಸರ್. ಪ್ರಭು ಸರ್, ಇದು ನಮ್ಮನೆ ಸೋಲಾರ್ ಪ್ಯಾನಲ್ 5 amps ಕರೆಂಟ್ ಕೊಡ್ತಾ ಇದೆ. VOC ವೋಲ್ಟೇಜ್ ಅಕ್ರಾಸ್ ಟರ್ಮಿನಲ್ಲು ಒಂದೊಂದು ಪ್ಯಾನಲಲ್ಲೂ 32-33 ವೋಲ್ಟ್ ಇರುತ್ತೆ. ಅವರು ರೇಟೆಡ್ ಆ್ಯಮ್ಸು 12 amps ಅಂತ ಬರೆದಿದ್ದಾರೆ ಆ ಡೇಟಾ ಶೀಟಲ್ಲಿ. ಬಟ್ ನಮ್ಮಲ್ಲಿ 5 amps ಮಾತ್ರ ಬರ್ತಾ ಇದೆ. ಸೊ ಪ್ರತಿ ಪ್ಯಾನಲ್ ಅದು ಸೀರೀಸಲ್ಲಿ ಹಾಕಿರೋದು ಟೋಟಲ್ ಲೂಪ್ ಕರೆಂಟೇ 5 amps ನಿಂತುಬಿಟ್ಟಿದೆ. ಯಾವಾಗ 5 amps ಜಾಸ್ತಿ ಲೂಪ್ ಕರೆಂಟ್ ಹೋಗ್ತಾ ಇಲ್ವೋ, ಫ್ರೀಕ್ವೆನ್ಸಿ 26, 28, 30 ಹರ್ಟ್ಸ್ಗೆ ಬಂದು ನಿಂತ್ಕೋತಾ ಇದೆ VFDನಲ್ಲಿ. ಸೊ ಮೋಟ್ರ್ ಆನ್ ಆಗುತ್ತೆ, 20 ಹರ್ಟ್ಸ್ ಆದ ತಕ್ಷಣ ಮೋಟ್ರ್ ಆನ್ ಆಗಿ ನೀರು ಬರೋಕ್ಕೆ ಶುರುವಾಗುತ್ತೆ. ಬಟ್ ಪ್ರೆಷರ್ ಬರ್ತಾ ಇಲ್ಲ. ಅದಕ್ಕೆ ಮೂಲ ಕಾರಣ ಬಂದು ಈ ಪ್ಯಾನಲ್ಗಳಿಂದ ಅವರೇನು ಸ್ಪೆಸಿಫೈಡ್ ಕರೆಂಟ್ಸ್ ಆ್ಯಮ್ಸ್ ಜನರೇಟ್ ಆಗ್ತಾ ಇಲ್ಲ ಈ ಲೋಡ್ ಕೊಟ್ಟಾಗ ಅಂತ. ಇದನ್ನು ಫೀಲ್ಡಲ್ಲಿ ಟೆಸ್ಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಯಾವುದೇ ಥರದ ಆಪರ್ಚುನಿಟಿ ನಮಗಿಲ್ಲ. ಅದಕ್ಕೆ ಅವರು ವಾರಿ ಎನರ್ಜೀಸ್ ಅವರು ಹೇಳ್ತಾರೆ, ನೀವು ಇದು ಕಂಟ್ರೋಲರ್ನಲ್ಲಿ ಲೋಡ್ಗಳನ್ನು ಚೇಂಜ್ ಮಾಡಿ ಅಥವಾ ಕಂಟ್ರೋಲರ್ ಚೇಂಜ್ ಮಾಡಿ ಮೆಜರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ನೆಕ್ಸ್ಟು ಈ ಶನಿವಾರ ಇನ್ನೊಂದು VFD ತೊಗೊಂಡೋಗಿ ಅದನ್ನು ಕನೆಕ್ಟ್ ಮಾಡಿ ಚೆಕ್ ಮಾಡೋ ಒಂದು ಪ್ರಯತ್ನದಲ್ಲೂ ನಾವಿದ್ದೀವಿ. ಸೊ ಅವರಲ್ಲೂ ಯಾವುದೇ ಥರದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇಲ್ಲ, ಯಾಕೆ ರೇಟೆಡ್ ಆ್ಯಮ್ಸ್ ಬರ್ತಾ ಇಲ್ಲ ಅಂತ. ಮೋಸ್ಟ್ಲಿ ಅದು ಕರೆಂಟ್ ಜನರೇಟ್ ಮಾಡ್ತಾ ಇಲ್ಲ. ಆ ಲೋಡ್ಗೆ ಬಿಹೇವಿಯರ್ ಆಫ್ ದ ಪ್ಯಾನಲ್ಸ್ ಫಾರ್ ದ ಗಿವನ್ ಲೋಡ್ ಥ್ರೂ ಎ ಗಿವನ್ VFD, ಆ 1:1:1 ಆ 3 ಹಂತಗಳಲ್ಲಿ ಅದು ಆ್ಯಮ್ಸ್ ಜನರೇಟ್ ಮಾಡ್ತಿಲ್ಲ ಅನ್ನೋದು ಕನ್ಕ್ಲೂಷನ್ ಇದೆ. ಬಿಕಾಸ್ ಸೇಮ್ VFD ನಾನು DGಯಿಂದ ಆನ್ ಮಾಡ್ತೀನಿ, ಬೆಸ್ಕಾಮಿಂದನೂ ಆನ್ ಮಾಡ್ತೀನಿ. ಆವಾಗ DGಯಿಂದ ಆನ್ ಮಾಡಿದಾಗಲಂತೂ ವಿತಿನ್ 10-20 ಸೆಕೆಂಡ್ಸಲ್ಲಿ 50 ಹರ್ಟ್ಸ್ ಕೊಟ್ಟೋಗ್ಬಿಡುತ್ತೆ, ಫುಲ್ ಪ್ರೆಷರಲ್ಲಿ ನೀರು ಬರುತ್ತೆ.
ಬೆಸ್ಕಾಮ್ ಗ್ರಿಡ್ ಪವರ್ ಕೊಟ್ಟಾಗಲೂ ನಿಧಾನವಾಗಿ ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. 30, 35, 38 ಹರ್ಟ್ಸ್ ತನಕನೂ ಹೋಗುತ್ತೆ. ಇನ್ಕಮಿಂಗ್ ಸಪ್ಲೈ ಎಷ್ಟಿರುತ್ತೆ ಅದ್ರ ಮೇಲೆ. ಸೊ ಅಂದರೆ ಡಿ ಜಿ ಆಗ್ಬೋದು, ಗ್ರಿಡ್